ಇದ್ದೀರಾ ಸುವರ್ಣ. ನಮಸ್ಕಾರ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ. ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಯಾಕೋ ಇವತ್ತು ನನ್ನ ಗ್ರಹಚಾರ ಸರಿ ಇಲ್ಲ ಅನ್ಸುತ್ತೆ, ಏನು ಸರಿಯಾಗಿ ನಡೀತಾನೆ ಇಲ್ಲ ಅಂತೆಲ್ಲ ನಾವು ಯೋಚನೆ ಮಾಡೋದು ಸಹಜ. ಗ್ರಹಚಾರ ಅಂದ್ರೆ ಗ್ರಹಗಳ ಆಚರಣೆಯ ಕುರಿತು ನಾವು ತಿಳ್ಕೊಂಡಾಗ ನಮ್ಮ ಗ್ರಹಚಾರ ಯಾವಾಗ ಸರಿ ಇರುತ್ತೆ, ಯಾವಾಗ ನಮ್ಮ ಗ್ರಹಗತಿಗಳು ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೊಂಡು ಆಗಬಹುದಾದಂಥ ಅನಾಹುತಿಗಳನ್ನ ನಾವು ಕೆಲವೊಮ್ಮೆ ತಪ್ಪಿಸ್ಕೋಬಹುದು. ಇದನ್ನ ನಾವು ಯಾವ ರೀತಿ ಮಾಡಬೇಕು, ಯಾವ ದಿನ ಯಾವ ಆಚರಣೆಯನ್ನ ಮಾಡಿದ್ರೆ ನನ್ನ ದಿನ ಶುಭವಾಗಿರುತ್ತೆ, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು ಹಾಗೂ ಆಧ್ಯಾತ್ಮಿಕ ಚಿಂತಕರು ಆಗಿರುವಂತಹ ಶ್ರೀಯುತ ಕವಿಯಾಡಿ ಜಯರಾಮ್ ಆಚಾರ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕೃತಜ್ಞತೆಗಳು. ಗುರುಗಳೇ, ಮೊದಲಿಗೆ ಯಾವ ಒಂದು ಶ್ಲೋಕದೊಂದಿಗೆ ಇಂದಿನ ಸಂಚಿಕೆ ಪ್ರಾರಂಭವಾಗುತ್ತೆ? ಭಾನುವಾರಕ್ಕೆ ವಿಶೇಷ ದೇವರು ರುದ್ರದೇವರು. ಹಾಗಾದ್ರಿಂದ ರುದ್ರದೇವರ ಧ್ಯಾನವನ್ನು ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡಿದರೆ ಅವರ ಅನುಗ್ರಹದಿಂದ ಯಾವುದೇ ವಿಘ್ನಗಳಿಲ್ಲದೆ ಚೆನ್ನಾಗಿ ಇವತ್ತಿನ ದಿನ ನಮ್ಮದು ಸರಿಯಾಗಿ ಯಾಪನೆಯಾಗ್ತದೆ. ಅದರೊಂದಿಗೆ ಆ ದೇವರ ಅನುಗ್ರಹದಿಂದ ಜೀವನದ ಕಷ್ಟಗಳು ದೂರವಾಗಿ ಇಷ್ಟ ಸಿದ್ಧಿಸ್ತದೆ ಅನ್ನುವುದು ಸಿದ್ಧವಾದದ್ದರಿಂದ ರುದ್ರನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಓಂ ಉಗ್ರಾಯ ಉಗ್ರ ಗಣೇಶಾಯ ಭೀಮಾಯ ಭಯಹಾರಿಣೆ ಈಶಾನಾಯ ನಮಸ್ತುಭ್ಯಂ ಪಶೂನಾಂ ಪತಯೇ ನಮಃ. ಓಂ. ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಶಿವನ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ, ಇಂದಿನ ದಿನ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈಗ ಎಂದಿರಂತೆ ನಾವು ನಿತ್ಯ ಪಂಚಾಂಗವನ್ನ ತಿಳ್ಕೊತೀವಿ. ಇವತ್ತಿನ ದಿನದ ಬಗ್ಗೆ, ಇವತ್ತಿನ ದಿನದ ಆಚರಣೆಯ ಬಗ್ಗೆ, ಇವತ್ತಿನ ದಿನ ಏನೆಲ್ಲ ಶುಭ ಕಾರ್ಯಗಳನ್ನ ಮಾಡಬಹುದು, ಯಾವ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ಬೋದು, ಗುರುಗಳನ್ನ ಕೇಳೋಣ. ಗುರುಗಳೇ, ಇಂದಿನ ನಿತ್ಯ ಪಂಚಾಂಗದ ಬಗ್ಗೆ ತಿಳಿಸ್ಕೊಡಿ. ಇವತ್ತು ಜುಲೈ ತಿಂಗಳ 20ನೇ ತಾರೀಕು ಭಾನುವಾರ, ಜಯನಾಮ ಸಂವತ್ಸರದ ಕರ್ಕಾಟಕ ಮಾಸದ 4ನೆಯ ದಿನ, ಆಷಾಢ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ, ಭರಣಿ ನಕ್ಷತ್ರ, ಶೂಲ ನಾಮಕ ಯೋಗ, ತೈತಿಲ ನಾಮಕ ಕರಣ. ಇವತ್ತು ಭರಣಿ ನಕ್ಷತ್ರ, ಕೃಷ್ಣ ನವಮಿ ಮತ್ತು ಶೂಲ ಯೋಗ, ತೈತಿಲ ಕರಣ ಇವು ಯಾವುದೇ ಶುಭ ಕಾರ್ಯ ಮಾಡುವುದಕ್ಕೆ ಶುಭವಾದಂತಹ ಪಂಚಾಂಗ ಸಿದ್ಧಿಯ ವ್ಯವಸ್ಥೆಗಳಲ್ಲ. ಭರಣಿ ಮತ್ತು ಕೃತ್ತಿಕೆಯ ಈ 2 ನಕ್ಷತ್ರದ ದಿವಸ ಸಾಮಾನ್ಯವಾಗಿ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡಬಾರದು. ಶೂಲನಾಮಕ ಯೋಗದಲ್ಲಿಯೂ ಮಾಡಬಾರದು. ಕೃಷ್ಣ ನವಮಿ ಅನ್ನೋದು ಛಿದ್ರ ಅಥವಾ ರಿಕ್ತಾತಿಥಿ ಅನ್ನಿಸಲ್ಪಡ್ತದೆ, ಆ ದಿವಸವೂ ಯಾವುದೇ ಶುಭ ಕಾರ್ಯ ಮಾಡಬಾರದು. ಹಾಗೆ ತೈತಿಲ ಕರಣವು ಶುಭ ಕಾರ್ಯಕ್ಕೆ ಸಾಮಾನ್ಯವಾದಂತಹ ಕರಣ. ಭಾನುವಾರದ ಒಂದು ಹೊರತಾಗಿ ಮತ್ತಾವುದು ಶುಭ ಕಾರ್ಯಕ್ಕೆ ಅಷ್ಟು ವಿಹಿತವಾದಂತಹ ವ್ಯವಸ್ಥೆ ಅಲ್ಲವಾದ್ದರಿಂದ ಯಾವುದೇ ಶುಭ ಕಾರ್ಯಕ್ಕೆ ಇವತ್ತು ಹೇಳಿಸಿದ ದಿನವಲ್ಲ. ಇವತ್ತು ರವಿವಾರದ ದಿವಸ ರವಿ ಗ್ರಹನಿಗೆ ಅಧಿದೇವತೆ ಅಗ್ನಿ, ಪ್ರತ್ಯಧಿದೇವತೆ ರುದ್ರ. ಹಾಗಾದ್ರಿಂದ ರುದ್ರದೇವರನ್ನು ಅರ್ಥಾತ್ ಶಿವದೇವರನ್ನು ಭಾನುವಾರದ ದಿವಸ ವಿಶೇಷವಾಗಿ ಪೂಜೆ ಮಾಡಿದರೆ ಶಿವನ ಅನುಗ್ರಹ ಸಿದ್ಧತೆ. ಲೋಕದಲ್ಲಿ ಸಾಮಾನ್ಯವಾಗಿ ರೂಢಿಯಲ್ಲಿರುವುದು ಸೋಮವಾರ ಶಿವನಿಗೆ ಪ್ರಿಯವಾದ ದಿನ. ಸೋಮವಾರ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಬೇಕು, ಸೋಮವಾರ ರುದ್ರದೇವರದ ದೀಪಕ್ಕೆ ಎಣ್ಣೆ ಹಾಕಬೇಕು, ಸೋಮವಾರ ರುದ್ರ ದೇವಸ್ಥಾನಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಬೇಕು. ಹೀಗೆಲ್ಲ ಲೋಕದಲ್ಲಿ ರೂಢಿ ಇದೆ. ಅದಕ್ಕೆ ಕಾರಣ ಶಿವ ಅರ್ಧನಾರೀಶ್ವರ. ಸೋಮವಾರಕ್ಕೆ ಪ್ರತ್ಯಧಿ ದೇವತೆ ಗೌರಿ ರುದ್ರದೇವರ ಪತ್ನಿ. ಹಾಗಾದ್ರಿಂದ ಹೆಂಡತಿ ಇದ್ದಲ್ಲಿ ಪತಿಯೂ ಇರ್ತಾರೆ ಅನ್ನೋದ್ರಿಂದ ಆ ದಿವಸ ಪತಿಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಡುವಂತಹ ಒಂದು ಪದ್ಧತಿ ಲೋಕದಲ್ಲಿ ನಡೆದು ಬಂದಿದೆ. ಸಾಮಾನ್ಯವಾಗಿ ಶಿವನ ವಿಶೇಷವಾದ ದಿನ ಭಾನುವಾರ. ಹಾಗಾದ್ರಿಂದ ಇವತ್ತಿನ ದಿನ ನಿಮ್ಮೂರಿನಲ್ಲಿರುವಂತಹ ಶಿವ ದೇವಾಲಯಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸುವುದು, ಅನುಕೂಲ ಇದ್ದರೆ ರುದ್ರಾಭಿಷೇಕವನ್ನು ಮಾಡಿಸುವುದು, ಬಿಲ್ಲೋಪತ್ರೆಯ ಅರ್ಚನೆಯನ್ನು ಮಾಡಿಸುವುದು,
ನೈವೇದ್ಯ ಮಂಗಳಾರತಿ ಇತ್ಯಾದಿಗಳಾದಂಥ ಸೇವೆಯನ್ನು ಕೊಡಿಸುವುದು ಮಾಡೋದ್ರಿಂದ ರುದ್ರದೇವರ ಶಿವದೇವರ ಪೂರ್ಣಾನುಗ್ರಹ ಸಿದ್ಧಿಸ್ತದೆ. ಶಿವ ಸರ್ವೇಶ್ವರ. ಹಾಗಾದ್ದರಿಂದ ಶಿವನ ಅನುಗ್ರಹ ಬಂದರೆ ನಮಗೆ ಮೊದಲನೆಯದಾಗಿ ಮೃತ್ಯು ಗಂಡ ದೋಷ ಪರಿಹಾರ ಆಗ್ತದೆ. ಅವನ ಲಯಕರ್ತನೂ ಹೌದು. ನಾವು ಅನ್ಯಾಯ ಮಾಡಿದವಾಗ ನಮಗೆ ಶಿಕ್ಷೆ ಕೊಡಬಲ್ಲ, ಹಾಗೂ ನಮ್ಮದಾದಂಥ ಆಯುಸ್ಸು ತೀರಿದ ನಂತರ ನಮಗೆ ಲಯಕರ್ತರು ಆಗಿ ನಿರ್ಣಯ ಕೊಟ್ಟು ಯಮನ ಮುಖಾಂತರ ನಮ್ಮದಾದಂಥ ಜೀವನ ಮುಕ್ತಿಯನ್ನು ಮಾಡಿಸಬಲ್ಲ. ಹಾಗೂ ಈ ಒಟ್ಟಂದದಲ್ಲಿ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ಬ್ಯಾಲೆನ್ಸ್ ಆಗಿರ್ಬೇಕು, ಅರ್ಥಾತ್ ಸಮದ ವ್ಯವಸ್ಥೆಯಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಲಯಕರ್ತನೂ ಮಾತ್ರ ಶಿವ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಲ್ಲ, ಶಿವನು ಸರ್ವೇಶ್ವರ, ಸರ್ವಶಕ್ತ, ಸರ್ವ ಕಲ್ಯಾಣದಾಯಕನಾದಂಥ ದೇವರು ಹೌದು. ಶಿವ ಒಲಿದರೆ ಪ್ರಪಂಚದಲ್ಲಿ ಎಲ್ಲವೂ ನಮಗೆ ಸಿದ್ಧಿಸ್ತದೆ. ಅಂತಹ ಶಿವನದ್ದನ್ನು ವಿಶೇಷವಾಗಿ ಒಲಿಸಿಕೊಳ್ಳಬಹುದಾದಂಥ ದಿನ ಆದದ್ದರಿಂದ ಇವತ್ತು ನೀವು ಶಿವ ಸಂಬಂಧವಾದಂತಹ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೆ, ಶಿವನ ಧ್ಯಾನ, ಶಿವನ ಪೂಜೆ, ಶಿವನಿಗೆ ರುದ್ರಾಭಿಷೇಕ, ಅಭಿಷೇಕ ಪ್ರಿಯೋ ರುದ್ರ, ಅಭಿಷೇಕ ಪ್ರಿಯೋ ಶಿವ ಅಂತ. ಶಿವ ಅಭಿಷೇಕ ಪ್ರಿಯ, ಕಾರಣ ಆತ ಹಿಮವತ್ ಪರ್ವತದಲ್ಲಿ ಕೂತನವ, ನೀರಿನ ರಾಶಿಯೇ ಹಿಮವಾಗಿರುವ ಅದರ ಮೇಲೆ ತನ್ನ ಆವಾಸ ಸ್ಥಾನವನ್ನು ನಿರ್ಣಯ ಮಾಡಿಕೊಂಡವರು ದೇವರು. ಹಾಗಾದ್ದರಿಂದ ಅಂತಹ ಶಿವದೇವರಿಗೆ ಅವರಿಗೆ ಅಭಿಷೇಕ ಸದಾ ಪ್ರಿಯ. ಅಭಿಷೇಕವನ್ನು ಮಾಡಿದರೆ ರುದ್ರದೇವರು ಶಿವದೇವರು ಶೀಘ್ರ ಪ್ರಸನ್ನರಾಗ್ತಾರೆ ಅಂತ ಲೋಕ ರೂಢಿ, ಶಾಸ್ತ್ರ ನಂಬಿಕೆ, ಆಧ್ಯಾತ್ಮಿಕವಾದ ವಿಚಾರ, ಆಗಮದ ಪ್ರಮಾಣ. ಹಾಗಾದ್ದರಿಂದ ಶಿವನಿಗೆ ಸೋಮವಾರದ ದಿವಸ, ಭಾನುವಾರದ ದಿವಸ ವಿಶೇಷವಾಗಿ ಏಕಾದಶ ರುದ್ರಾಭಿಷೇಕ ಮಾಡಿಸುವುದು, ಶತರುದ್ರಾಭಿಷೇಕ ಮಾಡಿಸುವುದು ಇತ್ಯಾದಿಗಳ ಮುಖಾಂತರ ಗಂಡಾಂತರ ಇದ್ದವರು ತಮ್ಮ ಗಂಡಾಂತರದಿಂದ ಪಾರಾಗುವುದು ಅಂತ ಲೋಕದಲ್ಲಿ ಕ್ರಮ ಇದೆ. ಹಾಗಾದ್ದರಿಂದ ಇವತ್ತು ನಾವು ಎಲ್ಲ ಶಿವನ ಧ್ಯಾನ ಮಾಡ್ತಾ ಇರಬೇಕು, ಶಿವನದಾದಂಥ ಜಪ ಮಾಡಬೇಕು. ಓಂ ನಮಃ ಶಿವಾಯ ಬಹಳ ಸುಲಭದ ಮಂತ್ರ ಶಿವದೇವರದ್ದು. ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಅದನ್ನು ಒಟ್ಟಿಗೆ ಹೇಳುವಾಗ ಓಂ ನಮಃ ಶಿವಾಯ. ಈ ಮಂತ್ರವನ್ನು ನಾವು ನಿತ್ಯ ಧ್ಯಾನ ಮಾಡ್ತಾ ಇರೋದು, ಭಾನುವಾರ ದಿವಸ ವಿಶೇಷ ಜಪ ಮಾಡುವುದು ಶಿವಾನುಗ್ರಹಕ್ಕೆ ನಮಗೆ ಪ್ರಯೋಜಕವಾಗ್ತದೆ. ಹಾಗೆ ಶಿವನನ್ನು ನಾವು ನಿತ್ಯ ಧ್ಯಾನಿಸ್ತಾ ಇದ್ದರೆ ಶಿವಾನುಗ್ರಹ ಬಂದರೆ ಅಷ್ಟು ಐಶ್ವರ್ಯ ಪ್ರಾಪ್ತಿ ಆಗ್ತದೆ, ಕಷ್ಟಗಳು ದೂರ ಆಗ್ತದೆ, ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯದ ಸಾಧನೆಗಳು ಆಗ್ತದೆ. ಶಿವ ಆತ್ಮಕಾರಕನೂ ಹೌದು, ಶಿವ ಅಗ್ನಿಕಾರಕನೂ ಹೌದಾದ್ದರಿಂದ ಆತ ನಮ್ಮದಂಥ ಆತ್ಮೋದ್ದೀಪನಕ್ಕೆ, ಅರ್ಥಾತ್ ನಮ್ಮ ಸ್ವಯಂ ಸಾಮರ್ಥ್ಯದ ಹೆಚ್ಚುವಿಕೆಗೂ ದೇವರು ಕಾರಣರಾಗ್ತಾರೆ. ಆತ ಅಗ್ನಿತತ್ವ ದೇವತೆಗಳು ಹೌದಾಗಿರೋದ್ರಿಂದ ಅವರದಂಥ ಇದರಲ್ಲಿ ನಮ್ಮ ದೇಹದಲ್ಲಿ ಜೀವಾಗ್ನಿ ಸರಿ ಇದ್ದರೆ ನಾವು ಬದುಕಿಳುತ್ತೇವೆ, ತಣ್ಣಗಾಯಿತು ಅಂದರೆ ಮನುಷ್ಯ ಮುಗಿದ ಅಂತ ಲೆಕ್ಕ. ಹಾಗಾದ್ರಿಂದ ಆ ದೇಹದ ಬಿಸುಪಿಗೂ ಶಿವ ಕಾರಣರಾಗ್ತಾರೆ. ಆದ್ದರಿಂದ ಶಿವದೇವರನ್ನ ನಾವು ನಿತ್ಯ ಧ್ಯಾನಿಸ್ತಾ ಇದ್ದರೆ ನಮ್ಮ ಜೀವನ ಬದುಕುವಿಕೆ ಸಾಧ್ಯ ಆಗ್ತದೆ, ಬದುಕು ಸುಸೂತ್ರವಾಗಿ ಹೋಗಲಿಕ್ಕೂ ಕಾರಣವಾಗ್ತದೆ. ಆದ್ದರಿಂದ ಶಿವನ ಧ್ಯಾನ ಮಾಡಬೇಕು. ಇವತ್ತು ಭಾನುವಾರದ ಗ್ರಹ ದೇವತೆ ಆದಿತ್ಯ ದೇವರು, ರವಿ. ಹಾಗಾದ್ದರಿಂದ ರವಿ, ಸೂರ್ಯ, ಆದಿತ್ಯ ಅಂತ ಏನು ಹೇಳ್ತೇವೆ, ಭಾನು ಅಂತ ಏನು ಹೇಳ್ತೇವೆ, ಆ ದೇವರ ವಾರವಾದ್ದರಿಂದ ಇವತ್ತು ಆದಿತ್ಯನ, ಸೂರ್ಯನ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಸೂರ್ಯ ನಮಸ್ಕಾರ, ವಿಶೇಷವಾದ ಯೋಗಾಭ್ಯಾಸದಲ್ಲಿ ಸೂರ್ಯ ನಮಸ್ಕಾರ ಅನ್ನುವಂಥ ಒಂದು ಪದ್ಧತಿ ಇದೆ, ದಿನ ಮಾಡಬೇಕು, ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಇವತ್ತು ವಿಶೇಷವಾಗಿ ಮಾಡಿದರೆ ಆದಿತ್ಯನ ಅನುಗ್ರಹವು ಸಿದ್ಧಿ ಆಗ್ತದೆ. ಲೋಕಕ್ಕೆ ಬೆಳಕನ್ನು ಕೊಡಬಲ್ಲಂತಹ ದೇವರು. ಆ ಸೂರ್ಯ ಎದ್ದ ನಂತರ ಪ್ರಪಂಚ ಏಳುತ್ತದೆ, ಸೂರ್ಯ ಮಲಗಿದಾಗ ಪ್ರಪಂಚ ಮಲಗುತ್ತದೆ ಅಂತ, ಸೂರ್ಯ ಅಸ್ತಂಗತನಾದಾಗ ಪ್ರಪಂಚ ಮಲಗುತ್ತದೆ ಅಂತ ಲೋಕದಲ್ಲಿ ನಮಗೆಲ್ಲ ಗೊತ್ತಿದ್ದಂತಹ ಸತ್ಯ. ಹಾಗಾದ್ದರಿಂದ ನಮಗೆಲ್ಲ ಬೆಳಕನ್ನು ಕೊಡುವ, ನಮ್ಮ ಜೀವನದ ಬೆಳಕಿಗೆ ಕಾರಣರಾದಂತಹ ಆದಿತ್ಯ ದೇವರನ್ನು, ಅರ್ಥಾತ್ ಸೂರ್ಯನನ್ನು ನಾವು ಇವತ್ತು ಜಪಿಸಿದರೆ, ಪೂಜಿಸಿದರೆ, ಆದಿತ್ಯ ಮಂತ್ರ ಗೊತ್ತಿದ್ರೆ ಮಂತ್ರವನ್ನು ಹೇಳ್ಬೋದು, ಅಥವಾ ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ರವಯೇ ನಮಃ, ಈ ರೀತಿ ಸೂರ್ಯನ ಆದಿತ್ಯನ ಮಂತ್ರವನ್ನು ಜಪಿಸಬಹುದು. ಹೀಗೆ ಮಾಡೋದ್ರಿಂದ ಆದಿತ್ಯಾನುಗ್ರಹವು ಸಿದ್ಧಿಸಿ ಕಷ್ಟ ಪರಿಹಾರವಾಗಿಷ್ಟು ಸಿದ್ಧಿಸುವ ಯೋಗ ಫಲದ ಸ್ಥಿತಿಯು ಬರ್ತದೆ. ಇವತ್ತು ನವಮಿ, ಕೃಷ್ಣ ಪಕ್ಷದ ನವಮಿ ತಿಥಿ. ಯಾವುದೇ ಪಕ್ಷದಲ್ಲಿ ಚತುರ್ಥಿ, ನವಮಿ, ಚತುರ್ದಶಿ ಹಾಗೂ ಹುಣ್ಣಿಮೆ ಈ ದಿವಸಗಳೊಂದು ದುರ್ಗೆಯ ವಿಶೇಷವಾದ ಪೂಜೆ ಮಾಡಿದರೆ ದುರ್ಗಾನುಗ್ರಹ ಸಿದ್ಧಿಸುವುದು ಒಂದು ಲೋಕರೂಢಿ, ಧಾರ್ಮಿಕವಾದಂಥ ಸತ್ಯ. ಹಾಗಾದ್ದರಿಂದ ಇವತ್ತು ಕೃಷ್ಣ ಪಕ್ಷದ ನವಮಿ ತಿಥಿ ಆದದ್ರಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ವಿಶೇಷವಾದ ಶುಭ ಕಾರ್ಯಗಳಿಗೆ ಹಿತವಾಗದೇ ಇರ್ಬೋದು. ದೇವತಾ ಪೂಜೆ ಅನ್ನೋದು ಯಾವತ್ತೂ ಮಾಡಬಹುದಾದಂಥ ಕಾರ್ಯಕ್ರಮ ಆದದ್ರಿಂದ ಇವತ್ತು ಅದು ಕೃಷ್ಣ ಪಕ್ಷದ ನವಮಿ ತಿಥಿಯ ದಿವಸ ದುರ್ಗೆಯ ಪೂಜೆ ಮಾಡಿದರೆ ವಿಶೇಷ ದುರ್ಗಾನುಗ್ರಹ ಸಿದ್ಧಿಸಿದರೆ, ದುರ್ಗೆ ಸಕಲ ಲೋಕ ನಾಯಕಿ, ಆಕೆ ಸರ್ವ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆಕೆಯಲ್ಲಿ ಆಡಕರಾಗಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಆಕೆಯಲ್ಲಿ ಆಡಕರಾಗಿದ್ದಾರೆ ಅಂತ ನಾವು ನಂಬುತ್ತೇವೆ. ಆಕೆ ತ್ರಿಶಕ್ತಿಯೂ ಹೌದು, ಆ ಮೂರು ದೇವತೆಗಳದಾದಂತಹ ಪರಿಪೂರ್ಣ ಅಧಿನಾಯಕಿಯೂ ಹೌದು ಆಗಿರುವಂತಹ ಆ ಆದಿಪರಾಶಕ್ತಿ ದುರ್ಗೆ ಲೋಕಮಾತೆ ಅಂತ ನಾವು ನಂಬುತ್ತೇವೆ. ಆ ಲೋಕಮಾತೆಯ ದುರ್ಗೆಯ ಪೂಜೆಯನ್ನು ಮಾಡಿದರೆ ನಮ್ಮ ಮನೆಯಲ್ಲಿ ನಮಗೆ ತಿಳಿದಂಥ ಕ್ರಮದಲ್ಲಿ ಮಾಡಬಹುದು. ಆಚಾರ್ಯರನ್ನು ಕರೆಸಿ ಮಾಡಬಹುದು. ಸಪ್ತಶತಿ ಪಾರಾಯಣ ಅಂತಿದೆ, ದೇವಿಯ
ಸ್ತುತಿದಾಯಕವಾದಂಥ ದೇವಿಯ ಪೂರ್ಣ ಮಹಾತ್ಮೆಯನ್ನು ಸಾರುವಂತಹ ಆಕೆ ಹೇಗೆ ದುಷ್ಟದಮನ ಮಾಡಿದ್ಲು, ಹೇಗೆ ಲೋಕರಕ್ಷಣೆ ಮಾಡಿದ್ಲು, ಮಹಿಷಾಸುರನನ್ನು ಕೊಂದ್ಲು, ಶುಂಭನಿಶುಂಭರನ್ನು ಕೊಂದ್ಲು, ರಕ್ತಬೀಜಾಸುರನನ್ನು ಕೊಂದ್ಲು. ಹೀಗೆ ಲೋಕ ಕಂಟಕರಾದಂತಹ ಸಹಸ್ರಾರು ರಾಕ್ಷಸರನ್ನು ಬೇರೆ ಬೇರೆ ಸ್ವರೂಪದಲ್ಲಿ, ಮಹಾಕಾಳಿಯಾಗಿ, ರಕ್ತದಂತಿಕೆಯಾಗಿ, ಬೇರೆ ಬೇರೆ ಸ್ವರೂಪದಲ್ಲಿ ಆಕೆ ಕೊಂದಿದ್ದಾಳೆ. ಕೊಂದು ಲೋಕಕ್ಕೆ ಕಲ್ಯಾಣ ಆಗುವಂತೆ ಮಾಡಿದ್ದಾರೆ. ಹಾಗೂ ನಂಬಿದವರಿಗೆ ಇಂಬನ್ನು ಕೊಟ್ಟಿದ್ದಾರೆ, ಬೇಡಿದವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟಿದ್ದಾಳೆ ಆ ದೇವಿ. ಅಂತಹ ದೇವಿಯನ್ನು ಇವತ್ತು ಪೂಜಿಸುವ ಶುಭ ದಿನ. ಈಶ್ವರ ಆದಿತ್ಯನೊಂದಿಗೆ ದೇವಿಯನ್ನು ಪೂಜಿಸಬಹುದು. ದೇವಿಯ ಸಪ್ತಶತಿ ಪಾರಾಯಣವನ್ನು ಯಾರಾದರೂ ಆಚಾರ್ಯರ ಮುಖಾಂತರ ಮಾಡಿಸಿ ದೇವಿಗೆ ವಿದ್ಯುಕ್ತವಾದಂಥ ಕಲ್ಪೋಕ್ತ ಪೂಜೆ ಅಂತ ಮಾಡುವ ಪದ್ಧತಿ ಇದೆ. ಅದನ್ನು ನಿಮ್ಮ ಮನೆಯಲ್ಲಿ ಮಾಡಿಸಬಹುದು, ನಿಮಗೆ ಅನುಕೂಲ ಇದ್ದರೆ. ಇಲ್ಲ, ಅದು ಸಾಧ್ಯ ಇಲ್ಲ, ನಿಮಗೇ ಸಪ್ತಶತಿ ಪಾರಾಯಣ ಓದಲಿಕ್ಕೆ, ಅದು ಸಪ್ತಶತಿ ಅನ್ನುವಂಥ ಆ ದೇವಿಯ ಮಾಹಾತ್ಮೆಯ ಕಥಾನಕವನ್ನು ಓದುವ ವ್ಯವಸ್ಥೆ ಗೊತ್ತಿದೆ ಅಂತಾದರೆ ಅದನ್ನು ನೀವೇ ಮಾಡಬಹುದು. ಇದ್ಯಾವುದೂ ಸಾಧ್ಯ ಇಲ್ಲ ಅಂದರೆ ನಿಮಗೆ ಗೊತ್ತಿದ್ದ ಕ್ರಮದಲ್ಲಿ ದೇವಿಯ ಪೂಜೆಯನ್ನು ಮನೆಯಲ್ಲಿ ಮಾಡ್ಬೋದು. ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡ್ಬೋದು, ದುರ್ಗಾ ಸಹಸ್ರನಾಮ ಪಾರಾಯಣ ಮಾಡ್ಬೋದು, ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡುವುದರಿಂದ ಲಕ್ಷ್ಮೀ ಅಷ್ಟೋತ್ತರ, ಲಕ್ಷ್ಮೀ ಸಹಸ್ರನಾಮ, ಗೌರಿ ಅಷ್ಟೋತ್ತರ, ಗೌರಿ ಸಹಸ್ರನಾಮ ಇದೆಲ್ಲ ಮಾಡಿದರೂ ದುರ್ಗೆಗೆ ಸಲ್ಲಿಸ್ತದೆ. ಅದು ಹೇಗೆ ಸಲ್ಲಿಸ್ತದೆ? ನಾನು ಆಗಲೇ ಹೇಳಿದಂತೆ ದುರ್ಗೆಯಲ್ಲಿ ಮಹಾಕಾಳಿ ಅರ್ಥಾತ್ ಗೌರಿ ಇದ್ದಾಳೆ, ಲಕ್ಷ್ಮಿ ಇದ್ದಾಳೆ, ಸರಸ್ವತಿ ಇದ್ದಾಳೆ. ಈ ಮೂರು ಶಕ್ತಿಯು ಐಕ್ಯವಾದಂಥ ದೇವಿ ಆಕೆಯಾದ್ದರಿಂದ ಈ ಯಾವ ಸ್ವರೂಪದಲ್ಲಿ ಪೂಜೆ ಮಾಡಿದರೂ ಅದು ದುರ್ಗೆಗೆ ಸಲ್ಲುತ್ತದೆ. ಅಂತಹ ದುರ್ಗಾನುಗ್ರಹಕ್ಕೂ ಪಾತ್ರವಾಗುವಂತಹ ವಿಶೇಷ ದಿನ. ಮುತ್ತೈದೆಯರು ಇವತ್ತಿನ ದಿವಸ ಮನೆಯಲ್ಲಿ ದುರ್ಗೆಯ ಭಾವಚಿತ್ರ ಅಥವಾ ದುರ್ಗೆಯ ವಿಗ್ರಹ ಇದ್ದರೆ ಆ ದೇವಿಗೆ ಅವರದೇ ಆದಂಥ ಕ್ರಮದಲ್ಲಿ ದೇವಿಗೆ ಹಾಲನ್ನು ಹಾಕಿ ಅಭಿಷೇಕ ಮಾಡೋದು, ನೀರನ್ನು ಹಾಕಿ ಅಭಿಷೇಕ ಮಾಡೋದು, ಆಮೇಲೆ ಆ ವಿಗ್ರಹವನ್ನು ಒರೆಸಿ, ವಿಗ್ರಹ ಇದ್ದರೆ ಅದಕ್ಕೆ ಹಾಲು ಹಾಕಿ ನೀರು ಹಾಕಿ ಅಭಿಷೇಕ ಮಾಡೋದು, ಆನಂತರ ಅದಕ್ಕೆ ಒರೆಸಿ ಅರಸಿನ ಕುಂಕುಮ ಹಚ್ಚುವುದು, ಆನಂತರ ಹೂವನ್ನು ಇಡುವುದು, ಆಮೇಲೆ ಕೆಂಪು ಹೂವಿನಿಂದ ಅರ್ಚನೆ ಮಾಡುವುದು. ಕೆಂಪು ಹೂವು ಲಭ್ಯವಿಲ್ಲದಿದ್ದರೆ ಯಾವ ಹೂವಿನಿಂದಲೂ ದೇವಿಗೆ ಅರ್ಚನೆ ಮಾಡ್ಬೋದು, ಅರ್ಚನೆ ಮಾಡುವುದು. ಆಮೇಲೆ ದೇವಿಗೆ ಧೂಪದೀಪವನ್ನು ತೋರಿಸುವುದು. ಹಾಲು ಪಾಯಸ ದೇವಿಗೆ ಬಹಳ ವಿಶೇಷ. ಹಾಗಾದ್ದರಿಂದ ಹಾಲು ಪಾಯಸವನ್ನು ದೇವಿಗೆ ನೈವೇದ್ಯ ಮಾಡ್ಬೋದು. ಅದು ಸಾಧ್ಯ ಇಲ್ಲ ಅಂದರೆ ಸಕ್ಕರೆ ಹಾಕಿದ ಹಾಲನ್ನು ಹಣ್ಣು ಸಮೇತ ನೈವೇದ್ಯ ಮಾಡಿದರೂ ದೇವಿಗೆ ಸಲ್ತದೆ. ಹೀಗೆ ನೈವೇದ್ಯ ಮಾಡಿ ಕರ್ಪೂರಾರತಿಯನ್ನು ಮಾಡಿ ಅಮ್ಮ ರಕ್ಷಿಸು ಅಂತ ಇಷ್ಟೇ ಹೇಳಿದರೂ ನಿಮಗೆ ದೇವಿಯ ಅನುಗ್ರಹ ಬರ್ತದೆ. ಈ ರೀತಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವಂಥ ಶುಭ ದಿನ. ಮನೆಯ ಸಮೀಪ ಒಳ್ಳೆಯ ದುರ್ಗಾ ದೇವಾಲಯ ಇದ್ದರೆ ಆ ದುರ್ಗಾ ದೇವಾಲಯಕ್ಕೆ ಹೋಗಿ ದೇವಿಗೆ ನಿಮ್ಮದಾದಂಥ ಆರ್ಥಿಕ ಅನುಕೂಲತೆಯ ಸಂಬಂಧದಲ್ಲಿ ಪೂಜೆಯನ್ನು ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿದರೆ ಅಲ್ಲಿಯೂ ದೇವರ ಅನುಗ್ರಹ ಬರ್ತದೆ. ಹೀಗೆ ಇವತ್ತು ದೇವಿಯ ಅನುಗ್ರಹಕ್ಕೆ, ಶಿವನ ಅನುಗ್ರಹಕ್ಕೆ, ರವಿದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥ ವಿಶೇಷವಾದ ದಿನ. ಆ ರೀತಿ ಮಾಡಬಹುದಾಗ್ತದೆ ನೀವು. ಇಂದಿನ ದಿನ ಯಾವ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಅದು ಶುಭ ಕಾರ್ಯಕ್ಕೆ ಅಷ್ಟು ಸೂಕ್ತವಲ್ಲ. ಆದರೆ ನಾವು ಇವತ್ತಿನ ದಿನ ಯಾವ ದೇವರುಗಳನ್ನ ಪ್ರಾರ್ಥಿಸಬೇಕು, ಯಾವ ದೇವರುಗಳ ಅನುಗ್ರಹವನ್ನ ಪಡಿಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಶಿವನನ್ನ, ಆದಿತ್ಯ ದೇವರಾದ ಸೂರ್ಯನನ್ನ ಮತ್ತು ಆ ದೇವಿಯನ್ನ ಸ್ಮರಿಸ್ತಾ, ಆ ದೇವಿಗೆ ನಮಿಸುತ್ತಾ ಇವತ್ತಿನ ಸಂಚಿಕೆಯನ್ನ ಮುಂದುವರಿಸೋಣ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರತಿಯೊಬ್ಬರೂ ನಮ್ಮ ಮನೆಯಲ್ಲಿ ಪಡುವಂತಹ ಬಾಧೆಗಳು ಅಥವಾ ಅನುಭವಿಸುವಂತಹ ಕಷ್ಟ ಬಂದು ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ, ಈ ಹಣಕಾಸಿನ ತೊಂದರೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಅದಕ್ಕೆ ಹೇಳೋದು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಆ ಹೊಟ್ಟೆ ಬಟ್ಟೆಗೆ ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ, ಆದರೂ ಕೂಡ ಎಲ್ಲೆಡೆ ಈ ಒಂದು ಆರ್ಥಿಕ ಪರಿಸ್ಥಿತಿ ಇದ್ದೇ ಇರುತ್ತೆ. ಇದನ್ನ ಸುಧಾರಿಸೋದು ಹೇಗೆ, ಮನೆಯಲ್ಲಿ ಎಲ್ಲವೂ ಸುಭಿಕ್ಷೆಯಿಂದ ಇರಬೇಕಂದ್ರೆ ಏನನ್ನ ಮಾಡಬೇಕು, ಯಾವ ರೀತಿ ನಮ್ಮ ಜೀವನವನ್ನ ನಾವು ಸುಭಿಕ್ಷೆಯಿಂದ ಇಟ್ಕೊಳ್ಬಹುದು ಅನ್ನೋದನ್ನು ಕೂಡ ಗುರುಗಳು ನಮಗೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಿಗಾಗಿ ತಿಳಿಸ್ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಲ್ಲರಿಗೂ ಜೀವನ ಅಂದ್ರೆ ಒಂದು ಭಯ ಇರುತ್ತೆ. ಜೀವನ ಹೇಗಪ್ಪ ಇರುತ್ತೆ, ನನ್ನ ಜೀವನದಲ್ಲಿ ಏನೆಲ್ಲ ಆಗಬಹುದು, ಯಾವ ರೀತಿಯಾದಂಥ ತೊಂದರೆಗಳು ಬರ್ಬೋದು, ಅದನ್ನು ನಾನು ಯಾವ ರೀತಿ ಎದುರಿಸಬೇಕು, ಈ ಎಲ್ಲ ಯೋಚನೆಗಳು ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆದರೆ ಬರುವಂಥ ಒಂದೊಂದು ತೊಂದರೆಯಿಂದಲೂ ನಾವು ಪಾರಾಗೋದಕ್ಕೆ ಮನೆಯಲ್ಲಿ ಒಬ್ಬ ಹಿರಿಯರಿದ್ದು ನಮಗೆ ದಾರಿ ತೋರಿಸ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದೇ ಸಲುವಾಗಿ ಪ್ರತಿದಿನ ನಾವೇನೆಲ್ಲ ಮಾಡ್ಬೋದು, ಯಾವ ರೀತಿ ನಮ್ಮ ಜೀವನವನ್ನು ಸುರಕ್ಷಿತವಾಗಿ ನಾವು ತಗೊಂಡು ಹೋಗ್ಬೋದು ಅಂತ ತಿಳಿಸ್ಕೊಡೋದಕ್ಕೆ ಗುರುಗಳು ನಮಗಾಗಿ ಪ್ರತಿದಿನ ರಾಶಿಫಲದ ಬಗ್ಗೆ ಹೇಳ್ತಾರೆ. ಏನಾದರೂ ಅನಾಹುತಗಳಾಗೋದಿದ್ರೆ ಅದರಿಂದ ನಾವು ಪಾರಾಗೋದು ಹೇಗೆ ಅಂತ ಪರಿಹಾರವನ್ನು ಕೂಡ ಹೇಳ್ತಾರೆ. ಅದೇ ರೀತಿ ಇವತ್ತಿನ ರಾಶಿಫಲ ಯಾರ್ಯಾರಿಗೆ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ. ಈಗ ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಗುರುಗಳ ಹತ್ರ. ಗುರುಗಳೇ, ಮೇಷರಾಶಿಗೆ ಇವತ್ತಿನ ದಿನ ಹೇಗಿದೆ? ಮೇಷರಾಶಿಯವರಿಗೆ ಕುಟುಂಬಿಕರ ಸಹಾಯದಿಂದ ಧನ ಲಾಭವಾಗಲಿದೆ. ರಕ್ತ ಸಂಬಂಧಿಗಳನ್ನು ಕುಟುಂಬಿಕರು ಅಂತ ಹೇಳ್ತೇವೆ ನಾವು. ಅಂತಹ ರಕ್ತ ಸಂಬಂಧಿ ಕುಟುಂಬದವರು
ಅಣ್ಣ ತಮ್ಮ ಇರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು. ಹೀಗೆ ಯಾರೋ ಇವರ ಕುಟುಂಬದ ಸದಸ್ಯರು ಇವತ್ತು ಯಾವುದೋ ಒಂದು ಇವರಿಗೆ ವಿಶೇಷವಾದಂತಹ ಪ್ರಯೋಜಕವಾದ ಕೆಲಸ ಮಾಡಿಕೊಟ್ಟು ಆ ಕೆಲಸ ಅವರು ಒಟ್ಟು ಸೇರಿ ಮಾಡಿ ಅದು ಒಳ್ಳೆ ಫಾಯಿದೆಯ ಪ್ರಯೋಜನಕವಾಗಿ ಇವರಿಗೆ ಧನಲಾಭ ಆಗಿ ಸಂತೋಷವಾಗುವಂಥ ಯೋಗಫಲ ಇದೆ. ಹಾಗಾದ್ದರಿಂದ ಕುಟುಂಬಿಕರ ಸಹಕಾರ, ಮನೆ ಮಂದಿಯ ಸಹಕಾರದಿಂದಾಗಿ ಕೆಲಸ ಸರಿಯಾಗಿ ಆಗಿ ಅದರ ಪ್ರಯೋಜನ ಸಿಕ್ಕಿ ಧನಲಾಭವಾಗುವಂತಹ ಯೋಗಫಲ ಇವತ್ತು ಮೇಷರಾಶಿಯವರಿಗಿದೆ. ಅದರೊಂದಿಗೆ ಬಾಯಿ ಹುಣ್ಣಿನ ದೆಸೆಯಿಂದಾಗಿ ಮಾತನಾಡಲು ಕಷ್ಟಪಡಬೇಕಾದ ಪರಿಸ್ಥಿತಿಯು ಬಂದಿತ್ತು. ಉಷ್ಣವಾದೆಯಿಂದ ಮನುಷ್ಯನಿಗೆ ಬಾಯಿ ಹುಣ್ಣಾಗೋದು ಅಂತ ಕ್ರಮ ಇದೆ. ನಾಲಿಗೆಯಲ್ಲಿ ಹುಣ್ಣಾಗ್ತದೆ, ಬಾಯಿಯ ಒಸಡಿನಲ್ಲಿ ಹುಣ್ಣಾಗ್ತದೆ. ಹೀಗೆ ಹುಣ್ಣಾದಾಗ ಅದು ನಾಲಿಗೆಯಲ್ಲಂತ ಆಗಿಬಿಟ್ರೆ ಆಹಾರ ಸೇವಿಸುವುದು ಕಷ್ಟ, ಸರಿಯಾಗಿ ಮಾತನಾಡಲಿಕ್ಕೂ ಆಗೋದಿಲ್ಲ. ಬಹಳ ರಗಳೆಯ ತಾಪತ್ರಯದ ಅವ್ಯವಸ್ಥೆ ಇದು. ಹೀಗೆ ಇವತ್ತು ಮೇಷರಾಶಿಯವರಿಗೆ ಬಾಯಿಯಲ್ಲಿ ಒಸಡಿನಲ್ಲಿ ಎಲ್ಲಿಯೋ ಹುಣ್ಣಾಗಿ ಮಾತನಾಡಲು ಕಷ್ಟವಾಗುವುದು, ನೀರು ನುಂಗ್ಲಿಕ್ಕೆ ಕಷ್ಟ ಆಗೋದು, ಆಹಾರ ಸೇವಿಸ್ಲಿಕ್ಕೆ ಕಷ್ಟ ಆಗೋದು. ಖಾರ ಪದಾರ್ಥವಂತೂ ಮುಟ್ಟುವಂತಿಲ್ಲ, ಅಥವಾ ಬಿಸಿಯ ಪದಾರ್ಥ ಮುಟ್ಟುವಂತಿಲ್ಲ, ತಂಪಾದ ಪದಾರ್ಥವನ್ನು ಮುಟ್ಟಲಿಕ್ಕೂ ಆಗೋದಿಲ್ಲ. ಹೀಗೆ ಯಾವ ಪದಾರ್ಥ ಮುಟ್ಟುವುದಕ್ಕೂ ಸೇವಿಸುವುದಕ್ಕೂ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಬರುವಂತಹ ಯೋಗಫಲ ಮೇಷರಾಶಿಯವರಿಗೆ ಉಂಟಾಗಲಿಕ್ಕಿದೆ. ಈ ತಾಪತ್ರಯದ ಪರಿಹಾರಕ್ಕೆ ಮೇಷರಾಶಿಯವರು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಅವರು ಇವತ್ತಿನ ದಿವಸ ಬಿಳಿ ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡಬೇಕು. ಬಿಳಿಯದಂಥ ಯಾವುದೇ ವಸ್ತ್ರವನ್ನು, ಮುತ್ತೈದರಿಗೆ ಬಿಳಿಯದಂಥ ರವಕೆ ಕಣ ಕೊಡ್ಬೋದು, ಅಥವಾ ಒಂದು ಸಣ್ಣದಂಥ ಪಾಣಿ ಪಂಚೆಯನ್ನು ಯಾರಿಗಾದರೂ ಆಚಾರ್ಯರಿಗೆ ದಕ್ಷಿಣ ಸಹಿತ ದಾನ ಮಾಡ್ಬೋದು. ಅನುಕೂಲ ಇದ್ದರೆ ಒಳ್ಳೆ ಬಿಳಿ ಬಟ್ಟೆಯನ್ನೇ ದಾನ ಮಾಡ್ಬೋದು. ಈ ಅಷ್ಟೂ ಸಾಮರ್ಥ್ಯ ಇಲ್ಲ ಅಂತ ಆದಾಗ ಇವತ್ತಿನ ದಿವಸ ಗೌರಿಯ ಧ್ಯಾನವೂ ಮೇಷರಾಶಿಯವರಿಗೆ ಪ್ರಯೋಜಕವಾಗ್ತದೆ. ಈ ರೀತಿ ಮಾಡೋದ್ರಿಂದ ಈ ಬಾಯಿ ಹುಣ್ಣು ಬರುವುದು ಅಷ್ಟು ದೊಡ್ಡ ಉಲ್ಬಣಾವಸ್ಥೆ ಸ್ಥಿತಿಗೆ ಹೋಗದೆ ಸಣ್ಣ ಕಿರಿಕಿರಿಯಲ್ಲಿ ಮುಗಿದು ಹೋಗಬಹುದಾದಂಥ ಸ್ಥಿತಿ ಮೇಷರಾಶಿಯವರಿಗೆ ಇವತ್ತು ಸಿದ್ಧಿಯಾಗಲಿದೆ. ಗೌರಿ ದೇವಿಯನ್ನ ಪ್ರಾರ್ಥಿಸೋದ್ರಿಂದ ನಿಮಗೆ ಆರೋಗ್ಯದಲ್ಲಿ ಉಂಟಾಗುವಂತಹ ಚಿಕ್ಕ ತೊಂದರೆ ಪಾರಾಗತ್ತೆ ಅಂತ ಹೇಳಿದ್ದಾರೆ. ಹಾಗೆ ಧನಲಾಭದ ಒಂದು ಯೋಗ ಕೂಡ ಇದೆ ಅಂತ ಹೇಳಿದ್ದಾರೆ. ನಿಮಗೆ ಶುಭವಾಗಲಿ ಅಂತ ನಾವು ಕೂಡ ಹಾರೈಸ್ತಾ ಈಗ ಮುಂದಿನ ರಾಶಿ ಫಲದ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನದು ವೃಷಭ ರಾಶಿ. ಗುರುಗಳೇ, ವೃಷಭ ರಾಶಿಗೆ ಇವತ್ತಿನ ದಿನ ಹೇಗಿದೆ? ಮೇಷರಾಶಿಯವರಿಗೆ ಇವತ್ತು ನಾಲಿಗೆ ಹುಣ್ಣಿನಿಂದ ಒದ್ದಾಡುವ ಯೋಗ. ವೃಷಭ ರಾಶಿಯವರಿಗೋ ಗಂಟಲು ನೋವು ಗುಣ ಆಗಿ ಸಂತೋಷ ಪಡುವ ಯೋಗ ಫಲ. ಅವರಿಗೆ ಕಳೆದ ಕೆಲವು ದಿವಸದಿಂದ ಶೀತ ಬಾಧೆಯಿಂದಲೋ ಬೇರೆ ಕಾರಣದಿಂದಲೋ ಗಂಟಲಿನಲ್ಲಿ ಏನೋ ತೊಂದರೆ ಇತ್ತು, ಇರಿಟೇಷನ್ ಆಗ್ತಾ ಇತ್ತು, ಆಹಾರ ಸೇವಿಸೋದು ಕಷ್ಟ ಆಗ್ತಿತ್ತು, ಮಾತನಾಡುವಾಗ ಉರಿ ಬರ್ತಾ ಇತ್ತು, ತುಂಬ ಹೊತ್ತು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗೆ ಗಂಟಲಿನ ಯಾವುದೋ ಒಂದು ಬಾಧೆಯಿಂದ ಬಳಲ್ತಾ ಇದ್ರು ಇವರು. ಅಂತಹ ಬಾಧೆ ಇವತ್ತು ಗುಣವಾಗಿ, ಆ ಗಂಟಲಿನ ರೋಗ ಗುಣವಾಗಿ ಸಂತೋಷವಾಗುವ ಯೋಗ ಫಲ ವೃಷಭ ರಾಶಿಯವರಿಗಿದೆ. ಓದಿನ ಕಡೆ ಗಮನ ಹರಿಸಲಾಗದೆ ಮಾನಸಿಕವಾಗಿ ವಿಹ್ವಲರಾಗುವಿರಿ. ನೀವು ವೃಷಭ ರಾಶಿಯವರು ಇವತ್ತು ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಣ ಓದಬೇಕು. ಸದ್ಯ ಭವಿಷ್ಯತ್ತಿನಲ್ಲಿ ಪರೀಕ್ಷೆ ಬರ್ತಾ ಇದೆ, ಓದಬೇಕು. ಇವತ್ತು ಅದರ ವಿಶೇಷ ನಾಳೆ ಅಥವಾ ನಾಳೆ ಗುರುಗಳು ಯಾವುದೋ ಪ್ರಬಂಧ ಮಂಡಿಸಬೇಕು, ಅಥವಾ ಯಾವುದೋ ವಿಷಯದ ಬಗ್ಗೆ ಸರಿಯಾದ ಮಾಹಿತಿಯನ್ನು ಚರ್ಚೆಯಲ್ಲಿ ಭಾಗಿಸಬೇಕು, ಅಥವಾ ಪ್ರಶ್ನೆ ಕೇಳ್ತೇನೆ ಅದಕ್ಕೆಲ್ಲ ಉತ್ತರ ಕೊಡಬೇಕು, ಇಂತಹ ಒಂದು ಭಾಗದ ಬಗ್ಗೆ ಅಂತ ಅವರು ಹೇಳಿದ್ದಾರೆ. ಇವರು ಇವತ್ತು ಅದನ್ನು ಓದಿ ನಾಳೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ತಮ್ಮದಂಥ ಪಾಠವನ್ನು ಒಪ್ಪಿಸದೇ ಹೋದರೆ ಗುರುಗಳ ನಿಂದನೆಗೆ ಪಾತ್ರವಾಗುವಂತಹ ಯೋಗ. ಗುರುಗಳ ನಿಂದನೆಗೆ ಪಾತ್ರ ಆದರೆ ಇವರಿಗೆ ಮಾನಸಿಕ ಹಿಂಸೆ ಆಗ್ತದೆ. ಯಾಕಂದರೆ ಇವರು ಕಲಿಯುವುದರಲ್ಲಿ ಹುಷಾರಿನ ಹುಡುಗ ಅಥವಾ ಹುಡುಗಿ. ಹಾಗಿದ್ದವರು ಇವತ್ತು ಓದಿನಲ್ಲಿ ಏಕಾಗ್ರತೆ ಬರ್ತಾ ಇಲ್ಲ. ಬೇರೆ ಬೇರೆ ಕಾರಣಗಳಿಗೆ ಮನಸ್ಸಿನ ಚಾಂಚಲ್ಯದ ದೆಸೆಯಿಂದಾಗಿ ಓದಿನ ಏಕಾಗ್ರತೆ ಬರ್ತಾ ಇಲ್ಲ. ಹಾಗಾದ್ರಿಂದ ಏನಾಗ್ತದೋ ಏನೋ ಅನ್ನುವಂಥ ಕಳವಳ ಇವತ್ತು ವೃಷಭ ರಾಶಿಯವರಿಗೆ ಬಾಧಿಸಲಿಕ್ಕಿದೆ. ಹೀಗೆ ಓದಿನ ಏಕಾಗ್ರತೆಯ ತೊಡಕಿನ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಹಳದಿ ವರ್ಣದ ವಸ್ತ್ರವನ್ನು ವೃಷಭ ರಾಶಿಯವರು ಇವತ್ತು ಯಾರಿಗಾದರೂ ದಾನ ಮಾಡ್ಬೋದು. ಹಳದಿ ಗೆದ್ದೆಯ ರವಕೆ ಕಣ ಸ್ತ್ರೀಯರಿಗೆ ಬಾಗಿನ ಕೊಡ್ಬೋದು, ಅಥವಾ ಇವತ್ತು ಹಳದಿ ವಸ್ತ್ರವನ್ನು ಯಾರಾದರೂ ಆಚಾರ್ಯರಿಗೆ ಬ್ರಾಹ್ಮಣರಿಗೆ ದಾನ ದಕ್ಷಿಣ ಸಹಿತ ದಾನ ಮಾಡ್ಬೋದು. ಈ ದಾನ ಮಾಡುವುದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ, ದಾನ ಮಾಡಿದಾಗ ನಮ್ಮದಷ್ಟು ದೋಷಗಳು, ನಮಗೆ ಯಾವುದೇ ತಾಪತ್ರೆ ಬರುವುದು ನಮ್ಮ ಪುರಾಕೃತ ಮತ್ತು ಇಹಾರ್ಜಿತ ಕರ್ಮಗಳಿಂದ. ಅರ್ಥಾತ್ ಹೋದ ಜನ್ಮದಲ್ಲಿ ಮಾಡಿದಂಥ ನಮ್ಮದಂಥ ಕೆಟ್ಟ ಕೆಲಸಗಳು ಅಥವಾ ಅಧರ್ಮದ ಕೆಲಸಗಳು, ಈ ಜನ್ಮದಲ್ಲಿ ಮಾಡಿದ ಕೆಟ್ಟ ಅಥವಾ ಅಧರ್ಮದ ಕರ್ಮಗಳು, ಈ ಕರ್ಮದ ಪರಿಹಾರಕ್ಕೆ ದಾನ ಅಂತಿರೋದು. ಹಾಗಾದ್ರಿಂದ ಅಂತಹ ದಾನವನ್ನು ಮಾಡೋದ್ರಿಂದ ಹಳದಿ ವರ್ಣದ ವಸ್ತ್ರವನ್ನು ಇವತ್ತು ದಾನ ಮಾಡಿದರೆ ನಿಮ್ಮ ಕಷ್ಟ ಪರಿಹಾರ ಆಗ್ತದೆ. ಆರ್ಥಿಕವಾಗಿ ಅನುಕೂಲ ಇಲ್ಲ ಅಂತಾದರೆ ಗುರುವಿನ ಧ್ಯಾನ ಮಾಡಬಹುದು, ಅಥವಾ ರಾಘವೇಂದ್ರ ಗುರು ಸಾರ್ವಭೌಮರ ಧ್ಯಾನ ಮಾಡುವುದರಿಂದಲೂ ವೃಷಭ ರಾಶಿಯವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ. ವೃಷಭ ರಾಶಿಯವರಿಗೆ, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚಂಚಲ ಮನಸ್ಸಿರುತ್ತೆ. ವಿದ್ಯಾತುರಾಣಾಂನ ಸುಖಂನ ನಿದ್ರಾ ಅಂತಾರೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡುವಾಗ ಬೇರೆ ಯಾವ ಯೋಚನೆಗಳನ್ನ ಇಟ್ಕೋಬಾರ್ದು ಅನ್ನೋ ಮಾತನ್ನು ಕೂಡ ಗುರುಗಳು ಹೇಳಿದ್ರು. ಈಗ ಮುಂದಿನದು ಮಿಥುನ ರಾಶಿ. ಬನ್ನಿ ಮಿಥುನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಮಿಥುನ ರಾಶಿಗೆ ಹೇಗಿದೆ? ಮಿಥುನ ರಾಶಿಯವರಿಗೆ ಚಿಂತೆಗೆ ಕಾರಣವಾಗಿದ್ದಂತಹ ಯಾವುದೋ ಸಮಸ್ಯೆ ಬಗೆಹರಿದು ನೆಮ್ಮದಿ ಸಿಗಲಿದೆ.
ಯಾವುದೋ ಒಂದು ಸಮಸ್ಯೆ ಬಹಳ ಕೆಲವು ದಿವಸದಿಂದ ಅವರಿಗೆ ಇರಿಟೇಷನ್ ಅಥವಾ ಮನಸ್ಸಿಗೆ ಕಿರಿಕಿರಿಯನ್ನು ಕೊಡ್ತಾ ಇತ್ತು. ಆ ಕಾರಣದಿಂದ ಇವರು ಬಹಳ ಚಿಂತಿತರು ಆಗಿದ್ದರು. ಹೇಗೆ ಈ ಸಮಸ್ಯೆಯಿಂದ ನಾನು ಪಾರಾಗಲಿ, ಹೇಗೆ ಈ ಸಮಸ್ಯೆಯನ್ನು ನಾನು ಪರಿಹರಿಸಿಕೊಳ್ಳಿ, ಇದಕ್ಕೆ ಯಾವ ಉತ್ತರ ನನಗೆ ಸಿಕ್ಕೀತು, ಯಾವ ಪ್ರಯತ್ನ ಮಾಡಬೇಕು ಅಂತ ಗೊತ್ತಾಗದೆ ಬಹಳ ಚಿಂತಿತರಾಕೊಂಡು ಕಳೆದ ಕೆಲವು ದಿವಸದಿಂದ ರಗಳೆಯಲ್ಲಿದ್ದವರು ಇವತ್ತು ಮಿಥುನ ರಾಶಿಯವರಿಗೆ ಆ ಚಿಂತೆಗೆ ಪರಿಹಾರವಾಗುವಂಥ ವ್ಯವಸ್ಥೆ ಲಾಭ ಆಗಿ ಆ ವ್ಯವಸ್ಥೆ ಸಿದ್ಧಿಸಿ ಇವತ್ತು ಅವರಿಗೆ ಮನಃಶಾಂತಿ ಸಿದ್ಧಿಸುವಂತಹ ಯೋಗ ಫಲ ಮಿಥುನ ರಾಶಿಯವರಿಗಿದೆ. ಬರಬೇಕಾಗಿದ್ದಂಥ ಆತ್ಮೀಯ ಸಹೋದರ ಬರಲಾರನೆಂದು ತಿಳಿದು ಬೇಸರವಾಗಲಿದೆ. ಅಣ್ಣ ತಮ್ಮಂದರು ಬಹಳ ಪ್ರೀತಿ ಪಾತ್ರರಾದವರು ಮಿಥುನ ರಾಶಿಯವರು. ಆ ಅಣ್ಣ ಬೇರೆ ಊರಿನಲ್ಲಿದ್ದ. ಇವತ್ತು ಯಾವುದೋ ಒಂದು ಮನೆಯಲ್ಲಿ ಇವರು ಹೀಗೆ ದೇವತಾ ಪೂಜೆ, ದುರ್ಗಾ ಪೂಜೆ ಇಟ್ಕೊಂಡಿದ್ರು, ಅಥವಾ ಈಶ್ವರ ದೇವಸ್ಥಾನದಲ್ಲಿ ಮನೆ ಇಡೀ ಕುಟುಂಬದ ಪರವಾಗಿ ಏಕಾದಶ ರುದ್ರಾಭಿಷೇಕ ಅಥವಾ ಶತವ ರುದ್ರಾಭಿಷೇಕ ಅಂತ ಇಟ್ಕೊಂಡಿದ್ರು. ಆ ನೆಪದಲ್ಲಿ ಅಣ್ಣ ಬರ್ತಾನೆ ಬೇರೆ ಊರಿನಿಂದ ಅಂತ, ಅಣ್ಣ ಬರಬೇಕು ಇವತ್ತು ಕುಟುಂಬದ ಪರವಾಗಿ ಹೀಗೆ ಮಾಡ್ತೇನೆ ಅಂತ ಇವರು ಹೇಳಿಕೊಂಡಿದ್ದಾರೆ. ಬರ್ತೇನೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಬರ್ತೇನೆ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಕಾರಣಾಂತರದಿಂದ ಕೊನೆಯ ಗಳಿಗೆಯಲ್ಲಿ ಅವರ ಪ್ರಯಾಣ ರದ್ದಾಗೋದ್ರಿಂದ ಅವರು ಇವತ್ತು ಇವರ ಕಾರ್ಯಕ್ರಮಕ್ಕೆ ಬರಲಾಗದೇ ಇರುವುದರಿಂದ ಅಣ್ಣ ಬರಲಾರ ಅಂತ ಅಥವಾ ಸಹೋದರ ಬರಲಾರ ಅಂತ ತಿಳಿದುಕೊಂಡದ್ರಿಂದ ಬೇಸರವಾಗುವಂಥ ಯೋಗ ಫಲ ಮಿಥುನ ರಾಶಿಯವರು ಇವತ್ತಿದೆ. ಸಹೋದರ ಬರಲಾರನೆಂದು ಆತ್ಮೀಯನಾದಂಥ ಸಹೋದರ ಬರಲಾರನೆಂದು ತಿಳಿದು ಆಗುವಂಥ ಈ ಬೇಸರದ ದೋಷ ಪರಿಹಾರಕ್ಕೆ ಮಿಥುನ ರಾಶಿಯವರು ಇವತ್ತು ಕೆಂಪು ವರ್ಣದ ವಸ್ತ್ರವನ್ನು ದಾನ ಮಾಡುವುದು ಅಥವಾ ಕುಜನ ಜಪ ಮಾಡುವುದು ಅಥವಾ ನರಸಿಂಹನ ಜಪ ಮಾಡುವುದರಿಂದ ಅವರ ಸಮಸ್ಯೆ ಬಗೆಹರಿತದೆ. ಕೆಂಪು ವರ್ಣದ ವಸ್ತ್ರ, ಕೆಂಪು ವರ್ಣದ ರವಿಕೆ ಕಣ ದಾನ ಮಾಡ್ಬೋದು, ಅಥವಾ ಯಾರಾದರೂ ಒಳ್ಳೆಯ ವಿಪ್ರರಿಗೆ ಬ್ರಾಹ್ಮಣರಿಗೆ ಕೆಂಪು ವಸ್ತ್ರ ಅಥವಾ ಕೆಂಪು ಬಟ್ಟೆ ಮಡಿ, ಕೆಂಪು ವೇಷ್ಟಿ, ಇದೆ ಕೆಂಪು ಬಣ್ಣದ ಯಾವುದೇ ವಸ್ತ್ರವನ್ನು ದಕ್ಷಿಣ ಸಹಿತ ದಾನ ಮಾಡ್ಬೋದು. ದೇವಸ್ಥಾನಕ್ಕೆ ಕೆಂಪು ಸೀರೆಯನ್ನು ಒಪ್ಪಿಸಬಹುದು. ಇವತ್ತು ದುರ್ಗಾದೇವಿಯ ದೇವಾಲಯಕ್ಕೆ ಕೆಂಪು ಸೀರೆಯನ್ನು ಒಪ್ಪಿಸುವುದು, ಈ ರೀತಿ ಎಲ್ಲ ಮಾಡೋದರಿಂದ ಮಿಥುನ ರಾಶಿಯವರು ಈ ಸಮಸ್ಯೆ ಪರಿಹರಿತದೆ. ಅನುಕೂಲ ಇಲ್ಲ, ದೊಡ್ಡದು ಹೇಳ್ತಾ ಇದ್ದಾರೆ ಪರಿಹಾರ, ಏನು ತಲೆಬಿಸಿ ಮಾಡಬೇಕಾದ ಅಗತ್ಯ ಇಲ್ಲ. ಕುಜನ ಜಪ ಮಾಡ್ಬೋದು, ನರಸಿಂಹನ ಜಪ ಮಾಡ್ಬೋದು. ಮನೆಯಲ್ಲೇ ಕುಜನ, ಅಂಗಾರಕನ, ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂಚನ ಸನ್ನಿಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ತಂ ಪ್ರಣಮಾಮ್ಯಂ ಎನ್ನುವಂಥ ಕುಜನ ಮಂತ್ರವೋ, ಅಥವಾ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗ ಬಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಭವಾಬ್ಧಿ ಹಿರಣ್ಯಪೂತ ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ ಎನ್ನುವಂಥ ನರಸಿಂಹನ ಮಂತ್ರವು ಗೊತ್ತಿದ್ರೆ ಜಪ ಮಾಡ್ಬೋದು. ಇದು ಗೊತ್ತಿಲ್ಲ ಅಂತಾದರೆ ಓಂ ಅಂಗಾರಕಾಯ ನಮಃ, ಓಂ ನರಸಿಂಹಾಯ ನಮಃ, ಓಂ ನಮ್ ನೃಸಿಂಹಾಯ ನಮಃ ಅಂತ ಹೇಳ್ಬೋದು, ಓಂ ನರಸಿಂಹಾಯ ನಮಃ ಅಂತ ಹೇಳ್ಬೋದು. ಹೀಗೆ ಹೇಳೋದ್ರಿಂದಲೂ ನಿಮ್ಮ ಸಮಸ್ಯೆ ಬಗೆಹರಿತದೆ ಮಿಥುನ ರಾಶಿಯವರಿಗೆ. ನರಸಿಂಹನ ಜಪ ಮಾಡೋದ್ರಿಂದ ನಿಮಗಾಗುವಂತಹ ಬೇಸರ ದೂರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮುಂದಿನದು ಕರ್ಕಾಟಕ ರಾಶಿ. ಗುರುಗಳೇ, ಕರ್ಕಾಟಕ ರಾಶಿ ಬಗ್ಗೆ ಹೇಳಿ. ಜ್ಞಾನ ವೃದ್ಧಿಗೆ ಪೂರಕವಾದ ಸಾಹಿತ್ಯ ಓದಿ ಸಂತೋಷವಾಗಲಿದೆ. ಕರ್ಕಾಟಕ ರಾಶಿಯವರು ಸಾಹಿತ್ಯ ಪ್ರಿಯರು ಅಥವಾ ಜ್ಞಾನ ವೃದ್ಧಿ ಮಾಡಿಕೊಳ್ಳುವ ಒಂದು ಆಸಕ್ತಿ ಇದ್ದಂತಹ ಓದುಗ ಹವ್ಯಾಸ ಇದ್ದ ವ್ಯಕ್ತಿ. ಅಂತಹ ಕರ್ಕಾಟಕ ರಾಶಿಯವರಿಗೆ ಓದು ಹವ್ಯಾಸ ಇದ್ದವರಿಗೆ ಇವತ್ತು ಅವರದಂಥ ಜ್ಞಾನ ವೃದ್ಧಿಗೆ ಬೇಕಾಗುವ ಅಥವಾ ಅವರ ಆಸಕ್ತಿಗೆ ಪೂರಕವಾದಂಥ ವ್ಯವಸ್ಥೆ ಇರುವಂತಹ ಸಾಹಿತ್ಯ ಕೃತಿಯನ್ನು ಓದಿ ಸಂತೋಷ ಪಡುವ ಯೋಗ ಫಲ ಇದೆ. ಅಥವಾ ಪತ್ರಿಕೆಯಲ್ಲಿ ಯಾವುದೋ ಒಂದು ಲೇಖನ ಇವರಿಗೆ ಬಹಳ ಇಷ್ಟವಾದಂಥ ಲೇಖನ, ಅಂತಹ ಲೇಖನ ಓದಿದ್ರು, ಅಂಕಣ ಬರಹಕಾರರ ಅಂಕಣ ಓದಿದ್ರು, ಅಥವಾ ಯಾವುದೋ ಒಳ್ಳೆ ಇದು ಬಹಳ ಚೆನ್ನಾಗಿದೆ ಅಂತ ಯಾರೋ ಪುಸ್ತಕ ತಂದುಕೊಟ್ರು, ಇವತ್ತು ಅದನ್ನು ಓದಿ ಹೌದು ನನ್ನದಂಥ ಆಸಕ್ತಿಗೆ ಸರಿಯಾದ ವಿಷಯ ಇದೆ ಈ ಪುಸ್ತಕದಲ್ಲಿ ಅಂತ ಖುಷಿ ಪಡುವಂಥ ಯೋಗ ಫಲ ಇದೆ. ಅದರೊಂದಿಗೆ ಹಿರಿಯರ ಮೊಂಡುತನದ ವಾದದಿಂದ ಬೇಸರವಾಗಲಿದೆ. ಕರ್ಕಾಟಕ ರಾಶಿಯವರಿಗೆ ಅವರ ಹಿರಿಯರು ನಾನು ಹೇಳಿದ್ದೇ ಸರಿ, ನನ್ನದೇ ಸರಿ, ನನ್ನ ಮಾರ್ಗವೇ ನೇರ ಅಂತ ಹೇಳ್ತಾ ಇವ್ರ ಹತ್ರ ವಾದ ಮಾಡ್ತಾರೆ. ನಿಜವಾಗಿ ಇವರದಾದಂಥ ವಾದವೋ ಇವರದಾದಂತಹ ದೃಷ್ಟಿಕೋನವೋ ಸರಿ ಇರ್ತದೆ, ಆದರೆ ಅವರು ಹಠವಾದಿಗಳಾದದ್ರಿಂದ ತನ್ನದೇ ಸರಿ ಅಂತ ಜಿದ್ದು ಹಿಡಿತಾರೆ. ಹಾಗಾದ್ದರಿಂದ ಇವರಿಗೆ ಮನಸ್ಸಿಗೆ ಮುಜುಗಾರ ಆಗುವಂಥ ಯೋಗಫಲ ಹಿರಿಯರ ಮೊಂಡುತನದ ದೆಸೆಯಿಂದ ಕರ್ಕಾಟಕ ರಾಶಿಯವರಿಗೆ ಇವತ್ತು ಉಂಟಾಗ್ತದೆ. ಹಿರಿಯರ ಮೊಂಡುವಾದದಿಂದ ಬೇಸರ ಆಗುವಂಥ ಏನು ಸಮಸ್ಯೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಬಂದಿತ್ತು, ಆ ಸಮಸ್ಯೆ ಪರಿಹಾರಕ್ಕೆ ಕೇಸರಿ ವರ್ಣದ ವಸ್ತ್ರವನ್ನು ಅರ್ಹರಿಗೆ ದಾನ ಮಾಡೋದು. ಅಥವಾ ಅದು ಸಾಧ್ಯ ಇಲ್ಲ, ಕೇಸರಿ ವರ್ಣದ ವಸ್ತ್ರ ನಮಗೆ ಅಷ್ಟು ಆರ್ಥಿಕ ಅನುಕೂಲ ಇಲ್ಲ, ಪುಟ್ಟ ವಸ್ತ್ರ ದಾನ ಮಾಡಿದರೂ ಸಾಕು, ಆದರೆ ಅಷ್ಟಕ್ಕೂ ಸಾಮರ್ಥ್ಯ ಇಲ್ಲ ಅಂತಾದರೆ ಸೂರ್ಯನ ಜಪ ಓಂ ಆದಿತ್ಯಾಯ ನಮಃ ಅಥವಾ ಓಂ ಸೂರ್ಯಾಯ ನಮಃ ಎನ್ನುವ ಸೂರ್ಯನ ಜಪವನ್ನು ಮಾಡ್ಬೋದು, ಅಥವಾ ಓಂ ನಮಃ ಶಿವಾಯ ಎಂದು ಶಿವನ ಜಪವನ್ನು ಮಾಡುವುದರಿಂದ ಇವತ್ತು ಕರ್ಕಾಟಕ ರಾಶಿಯವರಿಗೆ ಅವರದಂಥ ಸಮಸ್ಯೆ ಬಗೆಹರಿತದೆ. ಕರ್ಕಾಟಕ ರಾಶಿಯವರಿಗೆ ಸೂರ್ಯನ ಜಪವನ್ನ ಮಾಡಬೇಕು ಅಂತ ಗುರುಗಳು ಸಲಹೆಯನ್ನ ಕೊಟ್ಟಿದ್ದಾರೆ. ಇದನ್ನು ಮಾಡೋದ್ರಿಂದ ನಿಮಗೆ ಎಲ್ಲ ಶುಭವಾಗುತ್ತೆ ಅಂತ ನಾವು ಹರಿಸ್ತಾ, ಈಗ ಮುಂದಿನ ರಾಶಿ ಫಲ ಸಿಂಹರಾಶಿ. ಬನ್ನಿರಿ ಸಿಂಹರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಸಿಂಹರಾಶಿಗೆ ಹೇಗಿದೆ ಇವತ್ತು? ಸಿಂಹರಾಶಿಯವರಿಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರೆತು ಖುಷಿಯಾಗಲಿದೆ.
ಅವ್ರು ಯಾವುದೋ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಈ ಕೆಲಸಕ್ಕೆ ಹೀಗಾಗಬೇಕು, ಈ ರೀತಿಯ ಪ್ರತಿಫಲ ಬರಬೇಕು ಅಂತ ನಿರೀಕ್ಷೆಯೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅರ್ಥಾತ್ ಎಷ್ಟು ಕೆಲಸ ಮಾಡಬೇಕು ಅಂತ, ಅದಕ್ಕೆ ಆ ಕೆಲಸ ಆಗೋದಕ್ಕೆ ನಿರೀಕ್ಷೆ ಇದೆ, ಪ್ರತಿಫಲ ಸಿಗೋದಕ್ಕೆ ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿದ್ದಾರೆ. ಆ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿ, ನನ್ನ ಕೆಲಸಕ್ಕೆ ಬೇಕಾದಷ್ಟು ಪ್ರತಿಫಲ ಸಿಕ್ಕಿತ್ತು, ನಾನು ಏನು ಮಾಡಿದೆ ಅದು ಸರಿಯಾಯಿತು, ಅದಕ್ಕೆ ಬೇಕಾಗುವ ರಿವಾರ್ಡ್ ಪ್ರತಿಫಲ ಸಿಕ್ಕಿತ್ತು ಅಂತ ಖುಷಿ ಪಡುವ ಯೋಗ ಫಲ ಸಿಂಹರಾಶಿಯವರಿಗಿದೆ. ಆಡಿದ ಮಾತು ಅಪಾರ್ಥಕ್ಕೆಡೆಗೆ ಆಗಿ ಕಿರಿಕಿರಿ ಆಗಲಿದೆ. ಪಶ್ಚಾತ್ತಾಪ ಪಡುವರು ಅಂದರೆ ಸಿಂಹರಾಶಿಯವರು ಇವತ್ತು ಯಾರ ಹತ್ರ ಏನೋ ಮಾತಾಡ್ತಾರೆ. ಆ ಮಾತಾಡಿದ್ದನ್ನು ಅವರು ಮೊದಲೇ ಏನೋ ಟೆನ್ಷನ್ ಗಿರಾಕಿ ಅಂಥವ್ರ ಹತ್ರ ಹೋಗಿಕೊಂಡು ಇವರು ಮಾತಾಡಿದ್ದಾರೆ. ಆ ಪುಣ್ಯಾತ್ಮ ಅಥವಾ ಆ ಪುಣ್ಯಾತ್ಮೆ ಅವರು ಅದನ್ನು ಅಪಾರ್ಥವಾಗಿ ತಿಳ್ಕೊಂಡು ಅವ್ರು ಹಾಗೆ ಯಾಕೆ ನನಗೆ ಹೇಳಿದರು, ಆ ರೀತಿ ಅವ್ರು ಮಾತಾಡಿದ ಅರ್ಥ ಅದಲ್ಲ, ಅವರು ಹೇಳೋದು ಈ ಅರ್ಥ ಅಂತ, ಅದಲ್ಲ ಇದರ್ಥ ಅವರು ಹೇಳಿದ್ದು ಅಂತ ಇವರ ಮಾತನ್ನು ಅವರು ಬೇರೆಯೇ ಅರ್ಥಕ್ಕೆ ಗ್ರಹಿಸಿಕೊಂಡು ಅದಕ್ಕೆ ಅವರದೇ ಆದಂಥ ವ್ಯಾಖ್ಯಾನ ನೀಡಿ ತಪ್ಪು ಗ್ರಹಿಕೆಯೊಂದಿಗೆ ಅವರು ಕಿರಿಕಿರಿ ಮಾಡೋದು, ಬೇರೆಯವರಿಗೂ ಆ ಕಿರಿಕಿರಿಯನ್ನು ವರ್ಗಾಯಿಸುವುದು ಮಾಡ್ತಾರೆ. ಇವರು ಯಾರ ಹತ್ರ ಮಾತನಾಡ್ತಾರೆ ಅವರು. ಹಾಗಾದ್ರಿಂದ ಇವರ ಮಾತು ಅಪಾರ್ಥಕ್ಕೆಡೆಯಾಗಿ ಇವರಿಗೆ ಪಶ್ಚಾತ್ತಾಪವಾಗಲಿದೆ. ನಾನು ಹಾಗಾದ್ರೆ ಆ ಮಾತೇ ಆಡೋದು ಬೇಡತ್ತು ಏನೋ ಅಂತನ್ನುವಂಥ ಪಶ್ಚಾತ್ತಾಪ ಆಗಬಹುದಾದ, ಕಿರಿಕಿರಿ ಆಗಬಹುದಾದಂಥ ಯೋಗ ಫಲ ಇವತ್ತು ಸಿಂಹರಾಶಿಯವರಿಗೆ ತಮ್ಮ ಮಾತಿನ ದೆಸೆಯಿಂದ ಉಂಟಾಗಲಿದೆ. ಈ ಸಮಸ್ಯೆ ಪೀಡಾ ಪರಿಹಾರಕ್ಕೆ ಹಸಿರು ವರ್ಣದ ವಸ್ತ್ರವನ್ನು ಅರ್ಹರಿಗೆ ದಾನ ಮಾಡುವುದು. ಒಳ್ಳೆ ಬ್ರಾಹ್ಮಣರಿಗೆ ಅಥವಾ ಒಳ್ಳೆ ಜಪತಪಾನುಷ್ಠಾನ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹಸಿರು ವರ್ಣದ ಪಚ್ಚ ಬಣ್ಣದ ವಸ್ತ್ರಕ್ಕೆ ದಕ್ಷಿಣೆಯನ್ನು ಸೇರಿಸಿ ಕೊಡುವುದು. ವಸ್ತ್ರ ಮತ್ತು ದಕ್ಷಿಣೆಯನ್ನು ಸೇರಿಸಿ ಕೊಟ್ಟರೆ ಅವರದಂಥ ಆಶೀರ್ವಾದದಿಂದ ಇವರ ಕಷ್ಟ ದೂರ ಆಗುವ, ಇವರದಂಥ ತಾಪತ್ರೆ ಪರಿಹಾರವಾಗುವ ಯೋಗ ಫಲ ಬರ್ತದೆ. ವಸ್ತ್ರದಾನಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದರೆ ವಿಷ್ಣುವಿನ ಜಪ, ಓಂ ನಮೋ ನಾರಾಯಣಾಯ ಎಂಬ ವಿಷ್ಣುವಿನ ಜಪ ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ ಎನ್ನುವಂಥ ಕೃಷ್ಣ ಷಡಕ್ಷರಿ ಮಂತ್ರವನ್ನು ಜಪಿಸಿದರೂ ಸಮಸ್ಯೆ ಪರಿಹಾರ ಆಗ್ತದೆ. ಜಪ ಮಾಡಿ ಅಂತ ಹೇಳ್ತಾರೆ ಗುರುಗಳು. ಎಷ್ಟು 12 ಸಮಯ ಇದ್ದರೆ 108 1008 ಸಹಿತ ಮಾಡ್ಬೋದು. ಅಷ್ಟು ಅನುಕೂಲ ಇಲ್ಲ ಅಂದರೆ 12 ಜಪ ಮಾಡಿದರೂ ಸಾಕಾಗ್ತದೆ. 12 ವಾರಂ ಜಪ, 12 ಬಾರಿ ಜಪ, ಅಷ್ಟೋತ್ತರ ಶತವಾರಂ ಜಪ, 108 ಬಾರಿ ಜಪ ಅಥವಾ ಸಹಸ್ರವಾರಂ ಜಪ, 1001 ಬಾರಿ ಅಥವಾ 1008 ಬಾರಿ ಜಪ ಮಾಡೋದ್ರಿಂದಲೂ ಪುಣ್ಯ ಸಿಗ್ತದೆ, ತಾಪತ್ರೆ ಪರಿಹಾರ ಆಗ್ತದೆ. ಆ ಭಗವಂತನ ಧ್ಯಾನವನ್ನ ಮಾಡೋದ್ರಿಂದ, ಜಪವನ್ನ ಮಾಡೋದ್ರಿಂದ ಪರಿಹಾರವಾಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಗುರುಗಳೊಂದಿಗೆ ಮಾತಾಡಬೇಕು, ಸಮಸ್ಯೆಗೆ ತಕ್ಕ ಪರಿಹಾರವನ್ನ ತಿಳ್ಕೋಬೇಕು ಅಂತ. ಈಗ ನಮ್ಮ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ ಈ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ. ಹಲೋ ಹಲೋ ಮೇಡಮ್. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು ಮಾ? ನಮಸ್ತೆ, ನಾವು ಬೈಲಗುಳಿಂದ ಅಶ್ವಿನಿ ಅಂತ ಹೇಳಿ ಮಾತಾಡ್ತಾ ಇರೋದು. ಅಶ್ವಿನಿ ಅವರೇ, ನೀವು ಯಾರ ಬಗ್ಗೆ ಕೇಳಬೇಕಿದೆ? ನನ್ ಬಗ್ಗೆನೇ ಕೇಳಬೇಕಿತ್ತು, ಮತ್ತೆ ಮನೆ ಬಗ್ಗೆನೂ ಕೇಳಬೇಕಾಯ್ತು. ಸರಿ, ಗುರುಗಳಿದ್ದಾರೆ, ಗುರುಗಳೊಂದಿಗೆ ಮಾತಾಡಿ. ಅಶ್ವಿನಿ ಅವರೇ, ನಿಮ್ಮ ಸಮಸ್ಯೆ ಹೇಳಿ ಮಾ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ಕಾರ ಅಶ್ವಿನಿ ಅವರೇ, ಏನ್ ಕೇಳಬೇಕಿತ್ತು ನಿಮಗೆ? ಸರ್, ನಂದು ಸ್ವಲ್ಪ ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ಸರ್. ನಿಮ್ಮದು ಈಗ ಎಷ್ಟು ಪ್ರಾಯ ನಿಮಗೆ? ನಮಗೀಗ 26 ರನ್ನಿಂಗ್ ಇದೆ ಸರ್. ಸರಿ, ನಿಮ್ಮ ಹೆಸರು ಹೇಗೆ? ಅಶ್ವಿನಿನಾ? ಹಾ ರೀ. ಈಗ ನಿಮಗೆ ಪ್ರಶ್ನೆಶಾಸ್ತ್ರದ ಮುಖಾಂತರ ಉತ್ತರ ಕೊಡ್ತಾ ಇದ್ದೇನೆ ತಾಯಿ. ಹಾ ಸರ್. ಮಕರ ಲಗ್ನ ಬಂದಿದೆ, ನೀವು ಬಹಳ ಬುದ್ಧಿವಂತ ಹೆಣ್ಣು, ಸಪ್ತಮದಲ್ಲಿ ಗುರು ಉಚ್ಚನಾಗಿದ್ದಾನೆ, ಒಳ್ಳೆ ಬುದ್ಧಿವಂತ ಹೆಣ್ಣು. ಮಧ್ಯದಲ್ಲಿ ಯಾಕೆ ಶಿಕ್ಷಣ ನಿಲ್ಲಿಸಿದ್ರಿ? ಮನೆಯಲ್ಲಿ ಫಾರ್ಮ್ ಆಗಿ ಸಂಬಂಧ 1 ಇಯರ್ ಶಿಕ್ಷಣ ನಿಲ್ಸಿದೆ ಸರ್. ಮತ್ತೆ ಈಗ ಕಂಟಿನ್ಯೂ ಮಾಡಿ ಕ್ಲಿಯರ್ ಮಾಡ್ಕೊಂಡಿದ್ದೇನೆ ಸರ್. ಈಗ ನಿಮಗೆ ಶಿಕ್ಷಣವನ್ನು ಚೆನ್ನಾಗಿ ಮಾಡಿಕೊಂಡು ಸ್ನಾತಕೋತ್ತರ ಪದವೀಧರೆಯಾಗಿ ನಮಗೆ ಒಳ್ಳೆ ನೌಕರಿ ಮಾಡುವ ಯೋಗಫಲ ಸವಿತ ಇದೆ. ದಶಮ ಕೇಂದ್ರದಲ್ಲಿ ಶನಿ ಉಚ್ಚ, ಸಪ್ತಮದಲ್ಲಿ ಗುರು ಉಚ್ಚ, ಒಳ್ಳೆ ಚುರುಕಿನ ಹೆಣ್ಣು ನೀವು. ನಿಮಗೆ ಚೆನ್ನಾದ ಗುರುಬಲ ಇದೆ ಈ ವರ್ಷ. ಹಾಗಾದ್ರಿಂದ 2014-15 ಜುಲೈ 13ರವರೆಗೆ ಚೆನ್ನಾದ ಗುರುಬಲ ಇರೋದ್ರಿಂದ ನೀವು ವಿವಾಹ ಪ್ರಯತ್ನಕ್ಕೂ ಮುಂದಾಗಬೇಕು ತಾಯಿ. ಕೇವಲ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾ ಮದುವೆಯನ್ನು ತುಂಬಾ ಹಿಂದೆ ಹಾಕಿದರೆ ಮತ್ತೆ ಮದುವೆ ಸಮಸ್ಯೆ ಆಗ್ತದೆ. ಈಗಾಗಲೇ 26 ವರ್ಷ ಆಗಿದೆ ನಿಮಗೆ. ಈಗ ವಿವಾಹದ ಬಗ್ಗೆಯೂ ಪ್ರಯತ್ನ ಮಾಡಿ. ಒಳ್ಳೆ ಹುಡುಗನೊಂದಿಗೆ, ನಿಮಗೆ ಸಪ್ತಮದಲ್ಲಿ ಗುರು ಉಚ್ಚನಿದ್ದಾನೆ, ಒಳ್ಳೆ ಹುಡುಗನೊಂದಿಗೆ ವಿವಾಹ ಆಗುವ ಯೋಗಫಲ ಇದೆ. ಗುಣವಂತನಾದಂಥ, ಸುಶಿಕ್ಷಿತನಾದಂಥ, ಒಳ್ಳೆ ನೌಕರಿಯಲ್ಲಿರುವ, ಒಳ್ಳೆ ಕೆಪಾಸಿಟಿ ಹುಡುಗನೊಟ್ಟಿಗೆ ಮದುವೆ ಆಗುವ ಯೋಗ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಶಿಕ್ಷಣದ ಬಗ್ಗೆಯೂ ಪ್ರಯತ್ನ ಮಾಡಿ ಸೈಮಲ್ಟೇನಿಯಸ್ಲಿ. ಎರಡೂ ಯೋಗ ಇದೆ ನಿಮಗೆ. ದಾಂಪತ್ಯ ಸೌಖ್ಯ, ಶಿಕ್ಷಣದ ಉನ್ನತಿ ಎರಡೂ ಯೋಗ ಇದೆ. ಹಾಗಾದ್ರಿಂದ ಒಳ್ಳೆ ಮದುವೆಯೂ ಆಗಿ, ಗಂಡನ ಪರ್ಮಿಷನ್ ತಗೊಂಡು ಎಜುಕೇಶನ್ ಅನ್ನು ಮುಂದರಿಸಿ, ಮದುವೆ ಆಗುವಾಗಲೇ ಹುಡುಗನಿಗೆ ಹೇಳಿ ನನಗೆ ಶಿಕ್ಷಣ ಮುಂದರಿಸಬೇಕು ಅಂತ ಆಸೆ ಉಂಟು, ಅದಕ್ಕೆ ನೀನು ಬೆಂಬಲ ಕೊಡಬೇಕು ಅಂತ ಹುಡುಗನ ಹತ್ರ ಕೇಳಿ. ಅಂತ ಹುಡುಗನೇ ಸಿಗ್ತಾನೆ ನಿಮಗೆ. ಹಾಗಾಗಿ ಮುಂದೆ ದಾಂಪತ್ಯ ಸೌಖ್ಯದ ಯೋಗನೂ ಇದೆ, ಒಳ್ಳೆ ಜೀವನದ ಯೋಗ ಫಲ ಇದೆ. ಯೋಜನಾಬದ್ಧ ಜೀವನ ಮಾಡಿ. ಮತ್ತೆ ಇದುವರೆಗೆ ಮನೆಯಲ್ಲಿ ಕೆಲವು ಸಮಸ್ಯೆ ಇತ್ತು ನಿಮಗೆ, ಅದು ಕೆಲವೊಮ್ಮೆ ಎಲ್ಲರ ಜೀವನದಲ್ಲಿ ಬರುತ್ತೆ. ಹೆದರಬೇಡಿ ನೀವು. ಮುಂದೆ ಒಳ್ಳೆ ಭವಿಷ್ಯ, ಒಳ್ಳೆ ಕೆಪಾಸಿಟಿ, ಒಳ್ಳೆ ಯೋಗ್ಯತೆಯಿಂದ ಬೆಳೆಯುವ ಯೋಗ ಇರುವಂತಹ ಹೆಣ್ಣು. ಆ ನಿಟ್ಟಿನ ಉತ್ಸಾಹಿ ಪ್ರಯತ್ನ ಮಾಡಬೇಕು. ಒಂದು ಹಗಲುಗನಸು ಜಾಸ್ತಿ ನಿಮಗೆ, ಹಗಲುಗನಸು ಜಾಸ್ತಿ. ಅರ್ಥಾತ್ ಅದು ಮಾಡಬೇಕು ಇದು ಮಾಡಬೇಕು ಅಂತ 25 ಯೋಜನೆ ಇದೆ ನಿಮ್ಮ ಹತ್ರ.
ಹಾಗಾಗಿ 25 ಯೋಜನೆಗಳಿಗೆ ಹೋಗದೆ ಒಂದೊಂದೇ ಯೋಜನೆಗಳನ್ನು ಸರಿಯಾಗಿ ಮುಂದುವರಿಸ್ತಾ ಹೋದರೆ ಯಶಸ್ವಿ ಆಗ್ತೀರಿ. ದೇವ್ರು ಒಳ್ಳೆ ಭವಿಷ್ಯ ಕೊಡ್ತಾನೆ. ದೇವ್ರು ಚೆನ್ನಾಗಿಟ್ಟಿರ್ಲಿ ನಿಮ್ಮನ್ನ. ಧನ್ಯವಾದಗಳು ಅಶ್ವಿನಿ ಅವರೇ ಕರೆ ಮಾಡಿದ್ದಕ್ಕಾಗಿ. ನೀವು ಇಷ್ಟಪಟ್ಟಂತೆ ನಿಮ್ಮ ವಿದ್ಯಾಭ್ಯಾಸವು ಮುಂದುವರಿಯಲಿ, ಗುರುಗಳು ಹೇಳಿದ ಹಾಗೆ ನಿಮಗೆ ಒಬ್ಬ ಒಳ್ಳೆ ವರನೂ ಸಿಗ್ಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿ ಬಗ್ಗೆ ಹೇಳಿ ಗುರುಗಳು. ತಂದೆಯ ಸಮಯೋಚಿತ ಸಲಹೆ ಪ್ರಯೋಜನಕ್ಕೆ ಬರಲಿದೆ. ಕನ್ಯಾ ರಾಶಿಯವರಿಗೆ ಅವರ ಹಿರಿಯರು, ತಂದೆಯವರು, ಅಜ್ಜ, ಹೀಗೆ ಯಾರೋ ಹಿರಿಯರಿದ್ದಾರೆ, ವಿಶೇಷವಾಗಿ ತಂದೆ. ಅಂತಹ ತಂದೆಯವರು ಹೀಗೆ ಮಾಡು, ನಿನ್ನ ಈ ಸಮಸ್ಯೆಗೆ ಈ ರೀತಿಯಾದಂಥ ಪ್ರಯತ್ನ ಮಾಡು, ಅಥವಾ ನಿನಗೆ ಯಾವ ಕೆಲಸ ಇವತ್ತು ಆಗಬೇಕು ಅಂತುಂಟು, ಅದಕ್ಕೆ ಈ ರೀತಿಯ ಆ್ಯಂಗಲ್ನಲ್ಲಿ ನೀನು ಚಿಂತಿಸಿ ಈ ರೀತಿಯ ಆ್ಯಂಗಲ್ನ ಪ್ರಯತ್ನ ಮಾಡಿದರೆ ಆ ಕೆಲಸಕ್ಕೆ ಕೈಗೂಡುತ್ತದೆ ಅಂತ ಹೇಳಿದ್ದಾರೆ. ಸಹಕಾರವನ್ನು ಕೊಡ್ತಾರೆ. ಹೀಗಾದ್ದರಿಂದ ತಂದೆಯ ಸಹಕಾರ ಮತ್ತು ಸಮಯೋಚಿತ ಸಲಹೆ ಇದರ ದೆಸೆಯಿಂದಾಗಿ ಇವರ ಕಾರ್ಯ ಕೈಗೂಡಿ ಸಂತೋಷ ಆಗುವಂತಹ ಯೋಗ ಫಲ ಇವತ್ತು ಕನ್ಯಾ ರಾಶಿಯವರಿಗಿದೆ. ಎಲುಬಿನ ಸಂದುಗಳಲ್ಲಿ ನೋವು ಕಾಣಿಸಿಕೊಂಡಿತ್ತು. ಜಾಯಿಂಟ್ ಪೇಯ್ನ್ ಅಂತ ನಾವು ಇವತ್ತು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಕೈಯ ಸಂದು, ಕಾಲ ಸಂದು, ಬೆನ್ನಿನ ಸಂದು ಇತ್ಯಾದಿಗಳಲ್ಲೆಲ್ಲ ನೋವು ಕಾಣಿಸಿಕೊಂಡು ರಗಳೆ ಆಗಬಹುದಾದಂಥ ಯೋಗ ಫಲ ಇವತ್ತು ಕನ್ಯಾ ರಾಶಿಯವರಿಗಿದೆ. ಯಾವುದೋ ಒಂದು ರೀತಿಯಲ್ಲಿ ಕೆಲವೊಮ್ಮೆ ಆರ್ಥರೈಟಿಸ್ ಅಂತ ಮನುಷ್ಯನಿಗೆ ಸಮಸ್ಯೆ ಬರುವುದುಂಟು. ಅದು ಸಂಧಿವಾತ ಅಥವಾ ಸಂಧಿಯಲ್ಲಿ ಬರಬಹುದಾದಂಥ ನೋವು. ಇದು ವಾತದ ಸಂಬಂಧವಾಗಿ ಬರಬಹುದು, ಪಿತ್ತದ ಸಂಬಂಧವಾಗಿ ಬರ್ಬೋದು, ಕಫದ ಸಂಬಂಧವಾಗಿ ಬರ್ಬೋದು. ಯಾವುದೋ ವ್ಯವಸ್ಥೆಯಿಂದಾಗಿ ಈ ರೀತಿಯಾದಂಥ ಸಮಸ್ಯೆ ಬರುವಂಥ ಅವ್ಯವಸ್ಥೆ ಇವತ್ತು ಕನ್ಯಾ ರಾಶಿಯವರಿಗೆ ಒದಗಿ ಬಂದಿತ್ತಾದ್ದರಿಂದ ಈ ಸಮಸ್ಯೆ ಬರದೇ ಇರುವಂತೆ ಆಗುವುದಕ್ಕೆ ಅವರು ಕೆಂಪು ವರ್ಣದ, ನಸು ಕೆಂಪು ಬಣ್ಣದ ವರ್ಣದ ವಸ್ತ್ರವನ್ನು ದಾನ ಮಾಡಬೇಕು. ಅಥವಾ ಕೆಂಪು ಹೂವಿನಿಂದ ದುರ್ಗೆಗೆ ಅಥವಾ ಗಣಪತಿಗೆ ಅರ್ಚನೆಯನ್ನು ಮಾಡಬೇಕು. ಕೆಂಪು ಹೂವಿನಿಂದ ಗಣಪತಿಗೆ ಅಥವಾ ದುರ್ಗೆಗೆ ಓಂ ಗಂಗಣೇಶಾಯ ನಮಃ ಎಂದು ಗಣಪತಿಗೆ, ಓಂ ದುಂದುರ್ಗಾಯೇ ನಮಃ ಎಂದು ದುರ್ಗೆಗೆ ಅರ್ಚನೆಯನ್ನು ಮಾಡಬಹುದು. 10 ಬಾರಿ ಮಾಡ್ಬೋದು, 24 ಬಾರಿ ಮಾಡ್ಬೋದು, 108 ಬಾರಿ ಮಾಡ್ಬೋದು, 1000 ಸರಿಯೂ ಮಾಡ್ಬೋದು. ನಿಮ್ಮ ಹೂವಿನ ಲಭ್ಯತೆ, ನಿಮ್ಮ ಸಮಯ ಮತ್ತು ನಿಮ್ಮ ಕ್ರಮದಂತೆ ಮಾಡಬಹುದು. ಹೆಚ್ಚು ಮಾಡಿದಷ್ಟು ಹೆಚ್ಚು ಪ್ರಯೋಜನ. ಅದನ್ನು ನಾವು ತಿಳ್ಕೊಂಡು ಮಾಡಿದರೆ ಸರಿ. ಅಧಿಕಸ್ಯ ಅಧಿಕಂ ಫಲಂ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತದೆ. ಹೆಚ್ಚು ಮಾಡಿದಷ್ಟು ನಮಗೆ ಹೆಚ್ಚು ಪ್ರಯೋಜನ ಬರ್ತದೆ. ನಿಮ್ಮ ಸಮಯದ ಅವಕಾಶದ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಕನ್ಯಾ ರಾಶಿಯವರು ಮಾಡಿ. ಎಲ್ಲ ರಾಶಿಯವರು ಅವರದಂಥ ಜಪತಪಾನುಷ್ಠಾನ ಏನು ಮಾಡಿ ಅಂತ ಹೇಳಿದ್ದೇನೆ, ಅಂತಹ ಜಪಕ್ಕೆ ಅವರದಂಥ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಅವರು ಅದನ್ನು ಮಾಡಬಹುದು. ಕನ್ಯಾ ರಾಶಿಯವರು ತಿಳ್ಕೊಂಡ್ರಲ್ವಾ ಇವತ್ತಿನ ದಿನ ಅವರಿಗೆ ಹೇಗಿದೆ, ಅವರು ಯಾವ ದೇವರನ್ನ ಪೂಜಿಸಬೇಕು, ಯಾವ ರೀತಿ ಪರಿಹಾರವನ್ನ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಂದಿನದು ತುಲಾ ರಾಶಿ. ಗುರುಗಳೇ, ತುಲಾ ರಾಶಿ. ತುಲಾ ರಾಶಿಯವರು ಇವತ್ತು ಸುಮಧುರವಾದಂತಹ ಗಾಯನವನ್ನು ಕೇಳಿ ಸಂಭ್ರಮಿಸುವರು. ಯಾರೋ ಒಬ್ಬರು ಬಹಳ ಇವರದ್ದಂಥ ಪ್ರಿಯಪಾತ್ರರಾದಂಥ ಗಾಯಕರಿದ್ದಾರೆ. ಅಂತಹ ಗಾಯಕರದ್ದಾದಂಥ ಹಳೆಯ ಇವರ ಪ್ರಿಯಪಾತ್ರವಾದಂಥ ಯಾವುದೋ ಸಿನಿಮಾ ಹಾಡು ಇವತ್ತು ಇವರಿಗೆ ಕೇಳಲಿಕ್ಕೆ ಸಿಕ್ಕಿತ್ತು. ಆ ಹಾಡು ಕೇಳುವ ರೇಡಿಯೋದಲ್ಲಿ ಹಾಕಿರ್ಬೋದು, ಟಿ ವಿಯಲ್ಲಿ ಕೇಳಿಸ್ಬೋದು, ಅಥವಾ ಯಾರೋ ಗುನುಗುನುತ್ತಾ ಒಳ್ಳೆ ಗಾಯಕಿ ಅಥವಾ ಗಾಯಕ ಯಾವುದೋ ವೇದಿಕೆಯಲ್ಲಿ ಹಾಡ್ತಾ ಇರುವುದನ್ನು ಇವರು ಕೇಳುವ ಸುಯೋಗ ಬರ್ಬೋದು. ಅಂತಹ ಸುಮಧುರವಾದಂತಹ ಗಾಯನ ಕೇಳಿ ಖುಷಿ ಆಗ್ಬೋದು. ಶಾಸ್ತ್ರೀಯ ಸಂಗೀತ ಪ್ರೇಮಿಗಳಾಗಿದ್ದರೆ ತುಲಾರಾಶಿಯವರಿಗೆ ಇವತ್ತು ಒಳ್ಳೆಯ ಶಾಸ್ತ್ರೀಯ ಸಂಗೀತ ಎಲ್ಲಿಯೋ ಕೇಳಿ ಅಥವಾ ರೇಡಿಯೋದಲ್ಲೋ ಟಿ ವಿಯಲ್ಲೋ ಕೇಳಿ ಸಂಭ್ರಮ ಪಡಬಹುದಾದ ಯೋಗಫಲ ಉಂಟು. ಅಂತೂ ಅವರ ಪ್ರಿಯ ಪಾತ್ರರಾದಂಥ ಗಾಯಕರ ಸುಮಧುರ ಗಾಯನವನ್ನು ಕೇಳಿ ಸಂತೋಷ ಪಡುವಂಥ ಯೋಗಫಲ ತುಲಾರಾಶಿಯವರಿಗಿದೆ. ಅದರೊಂದಿಗೆ ತುಲಾರಾಶಿಯವರಿಗೆ ಸಹೋದರ ಸಹೋದರಿಯೊಂದಿಗೆ ವಿವಾದ ಉಲ್ಬಣಿಸಿ ಕಿರಿಕಿರಿ ಆಗಲಿದೆ. ಸಹೋದರ ಅಥವಾ ಸಹೋದರಿಯೊಂದಿಗೆ ಯಾವುದೋ ಒಂದು ಸಣ್ಣ ಚರ್ಚೆ ಇವತ್ತು ಇನ್ನೂ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಸಣ್ಣ ಚರ್ಚೆ ಆಗ್ತಾಯಿತ್ತು. ಇವತ್ತು ಆ ಚರ್ಚೆ ಬಹಳ ಬಿಗಡಾಯಿಸಿ ಅದು ಸ್ವಲ್ಪ ವಿಕೋಪದ ಪರಿಸ್ಥಿತಿಗೆ ಹೋಗಿ ಮನಸ್ಸಿಗೆ ಹಿಂಸೆ ಆಗುವಂತಹ ಯೋಗಫಲ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿಯವರಿಗೆ ಸಹೋದರ ಸಹೋದರಿಯೊಂದಿಗೆ ಭಿನ್ನಾಭಿಪ್ರಾಯ ಉಲ್ಬಣಿಸಿ ಅದು ವಿಕೋಪಕ್ಕೆ ಹೋಗಬಹುದಾದಂತಹ ಯಾವ ಸಮಸ್ಯೆ ಇವತ್ತಿದೆ, ಆ ಸಮಸ್ಯೆಯ ಪರಿಹಾರಕ್ಕೆ ಅವರು ನಸುಗೆಂಪು ಬಣ್ಣದ ವಸ್ತ್ರವನ್ನು ಅಥವಾ ಕಡು ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಬಹುದು, ಅಥವಾ ಮಹಾಕಾಳಿಯ ಧ್ಯಾನ ಮಾಡಬಹುದು. ದಾನ ಮಾಡುವುದು ಅಥವಾ ಧ್ಯಾನ ಮಾಡುವುದು. ಮಹಾಕಾಳಿ, ಓಂ ಮಹಾಕಾಳಿಯೈ ನಮಃ ಎಂದು ದೇವಿಯನ್ನು ಧ್ಯಾನಿಸುವುದು. ಮಹಾಕಾಳಿ ಕೆಲವರಿಗೆಲ್ಲ ಉಗ್ರ ಸ್ವರೂಪದಲ್ಲಿ ಪ್ರಿಯಪಾತ್ರಗಳಲ್ಲ ಅಂದರೆ ಓಂ ದುಂದುರ್ಗಾಯೈ ನಮಃ ಎಂದು ಜಪ ಮಾಡುವುದರಿಂದ ಇವತ್ತು ತುಲಾರಾಶಿಯವರಿಗೆ ಅವರದಂಥ ಸಮಸ್ಯೆ ಬಗೆಹರಿತದೆ. 10, 108, 1000 ಬಾರಿ ಜಪವನ್ನು ಮಾಡಬಹುದು. ಈ ರೀತಿ ಮಾಡುವುದರಿಂದ ದೇವತಾನುಗ್ರಹ ಸಿದ್ಧಿಸ್ತದೆ. ತುಲಾರಾಶಿಯವರಿಗೆ ಈ ದಿನ ಶುಭವಾಗಿರಲಿ ಅಂತ ಹಾರೈಸ್ತಾ ಈಗ ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಇವತ್ತು ಮನೋಮೆಚ್ಚುಗೆಯ ಖಾದ್ಯವನ್ನು ತಿಂದು ಸಂಭ್ರಮಿಸುವರು.
ಗಂಡ ಆಗಿದ್ರೆ ಹೆಂಡತಿ ಒಳ್ಳೆ ಸ್ವಾದಿಷ್ಟವಾದಂತಹ ಆಹಾರ, ಇವರು ಯಾವುದೋ ಒಂದು ಖಾದ್ಯ, ಇವತ್ತು ಸ್ಪೆಷಲ್ ತಿಂಡಿ, ನನಗೆ ಇಂಥದ್ದು ಬಹಳ ಇಷ್ಟ, ನನಗೆ ಪಕೋಡ ಇಷ್ಟ, ಚಿಪ್ಸ್ ಇಷ್ಟ, ಅಥವಾ ಒಬ್ಬಟ್ಟು ಇಷ್ಟ, ಲಡ್ಡು ಇಷ್ಟ, ಹೀಗೆ ಏನೋ ಒಂದು ಇವ್ರದ್ದು ಆದಂಥ ಬೇಡಿಕೆ ಇತ್ತು. ಕೆಲವು ದಿವಸದಿಂದ ಹೇಳ್ತಾ ಇದ್ರು ನಾಳೆ ಮಾಡ್ತೇನೆ ಅಂತ ಜಾರಿಕೊಳ್ತಾ ಇದ್ರು. ಇವತ್ತು ಪುರುಷೋತ್ತನಲ್ಲಿ ಭಾನುವಾರ ಆದದ್ರಿಂದ ಅವರು ಇವತ್ತು ಇವರಿಗೆ ಬೇಕಾಗುವಂಥ ಖಾದ್ಯವನ್ನು ಮಾಡಿ ಇವರಿಗೆ ಬಡಿಸಿ ಇವರಿಗೆ ಅದು ಖುಷಿ ಪಡುವ ಯೋಗಫಲ ಇದೆ. ಗಂಡಸರಾದರೆ ಮನೆ ಹೆಂಗಸರು ಮಾಡಿದ್ದು ಕೊಟ್ಟು ಖುಷಿ ಆಗ್ತದೆ. ಅಲ್ಲ ಯಾವುದೋ ಸಮಾರಂಭಕ್ಕೆ ಹೋಗಿದ್ದಾರೆ ಅಂದರೆ ಇವತ್ತೇನು ವಿಶೇಷ ಸಮಾರಂಭ ಮಾಡಲಿಕ್ಕೆ ಇವತ್ತು ದಿನ ಅಲ್ಲ ಅಂತ ಹೇಳಿದರೆ, ಫಂಕ್ಷನ್, ಸಾರ್ವಜನಿಕ ಫಂಕ್ಷನ್ಸ್ ಆಗಬಾರದು ಅಂತ ಏನಿಲ್ಲ, ಸಭೆ ಸಮಾರಂಭಗಳಾಗಬಹುದು. ಯಾವುದೋ ವೇದಿಕೆಯಲ್ಲಿ ಇವತ್ತು ಯಾರದೋ ಭಾಷಣದ ಸ್ಥಿತಿ ಇದೆ, ಅನಂತರ ಅವರಿಗೆ ಅಲ್ಲಿ ಊಟೋಪಚಾರದ ವ್ಯವಸ್ಥೆ ಇದೆ, ಅಥವಾ ಗೋಷ್ಠಿ ಇದೆ, ಅಲ್ಲಿ ಅನಂತರ ಊಟೋಪಚಾರ ವ್ಯವಸ್ಥೆ ಇದೆ, ಅಲ್ಲಿ ಇವರಿಗೆ ಪ್ರಿಯಪಾತ್ರವಾದಂಥ ಖಾದ್ಯವನ್ನು ಮಾಡಿ ಬಡಿಸಿದ್ದಾರೆ, ಇವರು ಖುಷಿ ಪಡುವಂಥ ಯೋಗಫಲ ಇವತ್ತು ಬರಬಹುದು. ಹೆಂಗಸರಾದರೆ ಅವರೇ ಮನೆಯಲ್ಲಿ ಅವರಿಗೆ ಬೇಕಾದದನ್ನು ಮಾಡಿಕೊಂಡು ತಿನ್ನಬಹುದು. ಇವತ್ತು ವೃಶ್ಚಿಕ ರಾಶಿಯವರು ತಾಯಿಯೊಂದಿಗೆ ವಿವಾದ ಬಗೆಹರಿಯದೆ ಬೇಸರವಾಗಲಿದೆ. ವೃಶ್ಚಿಕ ರಾಶಿಯವರು ತಾಯಿ ಹತ್ರ ಯಾವುದೋ ತಗಾದೆ ತಗೊಂಡು ಚರ್ಚೆ ಮಾಡಿದ್ದಾರೆ ನಿನ್ನೆ. ಇವತ್ತು ಅದು ಮುಗಿಬೇಕು, ತಾಯಿ ಹತ್ರ ಚೆನ್ನಾಗಿ ಮಾತನಾಡಬೇಕು ಅಂತ ಇವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ತಾಯಿ ಬಹಳ ಪ್ರಿಯಪಾತ್ರರು ಇವರಿಗೆ. ಆದರೆ ತಾಯಿಗೆ ಬಹಳ ನೋವಾಗಿದೆ ಇವರು ನಿನ್ನೆ ಮಾತನಾಡಿದ್ದು. ಹಾಗಾದ್ರಿಂದ ಆ ತಾಯಿ ಇವರ ಮುಖ ಕೊಟ್ಟು ಮಾತನಾಡೋದಿಲ್ಲ, ಇವರ ಮಾತುಗಳಿಗೆ ಸ್ಪಂದಿಸುವುದಿಲ್ಲ, ಇವರದಂಥ ಯಾವುದೋ ಚಟುವಟಿಕೆಗಳಿಗೆ ಅವ್ರಿಗೆ ಬೇಕಾದಂತಹ ಪ್ರೋ ರಿಯಾಕ್ಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅರ್ಥಾತ್ ಬೇಕಾಗುವುದಾದಂತಹ ಅವರದ್ದಂಥ ಚಟುವಟಿಕೆಯಿಂದ ಇವರಿಗೆ ಸಮಸ್ಯೆ ಬಗೆಹರಿದಿದೆ ಅಂತ ತೋರಿಸಬೇಕು, ಅದನ್ನು ತೋರಿಸುವುದಿಲ್ಲ ತಾಯಿ. ಹೀಗಾದ್ದರಿಂದ ಇವರಿಗೆ ಬೇಸರವಾಗುವ, ಕಳವಳವಾಗುವಂತಹ ಯೋಗಫಲ ಇವತ್ತು ಬರಲಿದೆ. ಈ ಸಮಸ್ಯೆ ಪೀಡಾ ಪರಿಹಾರಕ್ಕೆ ವೃಶ್ಚಿಕ ರಾಶಿಯವರು ಬಿಳಿ ವರ್ಣದ ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡೋದು. ಯಾರಾದರೂ ಒಳ್ಳೆ ವಿಪ್ರರಿಗೆ, ಬ್ರಾಹ್ಮಣರಿಗೆ ಒಂದು ಪಾಣಿ ಪಂಚೆ ಅಥವಾ ಒಂದು ವೇಷ್ಟಿಯೋ ಅಥವಾ ಒಂದು ಅಡ್ಡಮುಂಡೋ ಹೀಗೆ ಅದಕ್ಕೆ ದಕ್ಷಿಣೆಯನ್ನಿಟ್ಟು ದಾನವನ್ನು ಮಾಡಬಹುದು. ಅದು ಅನುಕೂಲ ಇಲ್ಲ ಅಂತಾದರೆ ಇವತ್ತು ಗೌರಿಯ ಅಥವಾ ದುರ್ಗೆಯ ಅಥವಾ ಚಂದ್ರನ ಜಪವನ್ನು ಮಾಡುವುದರಿಂದ ಅವರ ಸಮಸ್ಯೆ ಬಗೆಹರಿದು ನೆಮ್ಮದಿ ಬರುವಂತಹ ಯೋಗಗಳಿದೆ. ಓಂ ಚಂದ್ರಮಸೇ ನಮಃ ಎಂದು ಚಂದ್ರನನ್ನು ಧ್ಯಾನಿಸಬಹುದು, ಅಥವಾ ಓಂ ಶಶಿನೇ ನಮಃ ಅಂತೇಳಿ ಅನ್ನುವಂಥ ಚಂದ್ರನ ಧ್ಯಾನ ಮಾಡೋದು, ಅಥವಾ ಓಂ ಚಂದ್ರಾಯ ನಮಃ ಎಂದು ಚಂದ್ರನನ್ನು ಧ್ಯಾನಿಸಬಹುದು. ಹೀಗೆ ಚಂದ್ರನ ಧ್ಯಾನ ಮಾಡುವುದು, ಅಥವಾ ಗೌರಿ ಓಂ ಗೌರಿಯೇ ನಮಃ, ಅನ್ನಪೂರ್ಣೇಶ್ವರಿಯೇ ನಮಃ, ಯೋಗೇಶ್ವರಿಯೇ ನಮಃ, ಹೀಗೆ ಧ್ಯಾನವನ್ನು ಮಾಡೋದರಿಂದ ಇವತ್ತು ವೃಶ್ಚಿಕ ರಾಶಿಯವರಿಗೆ ಅವರ ಸಮಸ್ಯೆ ಬಗೆಹರಿಯಲಿದೆ. ಚಂದ್ರಶೇಖರ ಜಟಾಧರನ ಧ್ಯಾನವನ್ನ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಅಂತ ತಿಳಿಸಿದ್ದಾರೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ ಯಾರು ಕರೆ ಮಾಡಿದ್ದಾರೆ ಅಂತ. ಹಲೋ ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿ. ಮಂಜುಳಮ್ಮ ಅಂತ. ಮಂಜುಳಮ್ಮ ಅವರು ಯಾರ ಬಗ್ಗೆ ಕೇಳ್ಬೇಕಿದೆ ಮಂಜುಳಮ್ಮ ಅವರೇ? ನೀವು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಗುರುಗಳಿಗೆ ತಾಂಬೂಲ ಪ್ರಶ್ನೆಯ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ, ಮಾತಾಡಿ ಗುರುಗಳ ಹತ್ರ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ ಮಂಜುಳಮ್ಮ ಅವರು, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದೆ. ದಿನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ, ತುಂಬಾ ಖುಷಿ ಆಗಿದೆ. ನಮ್ ಕಾಲ್ ಸಿಕ್ತು, ಇವಾಗ SMS ಬೆಳಗ್ಗೆ ಮಾಡಿದ್ವಿ, ಬೇಗನೆ ಸಿಕ್ಕಿದೆ, ತುಂಬಾ ಖುಷಿ ಆಗಿದೆ. ಆಗ್ಲಿ, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಅದೃಷ್ಟ ಚೆನ್ನಾಗಿದೆ, ನೀವು ಯಾರ ಬಗ್ಗೆ ಕೇಳ್ತೀರೋ ಅವ್ರ ಬಗ್ಗೆಯೂ ಅದೃಷ್ಟ ಚೆನ್ನಾಗಿದೆ ಅಂತ ಈ ಲಕ್ಷಣ ಹೇಳುತ್ತೆ. ನಿಮ್ಮ ಮಗನ ಹೆಸರೇನಮ್ಮ? ನಮ್ಮ ಮಗನ ಹೆಸರು ಜಯಪ್ರಕಾಶ್ ಅಂತ, HV ಜಯಪ್ರಕಾಶ್ ಅಂತ. ಎಷ್ಟು ವರ್ಷ ಅವನಿಗೀಗ? ಅವನಿಗೆ 24 ಕಂಪ್ಲೀಟ್ ಆಯ್ತು. ಸರಿ, ಅವ್ನ್ ಕೇಸ್ ಮಾಡ್ಸೋಣ ಅಂತ, ಗೌರ್ಮೆಂಟ್ ಜಾಬ್ ಏನಾನ ಆಗತ್ತಾ ಅವನಿಗೆ ಅಂತ ಕೇಳೋಣ ಅಂತ. ಒಂದು ಸಂಖ್ಯೆ 100ರ ಒಳಗೆ ಒಂದು ಸಂಖ್ಯೆ ಹೇಳಿ ತಾಯಿ. 9. ಧನು ಲಗ್ನ. ನೀವು ಹೇಳಿದ ಸಂಖ್ಯೆಯ ಪ್ರಕಾರ ಅದಕ್ಕೆ ಧನು ಲಗ್ನ ಅಂತ. ಅವನಿಗೆ ಅಷ್ಟಮದಲ್ಲಿ ಗುರು ಮತ್ತು ರವಿ ಇಬ್ರು ಇರೋದ್ರಿಂದ ಇವತ್ತಿನ ಪ್ರಕಾರದಲ್ಲಿ ಅವನ ಜಾತಕದ ಯೋಗಫಲದ ಪ್ರಕಾರ ಅವನಿಗೆ KAS IAS ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ಬರುವ ಚಾನ್ಸಸ್ ಕಡಿಮೆ ಇದೆ ತಾಯಿ ಅವನಿಗೆ. ಹೌದು, ಹಾಗೆ ಅಂತ ಅವ ಬುದ್ಧಿವಂತನಿದ್ದಾನೆ, ಸುಶಿಕ್ಷಿತನಾಗಿ ಸ್ನಾತಕೋತ್ತರ ಪದವಿ, ಅಡ್ಮಿನಿಸ್ಟ್ರೇಟಿವ್ ಓರಿಯೆಂಟೆಡ್ ಎಜುಕೇಶನ್, MBA ಇತ್ಯಾದಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡುವ ಯೋಗ ಇದೆ ಅವನಿಗೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅನಂತರ ಉತ್ತಮ ನೌಕರಿಯನ್ನು, ಈಗಾಗಲೇ ಅವನಿಗೆ ನೌಕರಿ ಸಿಗುವ ಯೋಗ ಇತ್ತು. ನೌಕರಿ ಮಾಡ್ತಾ ಇದ್ದಾನ ಅವನು? ಇಲ್ಲ, ಮಾಡ್ತಾ ಇದ್ದ, ಬಿಡಬಾರದಿತ್ತು ಅವನಿಗೆ. ಏಕಾದಶದಲ್ಲಿ ಶನಿ ಉಚ್ಚ ಅವನಿಗೆ ಒಳ್ಳೆ ನೌಕರಿಯಲ್ಲಿ ಈಗ ಮುಂದುವರಿಯುವ ಯೋಗದ ಒಳ್ಳೆ ಪ್ರೈಮ್ ಟೈಮ್ ಆಗಿತ್ತು, ಆಗಿ ಹೋಯ್ತು. ಅದಕ್ಕೆ ತಲೆಬಿಸಿ ಮಾಡಬೇಡಿ. ಅವನಿಗೆ ಪುನಃ ಸಿಕ್ಕಿದ್ರೆ ನೌಕರಿ ಮಾಡ್ತಾ MBA ಪ್ರೈವೇಟ್ ಆಗಿ ಅಥವಾ ಅವನದಂತ ಡಿಸ್ಟೆನ್ಸ್ ಎಜುಕೇಶನ್ ಮುಖಾಂತರ ಮಾಡಲಿ. ಮುಂದೆ ಅದರಿಂದಾಗಿ ಅವನಿಗೆ ಒಳ್ಳೆ ಪ್ರಯೋಜನ ಸಿಗುವ ಯೋಗ ಫಲ ಇದೆ ನಿಮ್ಮ ಮಗನಿಗೆ. ಒಳ್ಳೆ ಜಾತಕದವನು, ಆರೋಗ್ಯ ಒಂದ್ ಸ್ವಲ್ಪ ಕಡಿಮೆ ಇದೆ ಅವನು. ಒಳ್ಳೆ ಜಾತಕ, ದೊಡ್ಡ ಕಾಯಿಲೆ ಏನೂ ಇಲ್ಲ, ಶೀತ ಕೆಮ್ಮ ಇತ್ಯಾದಿ ಒಂದು ಮೈನರ್ ಹೆಲ್ತ್ ಅದಾರ್ಡ್ ಯೋಗ ಫಲ. ಅವನು ಸ್ವಲ್ಪ ಸ್ಟ್ರಾಂಗ್ ಬಾಡಿ ಅವನಲ್ಲ, ಸ್ವಲ್ಪ ಕೋಲ್ಡ್ ಎಲರ್ಜಿ ಇರುತ್ತೆ ಅವನಿಗೆ. ಒಳ್ಳೆ ಹೃದಯವಂತ, ಗುಣವಂತ, ಸ್ವಲ್ಪ ಎದುರು ಸಿಟ್ಟಿದೆ ಅವನಿಗೆ. ಆದ್ರೆ ಕೆಟ್ಟವ ಅಲ್ಲ,
ತಾಯಿಯ ಬಗ್ಗೆ ಪ್ರೀತಿ ಇದೆ ಅವನಿಗೆ, ತಾಯಿಯ ಬಗ್ಗೆ ಪ್ರೀತಿ ಇದೆ, ಮನೆಯವರ ಬಗ್ಗೆ ಗೌರವ ಇದೆ, ಅವನು ಮುಂದೆ ಭವಿಷ್ಯ ಚೆನ್ನಾಗಿದೆ. ಈಗ ನೌಕರಿಯನ್ನು ಪುನಃ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಅವನಿಗೆ ನೌಕರಿ ಪ್ರಾಪ್ತಿ ಯೋಗ ಫಲ ನವೆಂಬರ್ 2ರ ಒಳಗೆ ಸಿಗುವ ಯೋಗ ಇದೆ ಅವನಿಗೆ. ಅವನು ಈಗ ಸದ್ಯದ ಮಟ್ಟಿಗೆ ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಗುರು ಸಾರ್ವಭೌಮರು, ರಾಘವೇಂದ್ರ ಸ್ವಾಮಿಗಳು ಅಂತ ದೇವಸ್ಥಾನ ಗುಡಿ ಇದೆಯಲ್ಲ ವೃಂದಾವನ, ಆ ಗುಡಿ ಮನೆ ಹತ್ರ ಎಲ್ಲಿ ಆದಿದ್ರೆ ಗುರುವಾರ ಅದಕ್ಕೆ ಪ್ರದಕ್ಷಿಣೆ ಬರ್ಬೇಕು ಅವನು. ಅವನು ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ. ಅವನ ಪರವಾಗಿ ನೀವು ಹೋಗಿ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಆಯ್ತು ಗುರುಗಳೇ. ಆಮೇಲೆ ವಿಷ್ಣುವನ್ನು ಮನೆಯಲ್ಲೇ ಧ್ಯಾನಿಸ್ತಾ ಇರಿ. ಓಕೆ, ಅವನ ಭವಿಷ್ಯ ಚೆನ್ನಾಗಿದೆ, ಹೆದರಬೇಡಿ, ದೇವರಿದ್ದಾನೆ. ಧನ್ಯವಾದಗಳು ಮಂಜುಳಾ ಅಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಮಗನ ಭವಿಷ್ಯದ ಬಗ್ಗೆ ನೀವು ಯೋಚಿಸುವಂಥದ್ದು ಬೇಡ. ರಾಯರ ಅನುಗ್ರಹ ನಿಮ್ಮ ಮಗನ ಮೇಲೆ ಸಂಪೂರ್ಣವಾಗಿ ಇರಲಿ, ಅವರ ಎಲ್ಲ ದುರಿತ ದೋಷಗಳು ದೂರವಾಗಲಿ, ಹಾಗೆ ನೀವು ಬಯಸುವ ಹಾಗೆ ನಿಮ್ಮ ಮಗನಿಗೆ ಒಂದು ಒಳ್ಳೆಯ ನೌಕರಿ ಸಿಗಲಿ ಅಂತ ನಾವು ಕೂಡ ಪ್ರಾರ್ಥಿಸ್ತೀವಿ ಭಗವಂತನಲ್ಲಿ. ಧನ್ಯವಾದಗಳು ನಿಮ್ಮ ಕರೆಗೆ. ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮುಂದಿನದು ಧನುರಾಶಿ. ಗುರುಗಳೇ, ಧನುರಾಶಿಗೆ ಹೇಗಿದೆ? ಧನುರಾಶಿಯವರಿಗೆ ಅಜೀರ್ಣದ ಸಮಸ್ಯೆ ಬಗೆಹರಿದು ನೆಮ್ಮದಿ ಸಿಗಲಿದೆ. 2-3 ದಿವಸದಿಂದ ಅಜೀರ್ಣದ ಬಾಧೆ ಏನೋ ತಿಂದಿದ್ದಾರೆ, ಅದು ಇವರು ಹೊಟ್ಟೆಗೆ ಒಗ್ಗದ್ದು ಅಥವಾ ಆಹಾರದಲ್ಲೇ ಏನೋ ಕಾಂಪ್ಲಿಕೇಶನ್ ಇತ್ತು. ಅಂತಹದ್ರಿಂದ ಅಜೀರ್ಣದ ಬಾಧೆಯಿಂದಾಗಿ ಇವರಿಗೆ ಒಟ್ಟು ಸರಿಯಾದ ಆಹಾರ ಸೇವಿಸಲಿಕ್ಕೂ ಆಗೋದಿಲ್ಲ, ಚಟುವಟಿಕೆಯಲ್ಲೂ ತೊಂದರೆ ಆಗ್ತಾ ಇತ್ತು. ಅಂತಹ ಸಮಸ್ಯೆ ಇವತ್ತು ಬಗೆಹರಿದು ಜೀರ್ಣಕ್ರಿಯೆ ಸರಿಯಾಗಿ ಮನಃಶಾಂತಿ ಸಿದ್ಧಿಸಲಿದೆ, ನೆಮ್ಮದಿ ಬರಲಿದೆ ಇವತ್ತು ಧನುರಾಶಿಯವರಿಗೆ. ಎಡಕಿವಿಯ ನೋವು ರಗಳೆ ನೀಡಲಿದೆ. ಅಜೀರ್ಣ ಸಮಸ್ಯೆಯೇನೋ ಮುಗೀತು, ಎಡಕಿವಿಯಲ್ಲಿ ನೋವು ಶುರುವಾಯಿತು ಇವತ್ತು. ಆ ರೀತಿ ಎಡಕಿವಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತುರ್ಕೆ ಇರ್ಬೋದು, ಅಥವಾ ಕೆಲವೊಮ್ಮೆ ಇರಿಟೇಷನ್ ಅಂತ ಆಗ್ತದೆ, ಆ ಇರಿಟೇಷನ್ ಆಗೋದಿರ್ಬೋದು, ಅಥವಾ ಶೀತಬಾಧೆಯಿಂದ ಅಜೀರ್ಣ, ಶೀತ ಇತ್ಯಾದಿಗಳೆಲ್ಲ ಆದಾಗ ಮನುಷ್ಯನಿಗೆ ಕೆಲವು ಬೇರೆ ಬೇರೆ ಭಾಗಗಳಲ್ಲಿಯೂ ಯಾತನೆ ಬರ್ತದೆ. ಹಾಗೆ ಇವತ್ತು ಎಡಕಿವಿಯಲ್ಲಿ ನೋವು ಶುರುವಾಗ್ತದೆ. ಈ ರೀತಿ ನೋವು ಶುರುವಾಗಿ ಅದರಿಂದ ಯಾತನೆ ಪಡಬಹುದಾದಂಥ ಯೋಗಫಲ ಸಹಿತ ಇವತ್ತು ಧನುರಾಶಿಯವರಿಗಿದೆ. ಧನುರಾಶಿಯವರಿಗೆ ಎಡಕಿವಿಯ ನೋವಿನಿಂದ ಬಳಲುವ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಅವರು ಬೂದು ವರ್ಣದ ವಸ್ತ್ರವನ್ನು ದಾನ ಮಾಡೋದು. ಯಾರಿಗಾದರೂ ಬೂದು ವರ್ಣದ ವಸ್ತ್ರವನ್ನು ದಾನ ಮಾಡುವುದು ಅಥವಾ ರಾಹುವಿನ ಧ್ಯಾನವನ್ನು ಮಾಡಬಹುದು. ಓಂ ರಾಹವೇ ನಮಃ ಎಂದು ರಾಹುವಿನ ಜಪ ಮಾಡಬಹುದು. 108 ಬಾರಿ, 1008 ಬಾರಿ, 10 ಬಾರಿ, ಹೀಗೆ ಅವರಿಗೆ ಅನುಕೂಲ ಇದ್ದಂತೆ ಜಪವನ್ನು ಮಾಡಬಹುದು. ಅಥವಾ ಓಂ ಸರ್ಪರಾಜಾಯ ನಮಃ ಎಂದು ನಾಗನ ಧ್ಯಾನ ಮಾಡುವುದರಿಂದಲೂ ಇವತ್ತು ಧನುರಾಶಿಯವರಿಗೆ ಅವರ ಸಮಸ್ಯೆ ಬಗೆಹರಿದು ನೆಮ್ಮದಿ ಬರುವಂತಹ ಯೋಗಫಲ ಇದೆ. ಧನುರಾಶಿಯವರಿಗೆ ಆಗಬಹುದಾದಂಥ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ತೊಂದರೆಯನ್ನ ಯಾವ ರೀತಿ ಪರಿಹರಿಸ್ಕೋಬೇಕು, ಯಾವ ರೀತಿ ದಾನವನ್ನ ಮಾಡಿದ್ರೆ ಯಾವ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ಈಗ ಮುಂದಿನದು ಮಕರ ರಾಶಿ. ಮಕರ ರಾಶಿ ಬಗ್ಗೆ ಹೇಳಿ. ಮಕರ ರಾಶಿಯವರು ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಿ ಪ್ರಶಂಸೆಗೆ ಪಾತ್ರರಾಗುವರು. ಇವತ್ತು ನೀವು ಈ ವ್ಯವಸ್ಥೆ ನೀವು ಮಾಡಬೇಕು, ಇದರ ಪರಿಪೂರ್ಣ ಜವಾಬ್ದಾರಿ ನಿಮ್ಮದು ಅಂತ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಇವತ್ತೊಂದು ಸಮಾರಂಭ ಇದೆ, ಊಟದ ವ್ಯವಸ್ಥೆ ಪರಿಪೂರ್ಣವಾಗಿ ಎಲ್ಲರಿಗೂ ಸರಿಯಾಗಿ ಊಟದ ವ್ಯವಸ್ಥೆ ವಿತರಣೆ ಆಗುವಂತೆ, ಅವರಿಗೆ ಸರಿಯಾಗಿ ಊಟೋಪಚಾರದ ಖುಷಿ ಆಗುವಂತೆ ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ದಾರೆ. ಅಥವಾ ಅದನ್ನು ಇವರು ಸರಿಯಾಗಿ ಮಾಡ್ತಾರೆ. ಎಲ್ಲರೂ ಬಂದವರಿಗೆಲ್ಲ ಇವತ್ತು ಬಹಳ ಚೆನ್ನಾಗಿ ಟ್ರೀಟ್ ಮಾಡಿದರು, ಬಹಳ ಚೆನ್ನಾಗಿ ನಮಗೆ ಊಟೋಪಚಾರದ ವ್ಯವಸ್ಥೆ ಆಯಿತು, ಆ ಊಟದ ಮೇಲುಸ್ತುವಾರಿ ನೋಡಿಕೊಂಡವರು ನಮ್ಮನ್ನು ಬಹಳ ಗೌರವವಾಗಿ ನಡೆಸ್ಕೊಂಡ್ರು, ಅಥವಾ ವಿತರಣೆ ಆಗಬೇಕಾದ ಆಹಾರ ಎಲ್ಲ ಸರಿಯಾಗಿ ವಿತರಣೆ ಆಗಿ ಅದು ಅವರೆಲ್ಲ ಖುಷಿಪಟ್ಟರು. ಹೀಗಾದ್ರಿಂದ ಇವರಿಗೆ ಅದಕ್ಕೆ ಶಹಭಾಷ ಸಿಗ್ತದೆ, ಅದು ಹೆಮ್ಮೆ ಅನಿಸ್ತದೆ. ಅಥವಾ ಒಂದು ವೇದಿಕೆ ಕಾರ್ಯಕ್ರಮ ಇದೆ, ಇವರಿಗೆ ವೇದಿಕೆಯ ಎಲ್ಲ ಸಮಗ್ರ ವ್ಯವಸ್ಥೆಯ ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿದ್ದಾರೆ. ಆ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ಇವರು ಚೆನ್ನಾಗಿ ನಿರ್ಮಿಸಿ ವೇದಿಕೆಯ ಕಾರ್ಯಕ್ರಮ ಬಹಳ ಚೆನ್ನಾಗುವಂತೆ ಇವರು ನೋಡಿಕೊಂಡ್ರು. ಆ ರೀತಿ ಆಗ್ಬೋದು. ಅಥವಾ ಒಂದು ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಒಳ್ಳೆಯ ಭಾಷಾ ಭೂಯಿಷ್ಠತ್ವ, ಹಿತಮಿತವಾದ ಮಾತು, ಇದರ ಮುಖಾಂತರ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದಂಥ ಮೆರಗನ್ನು ನೀಡುವುದರಿಂದ, ಕೊಟ್ಟ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದ್ರಿಂದ ಇವರಿಗೆ ಶಹಭಾಷ ಸಿಗುವ, ಇವರು ಹೆಮ್ಮೆ ಪಡುವ ಅಥವಾ ಧನ್ಯತೆಯನ್ನು ಹೊಂದುವಂಥ ಯೋಗಫಲ ಇವತ್ತು ಮಕರ ರಾಶಿಯವರಿಗೆ ಸಿದ್ಧಿಸಲಿದೆ. ಶ್ರದ್ಧೆಯಿಂದ ಯತ್ನಿಸಿದರೂ ಹಿರಿಯರ ಅಸಮಾಧಾನಕ್ಕೆ ಪಾತ್ರರಾಗಿ ಬೇಸರ ಪಡುವರು. ಇವರು ಶ್ರದ್ಧೆಯಿಂದ ಪ್ರಯತ್ನ ಮಾಡಿದ್ದಾರೆ, ಹಿರಿಯರನ್ನು ನೀನು ಇಂಥ ಕೆಲಸ ಮಾಡು ಅಂತ ಹೇಳಿದ್ದಾರೆ. ಶ್ರದ್ಧೆಯಿಂದ ಎತ್ತಿಸಿ ಆ ಕೆಲಸ ಸರಿಯಾಗಿ ಮಾಡಿದರು. ಕೆಲವು ಹಿರಿಯರಿಗೆ ಮಾಡಿದ್ರಲ್ಲೆಲ್ಲ ಏನನ್ನಾದರೂ ಒಂದು ಕೊರೆ ಹುಡುಕುವುದನ್ನೇ ಸಮಸ್ಯೆ, ಒಂದು ಅಭ್ಯಾಸ ಆಗಿಬಿಡ್ತದೆ. ಹಾಗಾದ್ರಿಂದ ಅವರು ಹೇಳ್ತಾರೆ, ನೋಡು ಅದು ಮಾತನಾಡಿದ್ದು ಚೆಂದಾಗಿದೆ, ಸ್ವಲ್ಪ ಹೆಚ್ಚಾಯಿತು. ವೇದಿಕೆಯಲ್ಲಿ ಇವರು ಚೆನ್ನಾಗಿ ಮಾತಾಡಿದ್ದು ಚೆಂದಾಗಿದೆ, ಸ್ವಲ್ಪ ಹೆಚ್ಚಾಯಿತು. ಊಟೋಪಚಾರ ಎಲ್ಲ ಚೆನ್ನಾಗಾಗಿತ್ತು, ಆದರೆ ಆ ಬದಿಯಲ್ಲಿ ಅದೊಂದು ಸರಿ ಇರಲಿಲ್ಲ. ಅಥವಾ ಇವರು ಮನೆಯಲ್ಲಿ ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಇವರು ಚೆನ್ನಾಗಿ ಮಾಡಿದ್ದಾರೆ, ಆ ಹಿರಿಯರು, ಇವರ ಮನೆಯ ಹಿರಿಯರು ಅದಕ್ಕೇನೋ ರಗಳೆಯನ್ನು ಮಾತಾಡ್ತಾರೆ. ಹೀಗೆ ಅವರು ಅದರಲ್ಲಿ ಏನೋ ಒಂದು ಕುಂಕನ್ನು ಹುಡುಕ್ತಾರೆ. ಹೀಗಾಗಿ ಇವರು ಹಿರಿಯರ ಕುಂಕು ಮಾತಿನಿಂದ ಇವರಿಗೆ ಕಿರಿಕಿರಿ ಆಗುವಂತಹ ಯೋಗಫಲ
ಮಕರ ರಾಶಿಯವರಿಗೆ ಸಿದ್ಧಿಸಲಿದೆ. ಮಕರ ರಾಶಿಯವರ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಕೇಸರಿ ವರ್ಣದ ವಸ್ತ್ರವನ್ನು ದಾನ ಮಾಡುವುದು. ಕೇಸರಿ ವರ್ಣದ ವಸ್ತ್ರವನ್ನು ಯಾರಿಯಾದ ಅರ್ಹರಾದಂತಹ ವಿಪ್ರರಿಗೆ ದಕ್ಷಿಣ ಸಹಿತ ದಾನ ಮಾಡಬಹುದು. ಆ ಅನುಕೂಲ ಇಲ್ಲವಾದರೆ ಸೂರ್ಯನ ಜಪ ಓಂ ಆದಿತ್ಯಾಯ ನಮಃ ಎಂಬ ಸೂರ್ಯನ ಮಂತ್ರವನ್ನು 108 ಬಾರಿ ಜಪಿಸುವುದು ಅಥವಾ 1008 ಬಾರಿ ಜಪಿಸುವುದು, ಅಥವಾ ಓಂ ರುದ್ರಾಯ ನಮಃ ಓಂ ನಮಃ ಶಿವಾಯ ಎಂದು ಶಿವನ ಧ್ಯಾನ ಮಾಡುವುದರಿಂದಲೂ ಮಕರ ರಾಶಿಯವರಿಗೆ ಅವರದಂಥ ಸಮಸ್ಯೆ ಬಗೆಹರಿತದೆ. ಈಗ ಕುಂಭ ರಾಶಿಗೆ ಇವತ್ತಿನ ದಿನ ಹೇಗಿದೆ ಅಂತ ಗುರುಗಳು ತಿಳಿಸ್ತಾರೆ, ಹೇಳಿ ಗುರುಗಳೇ. ಆತ್ಮೀಯ ಮಿತ್ರನ ಸಹಕಾರದಿಂದಾಗಿ ಕೆಲಸ ಸುಸೂತ್ರವಾಗಿ ಸಂತೋಷ ಪಡುವಿರಿ. ಇವರಿಗೆ ಬಹಳ ಪ್ರಿಯರಾದಂತಹ ಒಬ್ಬ ಮಿತ್ರ ಅಥವಾ ಮಿತ್ರ ಇದ್ದಾರೆ. ಗಂಡಸರಾದರೆ ಮಿತ್ರರು, ಹೆಂಗಸರಾದರೆ ಮಿತ್ರೆಯರಿದ್ದಾರೆ. ಅಂತಹವರು ಇವರಿಗೆಲ್ಲ ಯಾವುದೇ ಕಷ್ಟ ಸುಖ ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಸರಿಯಾಗಿ ಕಾಲಕಾಲಕ್ಕೆ ಒದಗಿ ಬರುವಂತಹ ಮನಸ್ಥಿತಿ ಇರುವಂತಹ, ಇವರನ್ನು ತುಂಬ ಅಭಿಮಾನದಿಂದ ಕಾಣುವಂತಹ, ಇವರ ಪ್ರೀತಿಗೆ ಪಾತ್ರರಾದಂಥ ವ್ಯಕ್ತಿಗಳವರು. ಇವರಿಗೆ ಇವತ್ತು ಬಹಳ ಕೆಲಸದ ಒತ್ತಡ ಇದೆ. ಆ ಕೆಲಸದ ಒತ್ತಡ ಇರುವಾಗ ಇವರೊಂದಿಗೆ ಅವರೂ ತಮ್ಮದಾದಂತಹ ಸಹಕಾರ ನೀಡಿ ಆ ಕೆಲಸ ಸುಸೂತ್ರ ಆಗುವಂತೆ ಮಾಡಿದ್ರಿಂದ ಅವರದಂಥ ಸಹಕಾರದಿಂದ ಇವರಿಗೆ ಬಹಳ ಖುಷಿಯಾಗಿ ಥ್ಯಾಂಕ್ಸ್ ಕಣೋ ಅಥವಾ ಥ್ಯಾಂಕ್ಸ್ ಕಣೆ ಅಂತ ಅವರಿಗೆ ಕೃತಜ್ಞತೆ ಹೇಳುವ, ಅವರದಂಥ ಪ್ರೀತಿಗೆ ಅವರೂ ಪಾತ್ರ ಆಗೋದು, ಇವರು ಅವ್ರಿಗೆ ಪಾತ್ರ, ಅವರಿಗೂ ನಾನು ಮಾಡಿದ ಕೆಲಸಕ್ಕೆ ಕೃತಜ್ಞತೆ ಕೊಟ್ಟರು ಅಂತ ಅವರಿಗೂ ಖುಷಿ ಆಯಿತು, ಕೆಲಸ ಸುಸೂತ್ರ ಆಯಿತು ಅವರಿಂದ ಅಂತ ಅವ್ರ ಬಗ್ಗೆ ಇವರಿಗೂ ಅಭಿಮಾನ ಬಂತು. ಹೀಗೆ ಒಂದು ಚೆನ್ನಾದಂಥ ಒಂದು ವಾತಾವರಣ ಮಿತ್ರೆಯರಲ್ಲಿ ಉಂಟಾಗುವಂಥ ಯೋಗ ಫಲ ಇವತ್ತು ಕುಂಭರಾಶಿಯವರಿಗಿದೆ. ಮನೆ ಮಂದಿಯೊಂದಿಗಿನ ಜಗಳ ಬಗೆಹರಿಯದೆ ಬೇಸರಿಸುವರಿ. ಕುಂಭರಾಶಿಯವರು ಮನೆ ಮಂದಿಯೊಂದಿಗೆ ಯಾವುದೋ ಒಂದು ಸಣ್ಣ ಜಗಳ ಶುರುವಾಯಿತು. ಬೆಳಿಗ್ಗೆ ಶುರುವಾದದ್ದು ಮಧ್ಯಾಹ್ನ ಆದರೂ ಮುಗಿಯುವುದಿಲ್ಲ, ಸಾಯಂಕಾಲ ಆದರೂ ಮುಗಿಯುವುದಿಲ್ಲ. ಒಂದೊಂದು ಸನ್ನಿವೇಶ ಸಿಕ್ಕಾಗ ಎದುರು ಬದರ ಆದ ಕೂಡ ಪುನಃ ಅವರು ಇವರು ತೂತು ಮೇಮೆ ಅಂತ ಹಿಂದಿಯಲ್ಲಿ ಏನು ಹೇಳ್ತಾರೆ ಹಾಗೆ ನೀನು ತಾನು ಅಂತ ಚರ್ಚೆ ಶುರು ಮಾಡ್ಕೊಳ್ತಾರೆ. ಈ ರೀತಿಯಾದಂಥ ಚರ್ಚೆ ಆಗ್ತದೆ. ನೀನು ಹಾಗೆ ಹೇಳಿದ್ದು ಯಾಕೆ, ನೀನು ಅದು ಹೇಳಿದ್ದು ನೀನು ಆ ಉದ್ದೇಶದಿಂದ ಹೇಳಿದ್ದು, ನನಗೆ ಗೊತ್ತುಂಟು ಅದಲ್ಲ ಇದಲ್ಲ ಹೀಗಂತ ಏನೋ ಚರ್ಚೆ ಮಾಡ್ತಾ ಅದಕ್ಕೆ ಹೊಸ ಸ್ವರೂಪವನ್ನು ಕೊಟ್ಟುಕೊಂಡು ಒಂದೊಂದು ಸರ್ತಿ ಒಂದೊಂದು ರೀತಿ ಇವರು ನಾನು ಹಾಗೆ ಹೇಳಿದೆ ನಿಂಗೆ ಏನಾಯಿತು ನೋಡು ಆಗ ನೀನು ಹೇಳಿದ್ದಿ, ಹೀಗೆ ಅದಕ್ಕೆ ಪ್ರತಿಯೊಂದು ಚರ್ಚೆ ಬೆಳೆಸ್ತಾ ಸಾಯಂಕಾಲದವರೆಗೂ ಚರ್ಚೆ ಉಲ್ಬಣ ಆಗ್ತಾ ಇದ್ದು ಕಿರಿಕಿರಿ ಆಗುವಂತಹ ಯೋಗ ಫಲ ಇವತ್ತು ಕುಂಭರಾಶಿಯವರಿಗೆ ಉಂಟಾಗ್ತದೆ. ಕುಂಭರಾಶಿಯವರಿಗೆ ಈ ರೀತಿ ಚರ್ಚೆ ಉಲ್ಬಣಿಸಿ ಮನೆಯೊಂದಿಗೆ ಚರ್ಚೆ ಉಲ್ಬಣಿಸಿ ರಗಳೆ ಆಗುವಂಥ ಈ ಸಮಸ್ಯೆ ಪೀಡಾ ಪರಿಹಾರಕ್ಕೆ ಹಸಿರು ವರ್ಣದ ವಸ್ತ್ರವನ್ನು ದಾನ ಮಾಡುವುದು ಅಥವಾ ಬುಧನ ಧ್ಯಾನ ಮಾಡುವುದು ಅಥವಾ ಶ್ರೀಕೃಷ್ಣನ ಧ್ಯಾನ ಮಾಡುವುದರಿಂದ ಅವರ ಸಮಸ್ಯೆ ಬಗೆಹರಿತದೆ. ಹಸಿರು ವರ್ಣದ ವಸ್ತ್ರವನ್ನು ಯಾರಿಗಾದರೂ ದಾನ ಮಾಡ್ಬೋದು, ಅಥವಾ ಬುಧನ ಧ್ಯಾನ ಓಂ ಬುಧಾಯ ನಮಃ ಎಂದು ಬುಧನ ಜಪವನ್ನು ಮಾಡ್ಬೋದು, ಅಥವಾ ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು ಕೃಷ್ಣ ಷಡಕ್ಷರಿ ಮಂತ್ರವನ್ನು ಜಪಿಸಬಹುದು. ಇದರಿಂದಾಗಿ ಕುಂಭರಾಶಿಯವರ ಸಮಸ್ಯೆ ಬಗೆಹರಿದು ನೆಮ್ಮದಿ ಸಿಗುವ ಯೋಗ ಫಲ ಇದೆ. ಮುರಳಿ ಗಾನ ವಿಹಾರಿ ಶೌರಿ ಮಾಯಾ ಮಾನುಷ ರೂಪಹರಿ ಅಂತೆಲ್ಲ ಆ ಕೃಷ್ಣನನ್ನ ಹಾಡಿಕೊಂಡಾಡ್ತಾರೆ. ಅಂಥ ಕೃಷ್ಣನ ಅನುಗ್ರಹವನ್ನ ಬೇಡೋದ್ರಿಂದ, ಆ ಕೃಷ್ಣನ ಕೃಪೆಯನ್ನ ಪಡೆಯೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಕೊನೆಯದು ಮೀನರಾಶಿಯ ಬಗ್ಗೆ ಹೇಳ್ತಾರೆ ಗುರುಗಳು, ಹೇಳಿ ಗುರುಗಳೇ. ಮೀನರಾಶಿಯವರಿಗೆ ಕೆಟ್ಟ ವಿದ್ಯುತ್ ಉಪಕರಣ ಸರಿಯಾಗಿ ಸಂತೋಷವಾಗಲಿದೆ. ಅದು ವಿದ್ಯುತ್ ಉಪಕರಣ ಆಗ್ಬೋದು, ಎಲೆಕ್ಟ್ರಾನಿಕ್ ಉಪಕರಣ ಆಗ್ಬೋದು. ಅಂತಹ ಯಾವುದೋ ಉಪಕರಣ ಕೆಟ್ಟಿದ್ದದ್ದು ಇವತ್ತು ಸರಿಯಾಗಿ ಸಂತೋಷವಾಗಲಿದೆ. ಇವರು ಬಹಳ ಟಿವಿ ಪ್ರಿಯರು, ಬೇರೆ ಬೇರೆ ಸೀರಿಯಲ್ಸ್ ನೋಡಬೇಕು ಅಥವಾ ವಾರ್ತೆಗಳನ್ನು ಕೇಳಬೇಕು ಅಥವಾ ಹೊಸ ವಿಚಾರಗಳನ್ನು ಟಿವಿಯಲ್ಲಿ ಸದಾ ಕೇಳ್ತಾ ಇರಬೇಕು ಅನ್ನುವಂತಹ ಒಂದು ರೀತಿ ಎಡಿಕ್ಷನ್ ಇದ್ದವರು. 2-3 ದಿವಸದಿಂದ ಟಿವಿ ಹಾಳಾಗಿದೆ, ಬಹಳ ಮುಜುಗರಕ್ಕೊಳಗಾಕೊಂಡು ಮನೆಯಲ್ಲಿ ಟೈಮೇ ಪಾಸ್ ಆಗ್ತಾ ಇಲ್ಲ, ಸರಿಯಾಗಿ ಸಮಯವೂ ಹೋಗ್ತಾ ಇಲ್ಲ ಅಂತ ಬಹಳ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ರು. ಇವತ್ತು ಟೆಕ್ನಿಷಿಯನ್ ಅದನ್ನು ರಿಪೇರಿ ಮಾಡಿ ತಂದು ಕೊಟ್ಟ, ಆ ಟಿವಿ ಉಪಕರಣ ಸರಿಯಾಯಿತು, ಇವತ್ತು ಅದರಿಂದ ಸಂತೋಷ ಆಯಿತು. ಅಥವಾ ಎಲೆಕ್ಟ್ರಿಕ್ ಉಪಕರಣ, ಇಸ್ತ್ರಿ ಪೆಟ್ಟಿಗೆ ಅಥವಾ ಹಾಟ್ ಬಾಕ್ಸು ಅಥವಾ ಯಾವುದೋ ಫ್ರಿಜ್ಜು ಇತ್ಯಾದಿಗಳದಂಥ ವಸ್ತುಗಳೆಲ್ಲ ಕೆಟ್ಟಿದ್ದದ್ದು ಸರಿಯಾದದ್ರಿಂದ ಅದರಿಂದ ಆಗಬೇಕಾದ ಕೆಲಸ ಕಾರ್ಯ ಇವತ್ತಿನಿಂದ ಸರಿಯಾಗಿ ಆಗ್ತಾ ಇದೆ ಅಂತಾಗಿ ಮನಸ್ಸಿಗೆ ನೆಮ್ಮದಿ ಬರುವಂತಹ ಯೋಗ ಫಲ ಇವತ್ತು ಮೀನರಾಶಿಯವರಿಗೆ ಸಿದ್ಧಿಸಲಿದೆ. ಅದರೊಂದಿಗೆ ರಾತ್ರಿ ಕಂಡ ದುಸ್ವಪ್ನದಿಂದ ದಿನವಿಡೀ ಭಯಭೀತರಾಗುವಿರಿ. ರಾತ್ರಿ ಯಾವುದೋ ಒಂದು ಕರಾಳ ಸ್ವಪ್ನ ಬಿದ್ದಿದೆ, ನಿನ್ನೆಯ ರಾತ್ರಿ, ಇವತ್ತು ಭಾನುವಾರ, ಶನಿವಾರದ ರಾತ್ರಿ ಒಂದು ಕರಾಳ ಸ್ವಪ್ನ ಬಿದ್ದಿದೆ ಇವರಿಗೆ. ಹಾಗಾದ್ರಿಂದ ಆ ಕರಾಳ ಸ್ವಪ್ನ ಅದು ಪೂರ್ಣ ನೆನಪಿದೆ. ಅದರಲ್ಲಿ ಏನೋ ಇವರಿಗೆ ಬಹಳ ದೊಡ್ಡ ಗಂಡಾಂತರ ಆಗ್ತದೆ, ಇವರ ಖಾಸಾ ವ್ಯಕ್ತಿಗೆ ಏನೋ ಮಹಾಗಂಡಾಂತರ ಆಗ್ತದೆ ಅಂತನ್ನುವಂಥ ಸ್ವಪ್ನದ ಸ್ಥಿತಿಯನ್ನು ಕಂಡಿರ್ತಾರೆ ಇವರು. ಅದರಿಂದಾಗಿ ಅದು ದಿನವಿಡೀ ನೆನಪಿಸಿದಾಗ ಇವತ್ತು ನನಗೇನೋ ಆಗ್ತದೋ ಅಥವಾ ನನಗೆ ಸಂಬಂಧಪಟ್ಟ ಈ ಪ್ರಿಯಪಾತ್ರರಿಗೆ ಏನೋ ಆಗ್ತದೋ ಅಥವಾ ಏನೋ ಗಂಡಾಂತರ ಇದೆಯೋ, ಆ ಅಪಶಕುನದ ದುಸ್ವಪ್ನ, ಆ ಸ್ವಪ್ನ ಹಾಗೇ ಇಲ್ಲದಿದ್ದರೂ ಏನೋ ಒಂದು ಆದೀತು ಅನ್ನುವಂತಹ ಒಂದು ಕಳಕಳಿ, ಯಾರ್ಯಾರೋ ಏನೇನೋ ಹೇಳಿದ್ದಾರೆ ಇವರಿಗೆ ಸ್ವಪ್ನ ಇಷ್ಟೊತ್ತಿಗೆ, ಅದು ರಾತ್ರಿಯ ಕೊನೆಯ ಹೊತ್ತಿನಲ್ಲಿ ಸ್ವಪ್ನ ಬಿದ್ದರೆ ಬೆಳಗಾಗ್ತದೆ, ಹತ್ರ ಆಗುವಾಗ ಬಿದ್ದರೆ ಅದು ಸತ್ಯ ಆಗ್ತದೆ ಅಂತ ಇರ್ತದೆ. ಹಾಗಾದ್ರಿಂದ ನನಗೆ ಬೆಳಗ್ಗೆ ಮುಂಜಾವಿಗಿಂತ ಸ್ವಲ್ಪ ಮೊದಲು ಇದು ಸ್ವಪ್ನ ಬಿದ್ದದ್ದು ರಾತ್ರಿ, ಹಾಗಾದ್ರಿಂದ ಇದು ಸತ್ಯ ಆಗ್ತದೇನೋ, ಇವತ್ತು ಏನೋ ಆಗ್ತದೋ ಏನೋ ಅಂತ ಭಯಭೀತರಾಗುವಂತಹ ಯೋಗ ಫಲ ಇವತ್ತು ಮೀನರಾಶಿಯವರಿಗೆ ದುಸ್ವಪ್ನದ ಕಾರಣದಿಂದ ಉಂಟಾಗುವ ಯೋಗ ಫಲ ಇದೆ.
ಈ ದುಸ್ವಪ್ನದ ಕಾರಣದಿಂದ ಉಂಟಾಗುವಂತಹ ಈ ಸಮಸ್ಯೆಯ ಪೀಡಾ ಪರಿಹಾರಕ್ಕೆ ಕಡು ಮಿಶ್ರ ವರ್ಣದ ವಸ್ತ್ರವನ್ನು ಇವತ್ತು ದಾನ ಮಾಡಿದರೆ ಅವರ ಸಮಸ್ಯೆ ಬಗೆಹರಿತದೆ. ಕಡು ಮಿಶ್ರ ವರ್ಣದ, ನೋಡ್ಲಿಕ್ಕೆ ಗಾಡಿ ಇಷ್ಟ ಆಗುದಿಲ್ಲ ಬಣ್ಣ ನೋಡುವಾಗ, ಅಂತ ಕಡು ಮಿಶ್ರದ ವರ್ಣದ ವಸ್ತ್ರವನ್ನು ಅರ್ಹರಿಗೆ ದಕ್ಷಿಣ ಸಹಿತ ದಾನ ಮಾಡಬಹುದು, ಬೇರೆ ಬೇರೆ ವರ್ಣ ಕೂಡಿದಂಥ ಬಟ್ಟೆ. ಅಥವಾ ಅದು ಸಾಧ್ಯ ಇಲ್ಲದಿದ್ದರೆ ಕೇತುವಿನ ಜಪವನ್ನು ಮಾಡಬಹುದು. ಓಂ ಕೇತವೇ ನಮಃ ಎಂದು ಕೇತುವಿನ ಜಪವನ್ನು ಇವರು ಮಾಡಬಹುದು. ಅಥವಾ ಪಾಲಾಶ ಧೂಮ್ರ ಸಂಕಾಶಂ ತಾರಕ ಗ್ರಹತಾರಕಂ ರೌದ್ರಂ ರೌದ್ರಗುಣೋಪೇತಂ ಕೇತುಂ ತಂ ಪ್ರಣಮಾಮ್ಯಹಂ ಎನ್ನುವಂಥ ಕೇತುವಿನ ಮಂತ್ರವನ್ನು ಜಪ ಮಾಡಬಹುದು. ಗಣಪತಿಯ ಮಂತ್ರವನ್ನು ಜಪ ಮಾಡಬಹುದು. ಓಂ ಗಂ ಗಣಪತಯೇ ನಮಃ ಅಥವಾ ಓಂ ಗ್ಲೌಂ ಗಂ ಗಣಪತಯೇ ನಮಃ ಎಂಬ ಗಣಪತಿಯ ಮಂತ್ರವನ್ನು ಜಪ ಮಾಡಿದ್ರು ಮೀನರಾಶಿಯವರಿಗೆ ಅವರ ಸಮಸ್ಯೆ ಇವತ್ತು ಬಗೆಹರಿದು ಮನಃಶಾಂತಿ ಸಿದ್ಧಿಸ್ತದೆ. ದುಸ್ವಪ್ನದಿಂದ ಏನೂ ಆಗೋದಿಲ್ಲ ಅಂತ ಅವರಿಗೆ ತನ್ನಷ್ಟಕ್ಕೆ ಮುಂಜಾವಿನಿಂದಲೇ ಆತ್ಮವಿಶ್ವಾಸ ಬರ್ತದೆ. ಯಾರ ಹತ್ರ ವಿಚಾರಿಸಿದಾಗ ಅಂಥ ಸ್ವಪ್ನದಿಂದ ಏನಾಗೋದಿಲ್ಲ ಅಂತ ಹೇಳ್ತಾರೆ. ಅಥವಾ ಅಂತಹ ಸ್ವಪ್ನ ಬಿದ್ದರೆ ಕೆಲವೊಮ್ಮೆ ಒಳ್ಳೆ ಫಲ ಕೊಡೋದು ಅಂತಲೇ ಇರ್ತದೆ. ಇಂತಹ ಸ್ವಪ್ನ ಹೀಗೆ ನಿನಗೆ ದೀರ್ಘಾಯುಷ್ಯವನ್ನು ಕೊಡ್ತದೆ, ಸಂಬಂಧಪಟ್ಟವರಿಗೆ ದೀರ್ಘಾಯುಷ್ಯವನ್ನು ಕೊಡ್ತದೆ ಅಂತ ಹೀಗೆ ಯಾರೋ ಬಲ್ಲವರು ತಿಳಿದು ಹೇಳಿದ್ರಿಂದ ಖುಷಿ ಆಗುವಂಥ ಯೋಗ ಫಲವು ಇವತ್ತು ಮೀನರಾಶಿಯವರಿಗಿದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ರಷ್ಟ ರಾಹುವೇ ಕೇತುವೇ ನಮಃ ಅಂತ ಹೇಳ್ತಾ 9 ಗ್ರಹಗಳಿಗೆ ನಮನವನ್ನ ಸಲ್ಲಿಸ್ತಾ ಇವತ್ತಿನ ರಾಶಿಫಲದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ಎಲ್ಲರಿಗೂ ಶುಭವಾಗಲಿ, ಎಲ್ಲವೂ ಸುಕ್ಷೇಮದಿಂದ ಹೋಗಲಿ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ಗುರುಮಂತ್ರವನ್ನ ತಿಳ್ಕೊಳ್ಳೋಣ. ಈಗ ಒಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ನಿಮ್ಮೆಲ್ಲರಿಗೂ ತಥಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದ್ದೆ, ಗುರುಗಳು ಆರ್ಥಿಕ ಸಮಸ್ಯೆಗೆ, ತೊಂದರೆಗೆ ಏನು ಕಾರಣ, ಅದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ನಾವು ಹುಡುಕೋಬಹುದು ಅಂತ ಗುರುಗಳು ತಿಳಿಸ್ಕೊಡ್ತಾರೆ ಅಂತ. ಈಗ ಗುರುಗಳು ಸಿದ್ಧರಾಗಿದ್ದಾರೆ. ಬನ್ನಿ, ಈ ಆರ್ಥಿಕ ಸಮಸ್ಯೆ ಯಾವ ಕಾರಣದಿಂದ ಬರುತ್ತೆ, ಯಾಕೆ ಕೆಲವೊಬ್ರು ಮೇಲಿಂದ ಮೇಲೆ ಆರ್ಥಿಕ ಸಮಸ್ಯೆಗೆ ಒಳಗಾಗ್ತಾರೆ, ಅದಕ್ಕೆ ಯಾವ ಪರಿಹಾರವನ್ನು ನಾವು ಕಂಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಗುರುಗಳೇ, ಈ ಸಮಸ್ಯೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದದ್ದೇ. ಎಲ್ಲರೂ ಕಷ್ಟಪಟ್ಟು ದುಡಿತೀವಿ, ಕಷ್ಟಪಟ್ಟು ಸಂಪಾದಿಸ್ತೀವಿ, ಆದರೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಕಾರಣ ಗುರುಗಳೇ? ಮನುಷ್ಯನ ಜೀವನದಲ್ಲಿ ಆತನ ಅಥವಾ ಆಕೆಯ ಪೂರಾಕೃತ ಪೂರ್ವಜನ್ಮದ ಕರ್ಮಫಲ ಮತ್ತು ಇಹಾರ್ಜಿತ ಕರ್ಮಫಲ, ಈ ಜನ್ಮದ ಕರ್ಮಫಲ ಅರ್ಥಾತ್ ಹಿಂದಿನ ಜನ್ಮದಲ್ಲಿ ಇವರು ಮಾಡಿದ ಕರ್ಮ, ಒಳ್ಳೆಯ ಮತ್ತು ಕೆಟ್ಟ ಕೆಲಸಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಅವರಿಗೆ ಫಲಗಳು ಸಿಗ್ತವೆ. ಈ ಜನ್ಮದಲ್ಲಿ ಅವರು ಈಗ ಮಧ್ಯಂತರದ ವಯಸ್ಸಿಗೆ ಬಂದಿದ್ದಾರೆ ಅಥವಾ ಪ್ರಾಯಪ್ರಬುದ್ಧರಾಗ್ತಾ ಇದ್ದಾರೆ. ಎಳೆ ಪ್ರಾಯದಲ್ಲಿ ಮಾಡಿದಂತಹ ಒಳ್ಳೆಯ ಮತ್ತು ಕೆಟ್ಟ ಕೆಲಸ, ತಿಳಿದು ಜ್ಞಾನ ಬಂದ ನಂತರ ಮಾಡಿದಂತಹ ಒಳ್ಳೆಯ ಮತ್ತು ಕೆಟ್ಟ ಕೆಲಸ, ಇದಕ್ಕೂ ಕೆಲವೊಮ್ಮೆ ಈ ಜನ್ಮದಲ್ಲಿಯೇ ನಮಗೆ ಫಲವನ್ನು ದೇವರು ಕೊಡ್ತಾರೆ. ಹೀಗೆ ಒಳ್ಳೆ ಕೆಲಸ ಹೋದ ಜನ್ಮದಲ್ಲಿಯೂ ಈ ಜನ್ಮದಲ್ಲಿಯೂ ಮಾಡಿದ್ದಿದ್ರೆ ನಮಗೆ ಒಳ್ಳೆ ಫಲಗಳು ಸಿಗ್ತಾ ಹೋಗ್ತವೆ. ಹೋದ ಜನ್ಮದಲ್ಲಿ ಈ ಜನ್ಮದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿಲ್ಲ ಅಂತಾದವಾಗ ಅಂಥದ್ದಕ್ಕೆ ದೇವರು ಕೆಟ್ಟ ಫಲವನ್ನು ಕೊಡ್ತಾರೆ. ಅದರಲ್ಲಿ ಒಂದು ಫಲ ಆರ್ಥಿಕ ತಾಪತ್ರಯದ ಸಮಸ್ಯೆಯೂ ಹೌದು. ಪ್ರಮುಖವಾದಂಥದ್ದು ಆರೋಗ್ಯದ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಸಂತಾನದ ಸಮಸ್ಯೆ ಮತ್ತು ವ್ಯವಹಾರದ ಸಮಸ್ಯೆ ಇತ್ಯಾದಿಗಳೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಕಾರಣಗಳಲ್ಲಿ ಬರೋದಿದೆ. ಇವತ್ತು ಈಗ ಆರ್ಥಿಕ ಸಮಸ್ಯೆ, ಆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿರುವಂಥ ಆರ್ಥಿಕ ಸಮಸ್ಯೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಆರ್ಥಿಕ ಸಮಸ್ಯೆ ಬರ್ತದೆ, ಒಬ್ಬ ಮನುಷ್ಯನಿಗೆ ಬರ್ತಾ ಇದೆ, ಅದು ಇದೆ ಅನ್ನೋದು ಹೇಗೆ ಗೊತ್ತಾಗ್ತದೆ, ಅಥವಾ ಮತ್ತು ಅದಕ್ಕೆ ಕಾರಣ ಏನು? ನಾನು ಆಗಲೇ ಹೇಳಿದಂತೆ ಪ್ರಾಗಾರ್ಜಿತ ಇಹಾರ್ಜಿತ ಕರ್ಮ. ಯಾರ ಜಾತಕದಲ್ಲಿ ಎರಡನೇ ಭಾವ ಅವ್ರದ್ದಂಥ ಜನ್ಮ ಪ್ರತಿಯೊಬ್ಬರ ಜಾತಕೀಯ ಕುಂಡಲಿ ಅಂತ ಮಾಡಿಕೊಂಡ್ರೆ, ಪ್ರತಿಯೊಬ್ಬನ ಹುಟ್ಟಿದ ಕೂಡಲೇ ಜಾತಕ ಕುಂಡಲಿ ಅಂತ ತಯಾರಾಗ್ತದೆ. ಅವ್ರದ್ದು ಹುಟ್ಟಿದ ತಾರೀಕು, ಹುಟ್ಟಿದ ಸಮಯ ಗೊತ್ತಿದ್ರೆ ಜ್ಯೋತಿಷಿಗಳಿಗೆ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಇಲ್ದಿರು ಹುಟ್ಟಿದವನಿಗೂ ಪ್ರತಿಯೊಬ್ಬನಿಗೂ ಜಾತಕ ಅನ್ನುವಂಥ ಒಂದು ವ್ಯವಸ್ಥೆ ಅಂತೂ ಆಗಿಯೇ ಆಗ್ತದೆ. ಯಾರ ಜಾತಕದಲ್ಲಿ ಅವರು ಹುಟ್ಟಿದವಾಗ ಪೂರ್ವಕ್ಷಿತಿಜದಲ್ಲಿ ಎಲ್ಲಿ ಸೂರ್ಯ ಉದಯ, ಪೂರ್ವಕ್ಷಿತಿಜ ಆವಾಗ ಯಾವ ಲಗ್ನದಲ್ಲಿ ಉದಯ ಆಗ್ತದೆ ಅದು ಅವರ ಜನ್ಮ ಲಗ್ನ ಎನಿಸಲ್ಪಡ್ತದೆ. ಆ ಜನ್ಮ ಲಗ್ನದಿಂದ ಎರಡನೇ ಭಾವ ಅರ್ಥಾತ್ ದ್ವಿತೀಯ ರಾಶಿ ಅನ್ನೋದು ಧನಭಾವ ಅಥವಾ ಹಣದ ಸ್ಥಾನ ಅಂತ ಅನಿಸಲ್ಪಡ್ತದೆ. ಆ ಧನಭಾವದಲ್ಲಿ ಪಾಪಿಗ್ರಹರಿದ್ರೆ ಅರ್ಥಾತ್ ಒಳ್ಳೆಯದಲ್ಲದೆ ಯಾರೆಲ್ಲ ಪಾಪಿಗ್ರಹರು? ರವಿ ಪಾಪಿಗ್ರಹ, ಕುಜ ಪಾಪಿಗ್ರಹ ಅರ್ಥಾತ್ ಮಂಗಳ ಪಾಪಿಗ್ರಹ, ಶನಿ ಪಾಪಿಗ್ರಹ, ನೀಚ ಅಥವಾ ಬಲಹೀನನಾದ ಚಂದ್ರ ಪಾಪಿಗ್ರಹನಾಗ್ತಾನೆ. ಈ ಗ್ರಹರೊಂದಿಗೆ ಬುಧನಿದ್ರೂ ಅವನು ಪಾಪಿ ಎನಿಸ್ತಾನೆ. ಇವರಿಷ್ಟು ಪಾಪಿಗಳು. ಶುಕ್ರ ಮತ್ತು ಗುರು ಯಾವಾಗಲೂ ಶುಭ ಗ್ರಹರು. ಪಾಪಿಗ್ರಹರೊಂದಿಲ್ಲಗಿದ್ದರೆ ಬುಧನೂ ಶುಭ ಗ್ರಹ. ಚಂದ್ರನು ಉಚ್ಚ ಅಥವಾ ಅಂದರೆ ಹುಣ್ಣಿಮೆಗೆ ಸಮೀಪನಾದಂಥ ಚಂದ್ರನಾಗಿದ್ದರೆ ಅಥವಾ ಆತನ ಉಚ್ಚ ಕ್ಷೇತ್ರ ಸ್ವಕ್ಷೇತ್ರಗಳು ಅಂತ ಕೆಲವು ಇರ್ತವೆ, ಅಂಥ ಕ್ಷೇತ್ರಗಳಲ್ಲಿದ್ದರೆ ಅವನು ಬಲಿಷ್ಠನಾದಂಥ ಶುಭ ಚಂದ್ರನೆನಿಸ್ತಾನೆ. ಹೀಗೆ ಶುಕ್ರ, ಗುರು,
ಚಂದ್ರ ಬುಧ ಇವರು ಯಾವಾಗಲೂ ಬೇರೆ, ಬುಧ ಮತ್ತು ಚಂದ್ರರು ಕೆಲವಷ್ಟು ಸಂದರ್ಭಗಳಲ್ಲಿ ಗುರು ಶುಕ್ರರು ಯಾವಾಗಲೂ ಶುಭ ಗ್ರಹರಿರ್ತಾರೆ. ದ್ವಿತೀಯ ಭಾವದಲ್ಲಿ ಗುರು ಶುಕ್ರ ಮತ್ತು ಚಂದ್ರ ಬುಧ ಇವರೆಲ್ಲ ಇದ್ದರೆ ಮನುಷ್ಯನಿಗೆ ಆರ್ಥಿಕವಾದಂಥ ಸಂಪನ್ಮೂಲ ಇತ್ಯಾದಿಗಳೆಲ್ಲ ಚೆನ್ನಾಗಿ ಬರ್ತದೆ. ಯಾರಿಗೆ ದ್ವಿತೀಯದಲ್ಲಿ ಪಾಪಿಗ್ರಹರು ಶನಿ, ಕುಜ, ರಾಹು, ಕೇತು, ಕ್ಷೀಣಚಂದ್ರ, ಈ ಪಾಪಿಗ್ರಹರೊಟ್ಟಿಗೆ ಸೇರಿ ರವಿಯೊಂದಿಗೆ ಬುಧ ಈ ರೀತಿ ಎಲ್ಲ ಇದ್ದರೆ ಆವಾಗ ಆರ್ಥಿಕ ತಾಪತ್ರೆ ಬರ್ತದೆ. ಇದು ಗ್ರಹರ ದೆಸೆಯಿಂದಾಗಿ ಬರುವುದಲ್ಲ, ಗ್ರಹರು ಇವರಿಗೆ ಇದೆ ಅಂತ ತೋರಿಸ್ತಾರೆ. ಪೂರ್ವಜನ್ಮದ ಇಹಾರ್ಜಿತ ಕರ್ಮಕ್ಕೆ ನಿಮಗೆ ಹೀಗಾಗ್ತದೆ ಅಂತ. ಹುಟ್ಟಿದ ಜಾತಕದಲ್ಲೇ ಈ ಸಮಸ್ಯೆ ಇದ್ದರೆ ಅದು ಪೂರ್ವಜನ್ಮದ್ದು. ಹುಟ್ಟಿದವಾಗ ಆ ರೀತಿ ಸಮಸ್ಯೆ ಇಲ್ಲ, ಇವತ್ತು ಬರ್ತಾ ಇದೆ ಯಾಕೆ ಅಂತ ಪ್ರಶ್ನೆಶಾಸ್ತ್ರದಲ್ಲಿ ನೋಡಿಕೊಂಡಾಗ ಅಥವಾ ಗೋಚರೀತ್ಯ ಗ್ರಹಗತಿಗಳಲ್ಲಿ ಕೆಲವೊಮ್ಮೆ ಬರ್ತದೆ, ಅದು ಇಹಾರ್ಜಿತ ಕರ್ಮ, ಈ ಜನ್ಮದಿಂದ ಬಂದಂತಹ ಕರ್ಮ. ಈ ರೀತಿ ಧನದ ಸಮಸ್ಯೆ ಬರ್ತದೆ. 5ನೇ ಭಾವ ಅಥವಾ 5ನೇ ರಾಶಿ, ಲಗ್ನದಿಂದ 5ನೇ ರಾಶಿ ಅದೃಷ್ಟ ಅಂತ ಹೇಳ್ತಾರೆ. ಆ ಅದೃಷ್ಟದಲ್ಲಿ ಇದೇ ಥರದ ಶುಭ ಗ್ರಹರಿದ್ದರೆ ಶುಭ ಪರಿಣಾಮ, ಪಾಪಿಗ್ರಹರಿದ್ದರೆ ಪಾಪಿ ಪರಿಣಾಮ. ಅಂತಹ ಪಾಪಿಗ್ರಹರಿದ್ದಾಗ ಅದೃಷ್ಟ ಕೈ ಕೊಡ್ತದೆ. ಮನುಷ್ಯನಿಗೆ ಅದೃಷ್ಟ ಇದ್ದರೆ ಧನ ಬರ್ತದೆ, ಅದೃಷ್ಟವೇ ಇಲ್ಲದಿದ್ದರೆ ಧನ ಹೇಗೆ ಬರ್ತದೆ? ಹಾಗಾದ್ದರಿಂದ ಅದೃಷ್ಟವೂ ಬೇಕು. ಆ ಅದೃಷ್ಟ ಸ್ಥಾನದಲ್ಲಿ ಶುಭ ಗ್ರಹರಿದ್ದರೆ ಅವನಿಗೆ ಅದೃಷ್ಟ ಇದೆ, ಧನ ಬರ್ತದೆ ಅಂತ ಆಗ್ತದೆ. ನವಮ 9ನೇ ಭಾವ, ಲಗ್ನದಿಂದ 9ನೇ ರಾಶಿ ಅಥವಾ 9ನೇ ಭಾವ ಅಂತ ಅನ್ನೋದೇನಿದೆ ಅದು ಶುಭ ಗ್ರಹರಿಂದ ಕೂಡಿದರೆ ಆವಾಗ ಇವರಿಗೆ ಒಳ್ಳೆಯ ಭಾಗ್ಯ ಬರ್ತದೆ. 9ನೇ ಭಾವವನ್ನು ಭಾಗ್ಯ ಭಾವ ಅಂತ ಹೇಳ್ತಾರೆ. ಆ ಭಾಗ್ಯ ಭಾವದಲ್ಲಿ ಶುಭ ಗ್ರಹರಿದ್ದರೆ ನಿಮಗೆ ಭಾಗ್ಯ ವೃದ್ಧಿ ಆಗ್ತದೆ, ಎಲ್ಲದಾದಂಥ ಜೀವನದಂಥ ಸುಖ ಸೌಲಭ್ಯಗಳು ವೃದ್ಧಿ ಆಗ್ತವೆ. ಅಲ್ಲಿ ಪಾಪಿಗ್ರಹರಿದ್ದರೆ ಇದೆಲ್ಲ ಕೊರತೆ ಆಗ್ತದೆ. ಸುಖ ಭಾವ 4ನೇ ಭಾವ ಅಂತ ಅನ್ನೋದ್ರೆ ಅದು ಸುಖ ಭಾವ. ಆ ಸುಖ ಭಾವದಲ್ಲಿ ಶುಭ ಗ್ರಹರಿದ್ದರೆ ಒಳ್ಳೆಯದು, ಪಾಪಿಗ್ರಹರಿದ್ದರೆ ಕೆಟ್ಟದು. ಹೀಗೆ ಧನ 2ನೇ ಭಾವ, 4ನೇ ಭಾವ, 5ನೇ ಭಾವ, 9ನೇ ಭಾವ ಈ ಭಾವಗಳಲ್ಲಿ ಶುಭ ಗ್ರಹರು ಇಲ್ಲದೆ ಹೋದರೆ ಆವಾಗ ಮನುಷ್ಯನಿಗೆ ಆರ್ಥಿಕ ತಾಪತ್ರಯ ಅಂತ ಬರ್ತದೆ ಜಾತಕದಲ್ಲಿ. ಈ ಆರ್ಥಿಕ ತಾಪತ್ರಯ ಬರುವುದು ಒಂದು ಜಾತಕದ ಪ್ರಕಾರ ಕಂಡಿರ್ತದೆ. ಕೆಲವೊಮ್ಮೆ ಜಾತಕದಲ್ಲಿ ಇದೆಲ್ಲವೂ ಶುಭ ಇದೆ ಆದರೂ ತಾಪತ್ರಯ ಬರ್ತಾ ಇದೆ ನಮಗೆ ಯಾಕೆ ಅಂತ ಯಾರಾದರೂ ಕೇಳಿದರೆ ಆವಾಗ ಅದಕ್ಕೆ ಕಾರಣ ಬೇರೆ ಇರ್ತದೆ. ಈ ಜನ್ಮದಲ್ಲಿ ಯಾವುದೋ ದೇವಕೋಪಕ್ಕೆ ತುತ್ತಾಗುವಂತಹ ಕೆಟ್ಟ ಕೆಲಸ ಮಾಡಿ, ಅರ್ಥಾತ್ ದೇವರ ಬಗ್ಗೆ ಭಕ್ತಿ ಶ್ರದ್ಧೆ ಇಲ್ಲದೆ ತನಗೆ ರಕ್ಷಿಸುವಂತಹ ದೇವರು ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಕುಲದೇವರು ಅಂತ ಇರ್ತಾರೆ, ಗ್ರಾಮ ದೇವರು ಅಂತ ಇರ್ತಾರೆ, ಇಷ್ಟ ದೇವರು ಅಂತ ಇರ್ತಾರೆ. ಅಂತಹ ದೇವರನ್ನು ಯಾವುದೋ ಸಂದರ್ಭದಲ್ಲಿ ಮೊದಲು ಬಹಳ ಭಕ್ತಿ ಇದ್ದವರು ಈಗ ತಿರಸ್ಕರಿಸಿ ನನ್ನ ಕೆಲಸ ಮಾಡಿಕೊಡ್ಲಿಲ್ಲ, ಇವರು ದೇವರೇ ಅಂತದ್ದು, ದೇವರ ಬಗ್ಗೆ ನಂಗೆ ನಂಬಿಕೆ ಇಲ್ಲ, ದೇವರು ಹಾಗೆ ಅನ್ನೋದು, ಅಥವಾ ದೇವತಾ ಕೆಲಸ ಯಾರೋ ಮಾಡುವಾಗ ಅದನ್ನು ಹಾನಿ ಮಾಡುವುದು, ಅಥವಾ ಯಾರದೋ ಶುಭ ಕಾರ್ಯಕ್ಕೆ ಇವರು ವಿಘ್ನವನ್ನು ತರುವುದು, ಅಂದರೆ ದೇವತಾ ಕೆಲಸ ಮಾಡುವಾಗ ವಿಘ್ನವನ್ನು ತರುವುದು, ಅಥವಾ ಅದರದ್ದು ನಂಬಿಕೆ ಇಲ್ಲ ಅಂತ ಅದಕ್ಕೊಂದು ವಿರೋಧವನ್ನು ಚಟುವಟಿಕೆಯನ್ನು ಮಾಡೋದು ಮಾಡಿದಾಗ ದೇವಕೋಪಕ್ಕೆ ತುತ್ತಾಗ್ತಾರೆ. ಇದು ಪೂರ್ವಜನ್ಮದಲ್ಲಿಯೂ ದೇವಕೋಪ ಅಂತ ಬರೋದಿದೆ, ಅದು ಜಾತಕದ ಮುಖಾಂತರ ಕಾಣ್ತದೆ. ಈ ಜನ್ಮದಿಂದಲೂ ದೇವಕೋಪ, ಪ್ರಶ್ನೆಶಾಸ್ತ್ರದಿಂದ ದೇವಕೋಪ ಇದೆ ಅಂತ ಗೊತ್ತಾಗ್ತದೆ. ಹಾಗಾದ್ದರಿಂದ ಬಾಧಾಸ್ಥಾನದಲ್ಲಿ ನಮ್ಮದಂತ ಆಯಾ ಕಾರಕ ದೇವರುಗಳು ಅಂತ ಆಯಾ ಗ್ರಹರಿಗೆ ಕಾರಕರಾದ ದೇವರುಗಳು ಯಾವ ರಾಶಿ ಇವರು ಇರ್ತಾರೆ, ಗ್ರಹರಿರ್ತಾರೆ, ಆ ಗ್ರಹರ ಕಾರಕರಾದ ದೇವರ ಕೋಪಕ್ಕೆ ನಾವು ತುತ್ತಾಗ್ತೇವೆ ಅಂತ ಬಾಧಕ ರಾಶಿಯಲ್ಲಿ ಅವರು ಇದ್ದಾಗ ಹಾಗೆ ಅಂತ ಜ್ಯೋತಿಷಾಸ್ತ್ರ ಹೇಳ್ತದೆ. ಹಾಗೆ ಇವರಿಗೆ ದೇವಕೋಪ ಬರುವುದು ಇದೆ ಮನುಷ್ಯನಿಗೆ, ಆವಾಗಲೂ ಆರ್ಥಿಕ ತಾಪತ್ರಯ ಬರ್ತದೆ. 3ನೇದಾಗಿ ವಾಮಾಚಾರದ ದೋಷ. ಯಾರೋ ಇವರಿಗೆ ಒಳ್ಳೆಯದು, ಇವರು ನಿಜವಾಗಿ ಯಶಸ್ವಿ ಆಗುವುದನ್ನು ಕಂಡು ಸಹಿಸದೇ ಇರುವವರು ಷಟ್ ಪ್ರಯೋಗದಿಂದ ಮಾರಣ, ಉಚ್ಚಾಟನ, ಸ್ತಂಭನ, ಮೋಹನ, ಆಕರ್ಷಣ, ವಿದ್ವೇಷಣ ಅಂತ 6 ವಿಭಾಗ ಇದೆ ವಾಮಾಚಾರದ್ದು. ಈ 6 ವಿಭಾಗಗಳ ಮುಖಾಂತರ ವಾಮಾಚಾರ ಮಾಡಿ ಇವರದಂಥ ಜೀವನದಲ್ಲಿ ಇದ್ದ ಅದೃಷ್ಟವನ್ನು ಇವರಿಗೆ ದೊರಕದಿದ್ದಾಗೆ, ಇದ್ದ ಧನಲಾಭ ಯೋಗಫಲ ಇವರಿಗೆ ಸಿಗದಿದ್ದಾಗೆ, ಭಾಗ್ಯವಂತರಾಗಿದ್ದವರು ಕೆಳಗೆ ಬೀಳುವ ಹಾಗೆ, ಹೀಗೆಲ್ಲ ವಾಮಾಚಾರದಿಂದ ಶತ್ರುಗಳು ಮಾಡುವುದು, ನಮಗಾಗದವರು, ನಮ್ಮ ಮಹಾವಿರೋಧಿಗಳು, ಮಹಾ ಅಸೂಯೆಯುಳ್ಳಂಥ ವ್ಯಕ್ತಿಗಳು, ಹೀಗೆ ವಾಮಾಚಾರ ಮಾಡಿಯೂ ಆರ್ಥಿಕ ತಾಪತ್ರಯ ಬರುವುದಿದೆ. ವಾಮಾಚಾರದ ದೆಸೆಯಿಂದಾಗಿ, ದೈವಕೋಪದ ದೆಸೆಯಿಂದಾಗಿ, ಗ್ರಹಚಾರದ ಪ್ರಾಗಾರ್ಜಿತ ಇಹಾರ್ಜಿತ ಕರ್ಮದ ಗ್ರಹಚಾರದಿಂದಾಗಿ ಬರುವಂಥ ಯೋಗಫಲ ಇದೆ. ಅಲ್ಲದೆ ಪಿತೃಶಾಪ, ನಮ್ಮದಂತೆ ಮಾತಾ ಪಿತರು ಅವರಿಗೆ ನಾವು ಸರಿಯಾದಂತಹ ಸೇವೆ ಮಾಡಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ನಮ್ಮನ್ನು 9 ತಿಂಗಳು ಹೆತ್ತು ರಕ್ತ ನೀರು ಮಾಡಿ ನಮಗೆ ಹಾಲಾಗಿ ಪರಿವರ್ತಿಸಿ ಕೊಟ್ಟು ನಮ್ಮ ಅನ್ನಾಹಾರದ ವ್ಯವಸ್ಥೆಯನ್ನು ನಾವು ಪ್ರಾಯಪ್ರಬುದ್ಧರಾಗಿ ನಮ್ಮ ಅನ್ನವನ್ನು ನಾವೇ ಕಂಡುಕೊಳ್ಳುವ ಕಾಲದವರೆಗೆ ನಮಗೆ ಅನ್ನದ ವ್ಯವಸ್ಥೆಯನ್ನು ಮಾಡುವ, ನಮಗೆ ಶಿಕ್ಷಣದ ವ್ಯವಸ್ಥೆ ಮಾಡುವ, ನಮ್ಮದಂಥ ವಸ್ತ್ರೋಪಚಾರಗಳ ವ್ಯವಸ್ಥೆ ಮಾಡುವ, ವಾಸದ ವ್ಯವಸ್ಥೆ ಮಾಡಿಕೊಡುವ ತಂದೆ ತಾಯಿಗಳು, ಹೆತ್ತ ತಾಯಿ, ಬೆಳೆಸಿದ ತಾಯಿ, ಮನೆ ಮಟ್ಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ತಂದೆ ತಾಯಿಗಳು, ಅನ್ನಾಹಾರದ ವ್ಯವಸ್ಥೆ ಮಾಡಿಕೊಟ್ಟಂಥ ತಂದೆ ತಾಯಿಗಳು, ಇಂಥವರನ್ನು ನಾವು ತಿರಸ್ಕರಿಸಿದರೆ, ಅಂಥವರಿಗೆ ಮನಸ್ಸು ನೋವು ಮಾಡಿದರೆ, ಅಥವಾ ಅವರು ಇರುವಾಗಲೇ ಅವರದಂಥ ಸೊತ್ತುಗಳನ್ನು ಅಪಹರಿಸಿ ಅವರನ್ನು ದೂರ ಮಾಡಿದರೆ, ಅಥವಾ ತೊರೆಯುವಂತೆ ಮಾಡಿದರೆ, ಅಥವಾ ಅವರನ್ನು ಕೆಲವು ಹೇಳ್ತಾರೆ ಹಿರಿಯರನ್ನು ರಸ್ತೆಗೆ ಹಾಕಿದ್ರು ಅಂತ, ಇಂತಹ ವ್ಯವಸ್ಥೆ ಮಾಡಿದಾಗ ನನ್ನ ಈ ದುಃಖಕ್ಕೆ ಕಾರಣನಾದಂಥ ನೀನು ಮಣ್ಣು ತಿಂದು ಹೋಗು ಅಂತ ಅವರು ನೆಲಕ್ಕೆ ಕೈ ಬಿಡಿದ್ರೆ, ಅಥವಾ ಯಾವುದೋ ದೇವರ ಎದುರಿನಲ್ಲಿ
ಕಣ್ಣೀರು ಹಾಕಿಕೊಂಡು ದುಃಖ ತೋರಿದರೆ ಅದು ನಿಜವಾದ ಶಾಪ ಅಂತ ಅನಿಸ್ತದೆ. ಹೀಗೆ ಪಿತೃಶಾಪದಿಂದ, ಗುರುಶಾಪದಿಂದ, ಗುರುಗಳಿಗೂ ಹೀಗೆ ನೋವು ಮಾಡಿದಾಗ ಗುರುಶಾಪದಿಂದಾಗಿ, ಪಿತೃಶಾಪ ಗುರುಶಾಪದ ದೆಸೆಯಿಂದಾಗಿಯೂ ಮನುಷ್ಯನಿಗೆ ಆರ್ಥಿಕ ತಾಪತ್ರೆಯ ಸ್ಥಿತಿ ಬರ್ತದೆ. ನಾವು ಎಷ್ಟು ಪ್ರಯತ್ನ ಮಾಡಿದರೂ ಆರ್ಥಿಕವಾದ ವ್ಯವಸ್ಥೆ ಸರಿಯಾಗಿ ಆಗದೆ ಏನು ಮಾಡಬೇಕು ಅಂತಿದ್ದೇವೆ, ಮಾಡಲಿಕ್ಕೆ ಆಗೋದಿಲ್ಲ. ಮನೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಸರಿಯಾದಂಥ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಆಗ್ತಿಲ್ಲ, ಮಗಳೇ ಮದುವೆ ಮಾಡಲಿಕ್ಕೆ ದುಡ್ಡಿಲ್ಲ, ಮತ್ತೊಂದು ಏನೋ ಮಾಡಲಿಕ್ಕೆ ದುಡ್ಡಿಲ್ಲ, ವ್ಯಾಪಾರಕ್ಕೆ ಹಾಕ್ಲಿಕ್ಕೆ ದುಡ್ಡಿಲ್ಲ, ಹೀಗೆ ಎಲ್ಲ ದುಡ್ಡಿಲ್ಲ ಅಂತ ಜನ ಈ ರೀತಿ ತಮ್ಮ ತಾಪತ್ರೆಯನ್ನು ಹೇಳ್ಕೊಳ್ತಾರೆ. ಇದಕ್ಕೆ ಕಾರಣಗಳು ಇವಿಷ್ಟು ಅಂತ ನಾನು ಸೂಕ್ಷ್ಮವಾಗಿ ನಿಮಗೆ ತಿಳಿಸಿದೆ. ಅರ್ಥಾತ್ ದೇವರ ಕೋಪದಿಂದ ಬರ್ಬೋದು, ಪಿತೃಶಾಪದಿಂದ ಬರ್ಬೋದು, ವಾಮಾಚಾರದ ದೋಷದಿಂದ ಬರಬಹುದು, ಗ್ರಹಚಾರದ ದೆಸೆಯಿಂದ ಬರಬಹುದು. ಇದೆಲ್ಲಕ್ಕೂ ಕಾರಣವಾಗಿ ಹುಂಬತನ, ನಿಮ್ಮದೇ ಅಂತ ಅಧಿಕ ಪ್ರಸಂಗದಿಂದಲೂ ನೀವು ಕಳ್ಕೊಂಡು ನಿಮಗೆ ಆರ್ಥಿಕ ತಾಪತ್ರೆ ಬರಬಹುದು. ಈ ರೀತಿಯಾದಂಥ ಆರ್ಥಿಕ ತಾಪತ್ರೆ ಬರುವಂಥ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ, ಗ್ರಹಚಾರದ ದೋಷದ ಪರಿಹಾರಕ್ಕೆ ಲಕ್ಷ್ಮಿಯ ದೇವಿಯ ಧ್ಯಾನ ಮಾಡೋದು. ಯಾದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎಂಬ ಮಂತ್ರವನ್ನು ನಿತ್ಯ ಜಪ ಮಾಡ್ತಾ ಇದ್ದರೆ ಇದು ನಿಮಗೆ ಅತ್ಯಂತ ಸರಳ ಸುಲಭ ಮಾರ್ಗ. ಯಾದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ. ಕಾಗದ ಪೆನ್ನಿದ್ರೆ ಬೇಕಾದ್ರೆ ಬರ್ಕೊಳ್ಳಿ. ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಎಂಬ ಈ ಮಂತ್ರವನ್ನು ನಿತ್ಯ ನೀವು ಜಪ ಮಾಡ್ತಾ ಇದ್ದರೆ ಲಕ್ಷ್ಮಿ ಅನುಗ್ರಹ ಬರ್ತದೆ. ಲಕ್ಷ್ಮಿಯ ಭಾವಚಿತ್ರ ಅಥವಾ ಲಕ್ಷ್ಮಿಯ ವಿಗ್ರಹ, ಪುಟ್ಟ ವಿಗ್ರಹ ಮನೆಯಲ್ಲಿದ್ದರೆ ಅದಕ್ಕೆ ಈ ಮಂತ್ರವನ್ನು ಹೇಳ್ತಾ ನೀವು ಕೆಂಪು ಪುಷ್ಪವನ್ನು ಅಥವಾ ಬಿಳಿಯ ಪುಷ್ಪವನ್ನು ಅರ್ಚನೆ ಮಾಡ್ತಾ ಇದ್ದರೆ ಲಕ್ಷ್ಮಿ ಅನುಗ್ರಹ ಸಿದ್ಧಿಸ್ತದೆ. ಅನುಕೂಲ ಇದ್ದರೆ ಸಪ್ತಶತಿ ಪಾರಾಯಣ ಸಹಿತ ದುರ್ಗಾ ಪೂಜೆ ಅಂತ ವಿದ್ಯುಕ್ತವಾಗಿ ಮಾಡಬಹುದು, ಅಥವಾ ದುರ್ಗಾ ಹೋಮವನ್ನು ಮಾಡಬಹುದು. ಯಾಕೆಂದರೆ ದುರ್ಗೆಯಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇದ್ದಾರೆ. ಲಕ್ಷ್ಮೀ ಸಹಸ್ರನಾಮ ಅಂತಿದೆ, ಅಷ್ಟೋತ್ತರ ಶತನಾಮ ಅಂತಿದೆ. ಇದನ್ನು ನಿತ್ಯ ಪಠಣ ಮಾಡಿ ಅರ್ಚನೆ ಮಾಡಬಹುದು ದೇವರಿಗೆ, ಅಥವಾ ಪಠಣ ಜಪವನ್ನು ಮಾಡಿದರೂ ನಡೀತದೆ. ಅದನ್ನು ಪಠಣ ಮಾಡೋದು ಇತ್ಯಾದಿಗಳನ್ನು ಮಾಡಿಯೂ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಲಕ್ಷ್ಮೀ ಸನ್ನಿಧಾನದ ವೃದ್ಧಿಯನ್ನು ನೀವು ಮಾಡಿಕೊಳ್ಬಹುದು. ಮನೆಯಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಂದ್ರೆ ಮನೆಯಲ್ಲಿ ಯಾವ ರೀತಿ ಪೂಜೆಗಳನ್ನು ಮಾಡ್ಬೋದು, ಲಕ್ಷ್ಮೀ ದೇವಿಯನ್ನ ಯಾವ ರೀತಿ ಆರಾಧಿಸಬೇಕು, ಯಾವ ಮಂತ್ರವನ್ನ ಪಠಿಸಬೇಕು, ಈ ಎಲ್ಲ ಮಾಹಿತಿಯನ್ನ ಗುರುಗಳು ಕೊಟ್ಟಿದ್ದಾರೆ. ಹಾಗೆ ಮನೆಯಲ್ಲಿ ಇಂಥ ಆರ್ಥಿಕ ಪರಿಸ್ಥಿತಿ ಇದ್ದರೆ ಮನೆಯಲ್ಲಿ ನಾವು ಯಾವ ರೀತಿ ಪೂಜೆಗಳನ್ನು ಮಾಡಬೇಕು ಅನ್ನೋದು ಕೂಡ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾರಿಗೂ ಇಂಥ ಸಮಸ್ಯೆ ಬರದೇ ಇರಲಿ, ಎಲ್ಲವೂ ಇಡೀ ಲೋಕವೇ ಸುಕ್ಷೇಮದಿಂದ ಬಾಳುವಂತೆ ಆಗಲಿ ಅಂತ ನಾವು ಕೂಡ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈಗ ಕಡೆಯದಾಗಿ ಗುರುಮಂತ್ರದ ಸಮಯ. ಬನ್ನಿ, ಇಂದು ಗುರುಗಳು ಯಾವ ಮಂತ್ರವನ್ನು ಹೇಳ್ಕೊಡ್ತಿದ್ದಾರೆ ಕೇಳೋಣ. ನವಮಿ ತಿಥಿ ಇವತ್ತು, ಕೃಷ್ಣ ಪಕ್ಷದ ನವಮಿ ತಿಥಿ ಆದದ್ರಿಂದ ದುರ್ಗೆಯ ಧ್ಯಾನ ಮಾಡಿದರೆ ಬಹಳ ವಿಶೇಷ ಅಂತ ನಾನು ತಿಳಿಸಿದ್ದೆ. ಹಾಗಾದ್ದರಿಂದ ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯ ತ್ರಾಹಿ ನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಎಂದು ದುರ್ಗೇ ದೇವಿಯ ಈ ಸ್ತುತಿಯನ್ನು ಮಾಡುವುದರಿಂದ ದುರ್ಗಾನುಗ್ರಹ ಸಿದ್ಧಿಸಿ ನಮ್ಮ ಎಲ್ಲ ಕಷ್ಟ, ಎಲ್ಲ ಭಯಗಳು ದೂರವಾಗ್ತದೆ. ಈ ಮಂತ್ರವನ್ನು ಎಲ್ಲರೂ ಜಪ ಮಾಡಬಹುದು. ಈ ಗುರುಮಂತ್ರ ನಿಮಗೆಲ್ಲರಿಗೂ ಪರಿಪೂರ್ಣ ಪ್ರಯೋಜಕವಾಗಲಿ, ನಿಮ್ಮ ಕಷ್ಟಗಳು ದೂರವಾಗಿ ಇಷ್ಟ ಸಿದ್ಧಿಸಲಿ, ಭಯಗಳೆಲ್ಲ ಪರಿಹಾರವಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸೋಣ. ಹಾಗೆ ನಮಗೆ ಇಂಥ ಒಳ್ಳೆ ಮಾರ್ಗದರ್ಶನವನ್ನ ನೀಡ್ತಾ ಇರುವಂಥ ನಮ್ಮ ಗುರುಗಳಿಗೂ ಕೂಡ ನಮೋ ನಮನ ಅಂತ ಹೇಳ್ತಾ ನಿಮಗೆ ವಂದಿಸ್ತಾ ಇದ್ದೀವಿ ಗುರುಗಳೇ. ಕೃತಜ್ಞತೆಗಳು. ಕೇಳಿದ್ರಲ್ಲ ವೀಕ್ಷಕರೇ, ಗುರುಗಳು ಇವತ್ತು ನಮಗೆ ಎಂಥ ಒಳ್ಳೆಯ ಮಾಹಿತಿಯನ್ನ ಕೊಟ್ಟರು. ಇಂಥ ಮಾರ್ಗದರ್ಶಿಗಳು ನಮ್ಮೊಂದಿಗೆ ಇರೋವರೆಗೂ ಖಂಡಿತ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಗುರುಗಳಿಗೆ ಮತ್ತೊಮ್ಮೆ ನಮಿಸ್ತಾ ಈ ಒಂದು ವಿರಾಮವನ್ನ ತಗೊಳ್ಳೋಣ. ವಿರಾಮದ ನಂತರ ನಮ್ಮ ಜೀವನಕ್ಕೆ ಬೇಕಾಗುವಂಥ ಮತ್ತಷ್ಟು ಮಾರ್ಗದರ್ಶನವನ್ನ ನೀಡೋದಕ್ಕೆ ಪರಮ ಪೂಜ್ಯ ಗುರು ಮಾತಾಜಿ ಅಮ್ಮಾರವರು ಬರ್ತಿದ್ದಾರೆ. ಅಮ್ಮಾರವರ ಆ ಭಗವದ್ಗೀತಾ ಸಾರವನ್ನ ಕೇಳೋಣ, ಮತ್ತಷ್ಟು ನಮ್ಮ ಜೀವನವನ್ನ ಧನ್ಯವಾಗಿಸೋಣ ಅಂತ ಹೇಳ್ತಾ ಈಗ ಒಂದು ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಪ್ರತಿಯೊಂದು ಗುರು ಮಂತ್ರದಲ್ಲೂ ಕೂಡ ನಾವು ದಾರಿ ತೋರಿಸು, ಬೆಳಕಿನ ಕಡೆ ಕರ್ಕೊಂಡು ಹೋಗು, ಆ ಗುರುವನ್ನು ಸ್ಮರಣೆ ಮಾಡುವಾಗ ಆ ದಾರಿ ತೋರಿಸೋನು ಅಂತ ನಂಬಿ ವಿತ್ ಅಬ್ಸಲ್ಯೂಟ್ ಟ್ರಸ್ಟ್ ವಿ ಪ್ರೇ. ಪ್ರತಿ ಸತಿ ಅದೇ ಶ್ಲೋಕ ಹೇಳಿದ್ರು ಏನೋ ಒಂದು ಅನುಭವ. ಈ ಯೋಗ ಅನ್ನೋ ಒಂದು ಪದ ಇದೆಯಲ್ಲ, ಅದನ್ನು ಪದೇ 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 ನಾವು ಮನನ ಮಾಡಬೇಕು. ಕಾಂಟಂಪ್ಲೇಟ್ ಅಂತ ಮನನ ಮಾಡೋದು ಅಂದರೆ ಎರಡು ಆಲೋಚನೆಗಳ ಮಧ್ಯ ಆ ಮೌನ ಇದೆಯಲ್ಲ. ಒಂದು ಸತಿ ಯೋಗ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಯೋಗ ಅಂದರೆ ಎರಡು ಸತಿ ಯೋಗ ಅಂತ ಆಲೋಚನೆ ಮಾಡೋ ಮಧ್ಯದಲ್ಲಿ ಆ ಮೌನದಲ್ಲಿ ನಮಗೆ ಆ ಯೋಗದ ನಾನಾ ರೂಪಗಳು ಕಾಣಿಸುತ್ತೆ. ಮೊದಲು ಯೋಗಕ್ಕೆ ಬೇಕಾಗಿರೋದು ಏನು? ಹಾರ್ಮನಿ. ಅದನ್ನೇ ಕೃಷ್ಣ ಹೇಳ್ತಾ ಬಂದಿರೋದು. ಹಾರ್ಮನಿ ಅಂದ್ರೇನು? ಹೊಂದಾಣಿಕೆ. ಯೋಗ ಇಸ್ ಜಸ್ಟ್ ಹಾರ್ಮನಿ. ಹೊಂದಿಕೋ, ಒಂದಕ್ಕೊಂದು ಹೊಂದಿಕೊಂಡ್ರೇ ಆ ಸಮತೋಲನ ಸಾಧ್ಯ. ವಿತೌಟ್ ಹಾರ್ಮನಿ ದೆರ್ ಇಸ್ ನೋ ಬ್ಯಾಲೆನ್ಸ್. ಆ ಹೊಂದಿಕೆಯಲ್ಲಿ ಮಾತ್ರ ಸಮತೋಲನ. ಆ ಯಾವಾಗ ಸಮತ್ವಕ್ಕೆ ಬಂದಾಗ ಆ ಸಮತ್ವದಿಂದ ಹೊರಗೆ ಬರುತ್ತಲ್ಲ, ದಟ್ ಈಸ್ ಯೂನಿಯನ್. ಸಮತ್ವದಿಂದ ಉಂಟಾಗೋದು ಆ ಯೋಗ ಯೂನಿಯನ್. ಒಂದಾಗು, ಹೊಂದಿಕೋ, ಮತ್ತು ಸಮತೋಲನದಲ್ಲಿ ಒಂದಾಗು ಅಂದರೆ ಒಂದಾಗುವಿಕೆ. ದಟ್ ಯೂನಿಯನ್ ಹ್ಯಾಪನ್ಸ್ ಓನ್ಲಿ ಇನ್ ಸಮತ್ವ, ಸಮಾಧಿ. ಈಗ ನಮ್ಮಲ್ಲೇ ತೆಗೆದುಕೊಂಡಾಗ ಯಾವುದು ಈಗ ಸಮತ್ವದಲ್ಲಿ ಇಲ್ಲ? ಕೃಷ್ಣನ ಬುದ್ಧಿಯೋಗದಲ್ಲಿ ಗೊತ್ತಾಗತ್ತೆ. ಶುದ್ಧ ಬುದ್ಧಿಯ ಬಗ್ಗೆ ನಾವು ತಿಳ್ಕೋಬೇಕು. ಶುದ್ಧ ಬುದ್ಧಿ ಅಂದರೆ ಸಂಪೂರ್ಣವಾಗಿ ಬಿಡುಗಡೆಯಾದಂತಹ ಬುದ್ಧಿ, ಪ್ಯೂರ್ ಇಂಟೆಲಿಜೆನ್ಸ್. ಯಾವ ಬಂಧನವೂ ಇಲ್ಲ. ಯಾರೂ ಆ ಬುದ್ಧಿಯನ್ನು ಆಳ್ತಾ ಇಲ್ಲ, ಅದು ಫ್ರೀ ಆಗಿದೆ. ಯಾವುದು ಅಶುದ್ಧ ಬುದ್ಧಿ? ಯಾವುದು ಅಹಂಕಾರ ಆಳ್ತಾ ಇದೆಯೋ, ಅಹಂಕಾರಕ್ಕೆ ಸ್ವಾಧೀನವಾಗಿರುವಂಥದ್ದು, ಅಹಂಕಾರವನ್ನು ಸದಾಕಾಲ ಪೋಷಿಸಿಕೊಂಡು ಅಹಂಕಾರವನ್ನೇ ನಂಬಿಕೊಂಡು ಅಹಂಕಾರದ ಸೇವೆ ಮಾಡ್ತಾ ಗುಲಾಮಗಿರಿಯಲ್ಲಿರೋ ಬುದ್ಧಿ, ಅದು ಅಶುದ್ಧ ಬುದ್ಧಿ. ಈಗ ಅಶುದ್ಧ ಬುದ್ಧಿಯಲ್ಲಿ ಇಂಬ್ಯಾಲೆನ್ಸ್ ಯಾವಾಗಲೂ ಇದೆ. ಯಾಕೆ ಅಂದರೆ ಅದು ದೃಢ ಇಲ್ಲ. ಅದು ಭ್ರಮೆಗೆ ಒಳಪಟ್ಟದ್ರಿಂದ, ಅಹಂಕಾರ ಎನ್ನುವ ಭ್ರಮೆಗೆ ಒಳಪಟ್ಟದ್ರಿಂದ ಅಲ್ಲಿ ದೃಢವಾದ ಒಂದು ನಿಶ್ಚಯವಾದ ಒಂದು ಸಂಕಲ್ಪ ಶಕ್ತಿ ಆ ಬುದ್ಧಿಯಲ್ಲಿ ಇಲ್ಲ. ಅದಕ್ಕೆ ಅದು ಇಂಪ್ಯೂರ್ ಅಂತ ಹೇಳ್ತೀವಿ. ಅದ್ರ ಕೈಲಿ ವೀಕ್, ಅದು ಬಲಹೀನ, ಅದು ಮಂದ. ಅದು ಆ ಬುದ್ಧಿ ಹೇಗಿದೆ? ಮಂಕಾಗಿದೆ. ಮಂಕಾದ ಬುದ್ಧಿ ಅದು, ಭ್ರಮಕ್ಕೆ ಅಧೀನವಾದ ಬುದ್ಧಿ. ಅಹಂಕಾರ ಎನ್ನುವ ಭ್ರಮೆಯನ್ನು ಅದು ಕಂಪ್ಲೀಟಾಗಿ ಆವರಿಸ್ಕೊಂಡಿರೋ ಬುದ್ಧಿ ಅದು. ಈ ಬುದ್ಧಿಯಲ್ಲಿ ಏನಿಲ್ಲ? ಸಮತ್ವ ಇಲ್ಲ. ಇಟ್ಸ್ ನ್ಯಾಚುರಲ್. ಯಾಕಿಲ್ಲ? ಅಹಂಕಾರ ಯಾವಾಗಲೂ ತನಗೆ ಬೇಕಾದ್ದೇ ಹೇಳೋದು. ಅದಕ್ಕೆ ಒಂದು ನಿಮಿಷ ಬೇಕಾದ ಇನ್ನೊಂದು ನಿಮಿಷಕ್ಕೆ ಬೇಡ. ನೋಡಿ, ನಿಮ್ಮನ್ನೇ ಪರೀಕ್ಷೆ ಮಾಡ್ಕೊಳ್ಳಿ. ಒಂದು ನಿಮಿಷಕ್ಕೆ ಬೇಕು, ಇನ್ನೊಂದು ನಿಮಿಷಕ್ಕೆ ಬೇಡ. ಯಾವುದನ್ನು ಇವತ್ತು ಸರಿ ಅಂದಿದ್ದೀರಾ, ಇನ್ನೊಂದು ಗೊತ್ತಿಲ್ಲ, ನಾಳೆ ಏನು ಹೇಳ್ತೀರೋ ತಪ್ಪು ಅಂತೀರ. ಇವತ್ತನ್ನು ನಂಬಿದವ್ರನ್ನ ನಾಳೆ ನಂಬಲ್ಲ ನೀವು. ಇವತ್ತು ನಿಮಗೆ ಬೇಕಿರೋರು ನಾಳೆ ಬೇಡ. ಇವತ್ತು ಸ್ನೇಹಿತರು, ನಾಳೆ ಶತ್ರುಗಳು. ಇದು ಪ್ರಪಂಚ. ಯಾಕೆ ಅಂದರೆ ನಿಮ್ಮ ಬುದ್ಧಿಗೆ ನೀವು ಸಂಪೂರ್ಣವಾಗಿ ಅದು ಬಂಧಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಒಂದು ಬಿಡುಗಡೆ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಅದು ಯಾರ ಮಾತು ಕೇಳಬೇಕು? ನಿಮ್ಮ ಅಹಂಕಾರದ ಮಾತು ಕೇಳಬೇಕು. ಆದರೆ ಅಹಂಕಾರಕ್ಕೇನಾದ್ರೂ ಶಕ್ತಿ ಇದೆಯೇ? ಅಹಂಕಾರಕ್ಕೇನಾದರೂ ದೃಢವಾದ ನಿಶ್ಚಲವಾದ ಒಂದು ಶಕ್ತಿ ಇದೆಯಾ? ಇಲ್ಲ. ನಾವು ಕೊಟ್ಟರೆ ಇದೆ, ಇಲ್ಲದ್ರೆ ಇಲ್ಲ. ಅಂದರೆ ನಾವು ಅದಕ್ಕೆ ಎಷ್ಟು ಕೊಟ್ಟಿದ್ದೇವೆ ಅಹಂಕಾರಕ್ಕೆ ಶಕ್ತಿ ಅಂತ. ಜಸ್ಟ್ ಇಮ್ಯಾಜಿನ್. ಈಗೋ ಹ್ಯಾಸ್ ಬಿಕಮ್ ಸೋ ಪವರ್ಫುಲ್. ರಾಕ್ಷಸನಂತ ಹಾಗೆ ಬೆಳೆದುಕೊಂಡ್ಬಿಟ್ಟಿದೆ ಈ ಅಹಂಕಾರ ಅನ್ನೋದು. ಈ ಅಹಂಕಾರಕ್ಕೆ ಶಕ್ತಿ ಕೊಟ್ಟವ್ರು ಯಾರು? ಶಕ್ತಿ ಕೊಟ್ಟಿರೋದು ನಮ್ಮ ಅಜ್ಞಾನ. ನಿಮಗೆ ಅಜ್ಞಾನದಲ್ಲಿ ನೀವು ಅಹಂಕಾರಕ್ಕೆ ಅಷ್ಟೊಂದು ಅಟೆನ್ಷನ್ ಕೊಟ್ಟಿದ್ದೀರ. ಒಂದು ಜನ್ಮದಿಂದ ಅಲ್ಲ,
ಎಷ್ಟೋ ಜನ್ಮದಿಂದ ಆ ಅಹಂಕಾರಕ್ಕೆ ಅಟೆನ್ಷನ್ ಕೊಟ್ಟು ಆಹಾರ ಹಾಕಿ ಬೆಳೆಸಿದ್ದೀರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಲ್ಲಿವರೆಗೂ ಈ ಬುದ್ಧಿ ಅಹಂಕಾರದ ವಶವಾಗಿರುತ್ತೆ ಅಲ್ಲಿವರೆಗೂ ಕೂಡ ಅಹಂಕಾರ ಹೇಳಿದ್ದನ್ನೇ ಕೇಳಬೇಕು. ಅಹಂಕಾರಕ್ಕೆ ಎಷ್ಟು ಬಲ ಇದೆ, ಯಾಕಿದೆ? ಜನ್ಮಾಂತರದಿಂದ ನಾವು ಅದರಲ್ಲೇ ಬದುಕಿ ಅದನ್ನೇ ನಂಬಿ ಅದನ್ನೇ ಬೆಳೆಸಿ ಅದಕ್ಕೆ ನಾವು ಸಂಪೂರ್ಣವಾಗಿ ಶರಣಾಗಿರೋದ್ರಿಂದ ಇದು ಅಜ್ಞಾನದ ಲಕ್ಷಣ, ಬುದ್ಧಿ ನಾಶವಾಗಿರೋ ಲಕ್ಷಣ, ಇದು ಹುಚ್ಚಿಡ್ದಿರೋ ಒಂದು ಗುರುತು. ಯಾವಾಗ ನಮಗೆ ಈ ಥರ ಇದ್ದಾಗ ಬುದ್ಧಿ ಯೋಗ ಹೇಗೆ ಸಾಧ್ಯ? ಇಲ್ಲಿ ಸಮತೋಲನ ಯಾಕಿಲ್ಲ ಅಂದರೆ ಅದು ಯಾವಾಗಲೂ ಬುದ್ಧಿ ಅಹಂಕಾರ ಬೇಕು ಅಂದಾಗ ಆ ಕಡೆ ಹೋಗುತ್ತೆ, ಅಹಂಕಾರ ಬೇಡ ಅಂದಾಗ ಈ ಕಡೆ ಬರುತ್ತೆ. ಏನಿಲ್ಲ, ಇದನ್ನು ನಡೆಸ್ತಾ ಇರೋದು ಯಾರು? ಅಹಂಕಾರ. ಅದರಿಂದ ಇದು ಅಹಂಕಾರದ ಬೇಕು ಬೇಡಗಳ ಮೇಲೆ, ಅಹಂಕಾರದ ಸರಿ ತಪ್ಪುಗಳ ಮೇಲೆ, ಅಹಂಕಾರದ ಇಷ್ಟ ಕಷ್ಟಗಳ ಮೇಲೆ, ಅಹಂಕಾರಕ್ಕೆ ಏನು ಬೇಕೋ ಅದರಂತೆ ಬುದ್ಧಿ ನಡೆದು ಅದು ಯಾವತ್ತೂ ಇದೇ ರೀತಿ ಇದೆ. ಯಾತಕ್ಕೆ ಅಹಂಕಾರ ಅನ್ನೋದು ನಿರ್ದಿಷ್ಟವಾಗಿ ಬುದ್ಧಿಯನ್ನು ಹೀಗೆ ನಡಿ ಅಂತ ಹೇಳೋಲ್ಲ? ಯಾಕೆ ಅಂದರೆ ಅದಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಅಹಂಕಾರಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ ಅಂದ್ರೇನು? ಅದಕ್ಕೆ ರೂಟ್ ಇಲ್ಲ, ಬೇರಿಲ್ಲ, ಬುಡ ಇಲ್ಲ, ಅದಕ್ಕೆ ಯಾವುದೂ ಆರಿಜಿನ್ ಇಲ್ಲ. ಇದು ಗಾಳಿ ಗುಳ್ಳೆ. ಅಹಂಕಾರ ಅನ್ನೋದು ಸುಳ್ಳು, ಇದು ಭ್ರಮೆ, ಇದು ಮಾಯೆ. ಇದನ್ನು ನಮ್ಮ ಮನಸ್ಸು ಸೃಷ್ಟಿ ಮಾಡಿದೆ. ಇದು ಒಂದು ಮಾಯೆ. ಇದನ್ನು ಕಲ್ಪಿಸ್ಕೊಂಡಿರೋದು ಮನಸ್ಸೇ, ಬುದ್ಧಿ ಇದಕ್ಕೆಲ್ಲ ಶರಣಾಗಿರೋದು ಮನಸ್ಸೇ, ಇದನ್ನು ಸಾಕ್ತಾ ಇರೋದು ಮನಸ್ಸೇನೆ. ಇದು ಎಷ್ಟೋ ಜನ್ಮದಿಂದ ನಡೀತಾ ಇದೆ ಈ ಮಾಯೆ ಅನ್ನೋದ್ರಿಂದ ಅದರಲ್ಲಿ ತನ್ನದೇ ಆದ ಒಂದು ಶಕ್ತಿ ಇಲ್ಲ. ಅದರಿಂದ ಅದು ಹೀಗೆ ಅಂತ ಮಾಡ್ಕೊಂಡು ಹೋಗಲ್ಲ. ಅದಕ್ಕೆ ಒಂದೇ ಒಂದು ಭಯ. ಯಾವುದರ ಭಯ? ಅದು ಅಸತ್ಯಕ್ಕೆ. ಯಾವುದರ ಭಯ? ಸತ್ಯದ ಭಯ. ಅಹಂಕಾರ ಅದು ಮಾಯೆ ಆದ್ದರಿಂದ, ಅಸತ್ಯವಾದ್ದರಿಂದ, ಅದು ಫಾಲ್ಸ್. ಅದರಿಂದ ಅದಕ್ಕೆ ಸ್ಟ್ರಾಂಗ್ ಆಗಿರೋ ಆ ದೇವರು ಅಂತೇನಿದೆ, ಆ ಶಕ್ತಿ, ಅದನ್ನು ಕಂಡ್ರೆ ಭಯ. ಯಾವಾಗಲೂ ಏನು ಮಾಡಬೇಕು? ಅಹಂಕಾರ ದೇವ್ರನ್ನ ತಪ್ಪಿಸ್ಕೊಂಡು ಓಡಾಡಿದ್ರೇ ಅದಕ್ಕೆ ಅಸ್ತಿತ್ವ. ಇದಕ್ಕೆ ಅಸ್ತಿತ್ವ ಹೇಗೆ ಬಂದಿದೆ? ತಪ್ಪಿಸ್ಕೊಂಡು ಅಂದರೆ ಅದು ದಾರಿ ತಪ್ಪಿಸಿ, ಅದು ಪರಮಾತ್ಮನಿಗೆ ಮುಖಕ್ಕೆ ಮುಖ ಕೊಡದೆ ಮುಖ ತಿರುಗಿಸ್ಕೊಂಡು ಆ ಕಡೆ ಇದ್ದರೆ ಅದಕ್ಕೆ ಅಸ್ತಿತ್ವ. ಅದಕ್ಕೆ ಅಹಂಕಾರ ಏನೇ ಆದರೂ ಕೂಡ ಸತ್ಯವನ್ನು ಎದುರಿಸೋದಿಲ್ಲ. ಸತ್ಯ ಬಂದ ತಕ್ಷಣ ಅಹಂಕಾರ ಅದು ಮಾಯ ಆಗೋಗುತ್ತೆ. ಸತ್ಯದ ಎದುರುಗಡೆ ಅಹಂಕಾರಕ್ಕೆ ಸ್ಥಳವಿಲ್ಲ. ಅಹಂಕಾರ ಲೂಸಸ್ ಇಟ್ಸ್ ರಸ, ಜ್ಯೂಸ್. ಇಟ್ ಲೂಸಸ್ ಇಟ್ಸ್ ಪವರ್. ಇಟ್ ಬಿಕಮ್ಸ್ ಪವರ್ಲೆಸ್. ಈಗೋ ಬಿಕಮ್ಸ್ ಪವರ್ಲೆಸ್. ಅದಕ್ಕೆ ಕೃಷ್ಣ ಅಂತ ಒಂದು ಮಂತ್ರ ಹೇಳಿದ್ರೆ ಸಾಕು, ಕೃಷ್ಣ ರಾಮ ಅಂತ ಮಂತ್ರ ಹೇಳಿದ್ರೆ ಸಾಕು, ಆ ಅಹಂಕಾರ ಹಾಗೆ ಇಟ್ ಬಿಕಮ್ಸ್ ಪೌಡರ್. ಅದನ್ನು ಹೇಳ್ತಾರೆ, ಕಂಪ್ಲೀಟಾಗಿ ಪಲ್ವರೈಸಸ್ ದಿ ಈಗೋ. ಮಂತ್ರದ ಶಕ್ತಿ ಎಷ್ಟಿದೆ ಅಂದರೆ, ದೇವರ ಮಂತ್ರದ ಶಕ್ತಿ, ನಾಮದ ಶಕ್ತಿ ಅಹಂಕಾರವನ್ನು ಪಲ್ವರೈಸ್ ಮಾಡುತ್ತೆ, ಪುಡಿ ಮಾಡಿ ಹಾಕ್ಬಿಡುತ್ತೆ. ಈಗೋ ಬಿಕಮ್ಸ್ ಟೋಟಲಿ ಪವರ್ಲೆಸ್. ಅದಕ್ಕೆ ಫೇಸ್ ಮಾಡಲ್ಲ. ಅಹಂಕಾರ ಯಾವತ್ತೂ ಒಳಗೆ ನೋಡ್ಕೊಳ್ಳೋಕೆ ಇಷ್ಟಪಡೋದೇ ಇಲ್ಲ, ಬೇರೆಯವ್ರನ್ನ ನೋಡೋಕ್ಕೆ ಇಷ್ಟಪಡುತ್ತೆ. ತನ್ನನ್ನು ತಾನು ನೋಡ್ಕೊಳ್ಳೋಕ್ಕೆ ಅಹಂಕಾರಕ್ಕೆ ಇಷ್ಟ ಇಲ್ಲ. ಅದು ಅವಾಯ್ಡ್ ಮಾಡುತ್ತೆ. ನಿಮ್ಮ ಆತ್ಮ ಏನೋ ಹೇಳ್ತಾ ಇದೆ, ಆದರೆ ನೀವು ತಪ್ಪು ಮಾಡಿದ್ದೀರಾ, ಅಹಂಕಾರದಿಂದ ತಪ್ಪು ಮಾಡಿದ್ದೀರಾ. ಒಳಗಡೆ ಆತ್ಮ ಹೇಳ್ತಾ ಇದೆ, ನೀವು ಮಾಡ್ತಾ ಇರೋದು ತಪ್ಪು, ನೀ ಕಳ್ತನ ಮಾಡಿದ್ಯಾ ತಪ್ಪು, ಸುಳ್ಳು ಹೇಳಿದ್ಯಾ ತಪ್ಪು ಅಂತ ಒಳಗಡೆಯಿಂದ ಹೇಳ್ತಾ ಇದೆ. ಅಹಂಕಾರ ಏನು ಕೇಳಲ್ಲ. ಅದು ಬಂದಾಗ ಅದು ಕೇಳಿಸ್ಕೊಳ್ಳದೆ ಇರೋ ಹಾಗೆ, ಅಯ್ಯೋ ಇರೋ ಹಾಗೆ, ಎಲ್ಲರೂ ಪ್ರಪಂಚ ಇರೋದೆಲ್ಲ ಹಾಗೆ, ನಾನು ಹಾಗೆ ಮಾಡ್ತೀನಿ. ಈ ರೀತಿ ಅಹಂಕಾರಕ್ಕೆ ಸುಳ್ಳೇ ಒಂದು ಬಲ, ಸುಳ್ಳಿಗೆ ಸುಳ್ಳೇ ಬಲ. ಅದರಿಂದ ಆ ಸುಳ್ಳು ಅಹಂಕಾರಕ್ಕೆ ಆ ಅಸ್ತಿತ್ವ, ತನ್ನ ಅಸ್ತಿತ್ವ ಆ ಆಳ ಇಲ್ಲದೆ ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಬೇಕೋ ಹಾಗೆ ಹೋಗ್ತಾ ಇರುತ್ತೆ. ಅಹಂಕಾರಕ್ಕೆ ಒಂದು ನೆಲೆ ಇಲ್ಲ, ಒಂದು ದೃಢವಾದ ಇದಿಲ್ಲ. ಅದರಿಂದ ಅದನ್ನು ನಂಬಿರೋ ಬುದ್ಧಿ ಇನ್ಯಾವ ರೀತಿ ಇರೋಕ್ಕೆ ಸಾಧ್ಯ? ಸಂದರ್ಭಕ್ಕೆ ಅನುಸಾರವಾಗಿ ಹೊರಗಡೆ ಪ್ರಪಂಚದ ಒಂದು
ವ್ಯಕ್ತಿಗಳಿಗೆ ವಿಷಯಗಳಿಗೆ ಅನುಸಾರವಾಗಿ ಅದು ಹೆಂಗೆ ಬೇಕೋ ಹಂಗಂಗೆ ತಿರುಗ್ತಾ ಇರುತ್ತೆ ಅಹಂಕಾರ, ಅದಕ್ಕೆ ತಕ್ಕಂಗೆ ಬುದ್ಧಿ ತಿರುಗ್ತಾ ಇರುತ್ತೆ. ಇಂಥ ಬುದ್ಧಿ ಇದಕ್ಕೆ ಏನು ಹೇಳ್ತಾರೆ, ಅದು ಪೆಂಡುಲಮ್ ಅಂತ. ಈ ಥರ ಪೆಂಡುಲಮ್ ಥರ ಅಲ್ಲಿಂದ ಇಲ್ಲಿಗೆ ಅಲ್ಲಾಡ್ತಾ ಇರೋ ಒಂದು ಬುದ್ಧಿಗೆ ಸಮತ್ವ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಸಮತ್ವ ಸಾಧ್ಯ ಇಲ್ಲ. ಯಾವಾಗ ಸಮತ್ವ ಇಲ್ಲ ಆ ಬುದ್ಧಿ, ಅದರಲ್ಲಿ ಒಂದು ದೃಢವಾದ ನಿರ್ಧಾರ ಶಕ್ತಿ, ಸಂಕಲ್ಪ ಶಕ್ತಿ ಯಾವುದೂ ಇಲ್ಲ. ಇಂತಹ ಬುದ್ಧಿಯಿಂದ ಯಾವ ರೀತಿ ನಿಮ್ಮ ಮನಸ್ಸನ್ನು ಆಳೋದಕ್ಕೆ ಸಾಧ್ಯ? ಈ ಪ್ರಶ್ನೆ ನಮಗೆ ಬರಬೇಕು. ಎಲ್ಲಿವರೆಗೂ ನಾವು ಸುಳ್ಳಿನ ಹಿಂದೆ ಇರ್ತೀವೋ ಅಲ್ಲಿವರೆಗೂ ನಮ್ಮ ಮನಸ್ಸು ಚಂಚಲವಾಗಿರೋದಕ್ಕೆ ಕಾರಣ ಅದು ಬುದ್ಧಿ ಅದನ್ನು ಆಳ್ತಾ ಇಲ್ಲ, ಬುದ್ಧಿಯ ಅಧೀನದಲ್ಲಿ ಅದು ಇಲ್ಲ, ಸರಿಯಾದ ಮ್ಯಾನೇಜರ್ ಕೈಲಿ ಕೆಲಸ ಮಾಡ್ತಾ ಇಲ್ಲ ಕ್ಲರ್ಕು, ಅದರಿಂದ ಆ ರೀತಿ ಆಗಿರೋದು. ಅರ್ಥ ಆಯ್ತಲ್ಲ? ಈ ಮನಸ್ಸು ಯಾವಾಗ ಚಂಚಲವೋ ಅಂಥದ್ದನ್ನು ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಇಂದ್ರಿಯಗಳಲ್ಲಿ ಒಂದಾಗಿ ಕರ್ಮ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಇಲ್ಲಿ ಹೊಂದಾಣಿಕೆ ಇಲ್ಲ, ಬ್ಯಾಲೆನ್ಸ್ ಇಲ್ಲ, ಆ ಹಾರ್ಮನಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ, ಹೊಂದಾಣಿಕೆ ಇಲ್ಲ, ಸಮತೋಲನ ಇಲ್ಲ. ಎಲ್ಲಿಂದ ಯೂನಿಟಿ ಸಾಧ್ಯ? ಯೋಗ ಎಲ್ಲಿಂದ ಸಾಧ್ಯ? ಇದನ್ನು ಪ್ರಶ್ನೆ ನೀವು ಹಾಕೋಬೇಕು. ಯೋಗ ಅಂದರೆ ಒಂದಾಗುವುದು. ಯಾವುದರ ಒಂದಾಗುವುದು? ನಮ್ಮ ಬುದ್ಧಿ, ಮನಸ್ಸು ಮತ್ತು ನಾವು ಇಂದ್ರಿಯಗಳ ಒಂದು ಪರಿಪೂರ್ಣ ಸಮಗ್ರವಾಗಿ ಇವೆಲ್ಲ ಒಂದಾಗೋದೇ ಯೋಗ. ನಿಮ್ಮ ಆಲೋಚನೆ, ನಿಮ್ಮ ಭಾವನೆ ಮತ್ತು ನಿಮ್ಮ ಕರ್ಮ ಎಲ್ಲವೂ ಕೂಡ ಥಾಟ್ಸ್, ಫೀಲಿಂಗ್, ಆ್ಯಕ್ಷನ್, ಇದು ಮೂರು ಕೂಡ ಒಂದಾಗಬೇಕು. ಇದು ನಿಜವಾದ ಇಂಟಿಗ್ರಿಟಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಆಕಾಶ ಯಾವತ್ತೂ ಪ್ಯೂರ್, ಏಥರಿಕ್ ಲೆವೆಲ್ ಅಂತ ಹೇಳ್ತಾರೆ. ಇದನ್ನು ಶುದ್ಧಿ ಮಾಡಬೇಕಾಗಿಲ್ಲ. ಭೂತ ಶುದ್ಧಿಯಲ್ಲಿ 4 ಮಾತ್ರ ಶುದ್ಧಿ ಮಾಡಬೇಕು ನೀವು. ಯಾವುದನ್ನು? ಭೂಮಿ ಶುದ್ಧಿ, ಜಲಶುದ್ಧಿ, ಅಗ್ನಿಯಿಂದ ಶುದ್ಧಿ, ವಾಯು ಶುದ್ಧಿ. ಆದರೆ ಮೇಲೆ ಹೋಗ್ತಾ ಹೋಗ್ತಾ ಆಕಾಶವನ್ನು ಶುದ್ಧಿ ಮಾಡೋದು ಬೇಕಿಲ್ಲ. ಆಕಾಶ ಅಷ್ಟೊಂದು ಪವಿತ್ರವಾಗಿದೆ. ಈ ಮನಸ್ಸು ಅನ್ನೋದು ಒಡೆದ ತಕ್ಷಣ ನಾವು ಆಕಾಶದ ಅನುಭವ, ಸ್ಪೇಸ್ ಅಂತ ಏನು ಹೇಳ್ತೀವಿ, ನಾವು ಸ್ಪೇಸಲ್ಲಿದ್ದಂಗೆ ಅನಿಸುತ್ತೆ. ಆ್ಯಕ್ಚುಲಿ ಯುವರ್ ರಿಯಲ್ ನೇಚರ್ ಇಸ್ ದಿ ಸ್ಪೇಸ್. ಈ ಆಕಾಶದಲ್ಲಿ ಶೂನ್ಯತೆ ಇದೆ. ಆಕಾಶದಲ್ಲಿ ಶೂನ್ಯತೆ ಇದೆ. ಆ ಶೂನ್ಯತೆಯನ್ನು ಮೆಡಿಟೇಷನ್ನಲ್ಲಿ, ಆ ಸ್ಪೇಸ್ನ, ಇನ್ನರ್ ಸ್ಪೇಸ್ ಅಂತ ಏನು ಹೇಳ್ತೀವಿ, ಆ ಶಿವತತ್ವ ಅದು. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಒಂದು ಸತಿ ನೀವು ರುಚಿ ನೋಡಿದಾಗ ಗೊತ್ತಾಗುತ್ತೆ ಇದು ಎಷ್ಟು ಆನಂದಕರವಾದದ್ದು. ಒಂದು ಸಲ ಆ ಖಾಲಿ ಜಾಗನ ರುಚಿ ನೋಡಬೇಕು, ಆಗ ಜೀವನದ ಅರ್ಥ ಏನು ಅಂತ ಗೊತ್ತಾಗತ್ತೆ. ಆ ರುಚಿ ನೋಡಿದಾಗ, ಆ ಮೌನ, ಆ ಶೂನ್ಯದ ರುಚಿ ಏನು ಅಂತ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ಕಾನ್ಷಿಯಸ್ ಅಂತ ಹೇಳ್ತಾರೆ. ಈ ಕಾನ್ಷಿಯಸ್ನೆಸ್ ಅಂತ ಏನೈತಿ ಒಳಗಡೆ, ಪ್ಯೂರ್ ಕಾನ್ಷಿಯಸ್ನೆಸ್, ಅದರ ಅನುಭವಕ್ಕೆ ಬರಬೇಕು. ಈಗ ಏನಾಗಿದೆ, ಆ ಕಾನ್ಷಿಯಸ್ನೆಸ್ ಬಗ್ಗೆ ಕಾನ್ಷಿಯಸ್ನೆಸ್ಸೇ ಇಲ್ಲ. ಅಂದರೆ ಯು ಆರ್ ನಾಟ್ ಅವೇರ್, ಯು ಆರ್ ಅನ್ಅವೇರ್ ಆಫ್ ಅನ್ಅವೇರ್ನೆಸ್. ಅರ್ಥ ಆಯ್ತಲ್ಲ? ಅಜ್ಞಾನ ಅನ್ನೋದು, ಅಜ್ಞಾನಿಗೆ ಗೊತ್ತೇ ಇಲ್ಲ ತಾನು ಅಜ್ಞಾನಿ ಅನ್ನೋದ್ರ ಬಗ್ಗೆನೇ ಅಜ್ಞಾನ. ಇಗ್ನೋರೆಂಟ್ ಈಸ್ ಇಗ್ನೋರೆಂಟ್ ಆಫ್ ಇಸ್ ಇಗ್ನೋರೆನ್ಸ್ ಅಂತ. ಯಾಕೆ ಇವಾಗ ಹೇಗಿದೆ ಪ್ರಪಂಚದಲ್ಲಿ ಯಾವಾಗಲೂ ಕೂಡ ಸೆಲ್ ಫೋನ್. ನಾನು ಅದೇ ಹೇಳ್ತಿರ್ತೀನಿ, ಕಿಲ್ಲರ್ ಆಫ್ ಮ್ಯಾನ್ ಈಸ್ ನಾಟ್ ಕ್ಯಾನ್ಸರ್, ಇಟ್ ಈಸ್ 6 C's ಅಂತ. 6 Cಗಳು ಮನುಷ್ಯನ ಕೊಲ್ತಾ ಇದೆ. ಕ್ಯಾನ್ಸರ್ ಅಲ್ಲ, ಮತ್ತು ಯಾವ ಕಾಯಿಲೆನೂ ಅಲ್ಲ. ಯಾವುದು 6 C? ಒಂದು ಸೆಲ್ ಫೋನ್, ಇನ್ನೊಂದು ಕ್ಲಾಕ್. ಕ್ಲಾಕ್ ಅಂದರೆ ಏನು? ಟೈಮ್ಗೆ ಸಿಕ್ಕಾಕೊಳ್ಳೋದು ಮನುಷ್ಯ, ಅದಕ್ಕೆ ಟೆನ್ಷನ್ ಆಗುತ್ತೆ. ಕ್ಯಾಲೆಂಡರ್, 4ನೇದು ಕ್ರೆಡಿಟ್ ಕಾರ್ಡ್, ಆಮೇಲೆ ಕಾರ್, ಆಮೇಲೆ ಕಂಪ್ಯೂಟರ್. ಈ 6 C's ಆ ಕಾನ್ಷಿಯಸ್ನೆಸ್ಗೆ ಹೋಗ್ಬಿಡ್ತಾ ಇಲ್ಲ ಮನುಷ್ಯನನ್ನು. ಆ ಸಿನ ಒಳಗಡೆ ಇರೋ ಕಾನ್ಷಿಯಸ್ನೆಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಒಳಗಡೆ ಇರೋ ಕಂಪ್ಯಾಷನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಒಳಗಡೆ ಇರುವಂತಹ ಕ್ರಿಯೇಟಿವಿಟಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಬಿಕಾಸ್ ಆಫ್ 6 C's ಆರ್ ರೂಲಿಂಗ್ ದಿ ವರ್ಲ್ಡ್. ಪ್ರಪಂಚನ ರೂಲ್ ಮಾಡ್ತಾ ಇದೆ ಈ 6ಕ್ಕೆ ಎಲ್ಲರೂ ಶರಣಾಗಿದ್ದಾರೆ. ಇದು ಮನಸ್ಸಿನ ಆಟ. ಮನಸ್ಸಿಗೆ ಶರಣಾಗೋದು ಅಂದರೆ ಇದು 6ಕ್ಕೆ ಶರಣಾಗೋದು ಎಲ್ಲ ಒಂದೇ. ಮನಸ್ಸು ಕೂಡ ಇದರ ಎಕ್ಸ್ಟೆನ್ಷನ್. ಇವೆಲ್ಲವೂ ಕೂಡ ಪದಾರ್ಥಗಳು ಏನೇನು ನಾವು ಇಟ್ಕೊಂಡಿದ್ದೀವಿ ನಮ್ಮ ಯೂಸ್ ಮಾಡೋಕ್ಕೆ, ಯಂತ್ರಗಳೆಲ್ಲವೂ ಕೂಡ ಯಾಂತ್ರಿಕ ಜೀವನಕ್ಕೆ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದೆಲ್ಲ ಯಾವುದು ಬೇಡ ಒಳಗಡೆ ಹೋಗೋಕ್ಕೆ. ಈ ಒಂದು ಆಕಾಶ ತತ್ವ ಏನಿದೆ, ಆ ಶೂನ್ಯ ಏನಿದೆ, ಇದನ್ನು ಸ್ಪರ್ಶ ಅಂತ ಹೇಳ್ತಾರೆ. ಈ ವಿಶುದ್ಧಿ ಚಕ್ರ ಸ್ಪರ್ಶ ಅಂದರೆ ಪಂಚ ತನ್ಮಾತ್ರೆಗಳಲ್ಲಿ ಈ ಭೂತತ್ವ ವಾಸನೆ, ಜಲತತ್ವ ರುಚಿ, ಮಣಿಪುರ ಇದೆಯಲ್ಲ ಇದು ಅಗ್ನಿತತ್ವ ರೂಪ ಅಂದರೆ ನೋಡುವುದು ದೃಷ್ಟಿ, ಇದು ಕೇಳುವುದು ವಾಯು,
ಆಕಾಶ ತತ್ವ ಸ್ಪರ್ಶ. ಈ ಸ್ಪರ್ಶ ಎಷ್ಟು ಸೂಕ್ಷ್ಮವಾಗುತ್ತೆ ನಿಮಗೆ. ಆ ಮನಸ್ಸಿನ ಮಡಿಕೆ ಒಡೆದು ಹೋದರೆ, ಆ ಒಳಗಡೆ ಇರೋ ಆಕಾಶ ಫೀಲ್ ಮಾಡಿದ್ರೆ, ಆ ಶೂನ್ಯವನ್ನು ಫೀಲ್ ಮಾಡಿದಾಗ ಆ ಸ್ಪರ್ಶ ಹೇಗಿರುತ್ತೆ ಅಂದರೆ, ಇಟ್ ಈಸ್ ಆ್ಯಕ್ಚುಲಿ ಟಚಿಂಗ್ ದಿ ಸ್ಪಿರಿಟ್. ಇಟ್ ಈಸ್ ಯು ಆರ್ ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸ್ಪಿರಿಟ್. ಅದು ಒಂದು ಲಗ್ನವಾಗುತ್ತೆ, ಅದು ಹತ್ತಿರ ಹೋಗಿ ತಲುಪ್ತೀರ, ಮೀಟ್ ಮಾಡೋದು ಅಂತ. ಇದು ಒಂದು ರೀತಿ ಸಂಯೋಗ, ಇದು ನಿಜವಾದ ಯೋಗ. ಅದರಿಂದ ಮೈ ಮೆಸೇಜ್ ಈಸ್ ಅ ಸೈನ್ಸ್ ಆಫ್ ಟ್ರಾನ್ಸ್ಫರ್ಮೇಷನ್. ಇಟ್ ಈಸ್ ನಾಟ್ ಫಿಲಾಸಫಿ. ಯಾವಾಗಲೂ ನಾನು ಏನು ಹೇಳ್ತಿದ್ದೀನಿ ಎಲ್ಲ ಒಂದೊಂದು ಮನುಷ್ಯನ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಮೆಸೇಜ್ ಇದೆಲ್ಲವೂ ಕೂಡ. ಇದು ಕರೀ ಫಿಲಾಸಫಿ ಅಂತ ಇಟ್ಕೋಬೇಡಿ, ಏನೋ ಹೇಳ್ತಾ ಇದ್ದಾರೆ ನಮಗೇನು ಸಂಬಂಧ ಅಂತ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಿದು ತಿಳ್ಕೊಳ್ಳೋದಕ್ಕೆ. ಆ ಒಂದು ಸ್ಪೇಸ್ಗೆ ಹೋಗೋದಕ್ಕೆ ಮುಂಚೆ, ಆ ಸ್ಪೇಸ್ ಅಂದರೆ ದಿರ್ ಇಸ್ ಎ ಥಾಟ್ಲೆಸ್ ಸ್ಟೇಟ್, ಅಲ್ಲಿ ಆಲೋಚನೆಗಳೇ ಇರಲ್ಲ. ಆ ಸ್ಪೇಸ್ಗೆ ಹೋಗೋದಕ್ಕೆ ಮುಂಚೆ ವಿ ಹ್ಯಾವ್ ಟು ಗೋ ಥ್ರೂ ದಿ ಪ್ರಾಸೆಸ್ ಆಫ್ ಮೆಡಿಟೇಷನ್. ಧ್ಯಾನದ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು. ಪ್ಯೂರಿಫಿಕೇಷನ್ ಆಗ್ತಾ ಆಗ್ತಾ ಭೂತ ಶುದ್ಧಿ, 4 ಭೂತಗಳು ಕೂಡ ಶುದ್ಧಿಯಾಗಿ 5ನೇ ಆ ಭೂತ ತತ್ವ ಏನಿದೆ ಅದು ಆಕಾಶ ತತ್ವ. ಆ ಸ್ಪೇಸ್ನ ಫೀಲ್ ಮಾಡ್ತೀವಿ. ಇವತ್ತಿನ ಹೋಮ್ವರ್ಕ್ ಏನಂದರೆ, ಬರೀ ಇದುವರೆಗೂ ನಾವು ನಮ್ಮನ್ನು ನೋಡ್ತಾ ಇದ್ವಿ, ನಮ್ಮನ್ನು ಗಮನಿಸ್ತಾ ಇದ್ವಿ, ಜೊತೇಲಿ ಇರೋರನ್ನೂ ಕೂಡ ಇವತ್ತು ಗಮನಿಸ್ತೀವಿ. ಇನ್ನೊಂದು ಸ್ವಲ್ಪ ಯಾಕೆಂದರೆ ಎಕ್ಸ್ಟೆಂಡ್ ಮಾಡೋದು, ನಿಮ್ಮ ಆನಂದನ ಎಲ್ಲರಿಗೂ ಹಂಚೋದಕ್ಕೆ. ಏನು ಮಾಡೋದು? ಟು ಸ್ಟೆಪ್ ಔಟ್ ಆಫ್ ದಿ ಪಾಸ್ಟ್ ಆ್ಯಂಡ್ ಫ್ಯೂಚರ್, ಟು ಡಿಸ್ಕವರ್ ದಿ ವರ್ಲ್ಡ್ ಆಫ್ ಎಟರ್ನಿಟಿ. ಹಿಂದಿಂದು ಮುಂದಿಂದು ಬಿಟ್ಬಿಟ್ಟು ಈ ಕ್ಷಣದಲ್ಲಿ ಬದುಕೋದಕ್ಕೆ ಹೇಗೆ ನಮಗೆ ಹೋಮ್ವರ್ಕ್ ಆಗಿತ್ತು 2-3 ದಿವಸದಿಂದ, ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಬೇರೆಯವ್ರಿಗೂ ಕೂಡ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡೋಣ. ನಮ್ಮ ಜೊತೇಲಿ ಇರೋರಿಗೆಲ್ಲನೂ ಕೂಡ ಪಾಸ್ಟ್ ಆ್ಯಂಡ್ ಫ್ಯೂಚರ್ನ ಅವ್ರ ಬಗ್ಗೆನೂ ಅಷ್ಟೇ ಹಿಂದಿಂದ ಮುಂದಿಂದ ಏನು ಯೋಚನೆ ಮಾಡಬೇಡಿ. ಇವತ್ತು ಬದುಕೋದಕ್ಕೆ ಅವರಿಗೆ ಸಪೋರ್ಟ್ ಮಾಡೋಣ. ಈ ಕ್ಷಣದಲ್ಲಿ ಅವರು ಸಂತೋಷವಾಗಿರೋಕ್ಕೆ ನನ್ನಿಂದ ಏನು ಸಾಧ್ಯ, ಇವತ್ತು ನನ್ನ ಎದುರಿಗಿರೋರು ಸಂತೋಷವಾಗಿರೋಕ್ಕೆ ನಾನೇನು ಮಾಡ್ಬೋದು, ನನ್ನ ಕಾಂಟ್ರಿಬ್ಯೂಷನ್ ಏನು ಈ ಪ್ರೆಸೆಂಟ್ ಮೂಮೆಂಟಲ್ಲಿ. ಲೆಟ್ ದೆಮ್ ಆಲ್ಸೋ ನಾಕ್ ದಿ ಡೋರ್ ಆಫ್ ಎಟರ್ನಿಟಿ. ಅವರು ಕೂಡ ಈ ಕ್ಷಣದಲ್ಲಿ ಬದುಕೋದನ್ನು ಕಲೀಲಿ. ನೀವು ಈ ಕ್ಷಣದಲ್ಲಿ ಬದುಕಿ ಬೇರೆಯವರು ಹಿಂದೆ ಮುಂದೆ ಬದುಕ್ತಾ ಇದ್ದರೆ, ಅವರು ಮಿಸರಿನಲ್ಲಿದ್ದರೆ, ಅವರು ತೊಂದರೆನಲ್ಲಿದ್ದರೆ, ನಿಮಗೆ ಧರ್ಮ ಅಲ್ಲ ಅದು. ನಿಮ್ಗಿರೋಕ್ಕೂ ಆಗಲ್ಲ. ಎಷ್ಟೋ ಸತಿ ನಮ್ಗೆ ಹೇಳ್ತಾರೆ ಎಲ್ಲರೂ, ನಾವಿರ್ತೀವಿ, ನಮ್ಮ ಮನೆಯವರೆಲ್ಲ ಹಂಗಿಲ್ವಲ್ಲ, ತೊಂದರೆ ಆಗಲ್ವಾ, ನಮ್ಗೆ ಕಷ್ಟ ಆಗಲ್ವಾ? ಹೌದು, ನೀವು ಆ ಥರ ಇದ್ದಾಗ ಬೇರೆಯವ್ರಿಗೂ ಸಪೋರ್ಟ್ ಮಾಡಿ. ಬೇರೆಯವ್ರಿಗೂ ಕೂಡ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಬದುಕೋದಕ್ಕೆ ನೀವು ಯು ನೀಡ್ ಟು ಹೆಲ್ಪ್ ದೆಮ್. ಇದೇ ನಿಜವಾದ ಕಂಪ್ಯಾಷನ್. ಕಂಪ್ಯಾಷನ್ ಲವ್ ಅಂದರೆ ಸುಮ್ಮನೆ ಕಟ್ಕೊಂಡ್ಬಿಟ್ಟು ಲವ್ ಲೆಟ್ರ್ ಬರೆದು ಬಿಡೋದಲ್ಲ. ಕಂಪ್ಯಾಷನ್ ಆ್ಯಂಡ್ ಲವ್ ಈಸ್ ಜಸ್ಟ್ ಟು ಹೆಲ್ಪ್ ದೆಮ್ ಟು ಕಮ್ ಔಟ್ ಆಫ್ ದಿಸ್ ಪಾಸ್ಟ್ ಆ್ಯಂಡ್ ಫ್ಯೂಚರ್. ಮನಸ್ಸಿನ ಮಡಿಕೆನ ಒಡೆಯೋದಕ್ಕೆ ಅವ್ರಿಗೂ ಸಹಾಯ ಮಾಡ್ತೀನಿ ಅಂತ. ಇದು ಹೋಮ್ವರ್ಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈ ಪ್ರಶ್ನೆ ಆತ್ಮವಿಶ್ವಾಸದ ಬಗ್ಗೆ ಇದೆ. ನಮ್ಮ ಆತ್ಮವಿಶ್ವಾಸವನ್ನ ನಾವು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ನಮ್ಮಲ್ಲಿ ಆ ಬಲ ಪಡಿಸ್ಕೊಳ್ಳೋದು ಹೇಗೆ, ಒಳಗಡೆ ಇರೋ ಶಕ್ತಿನ ನಾವು ನಮ್ಮ ಆತ್ಮದ ವಿಶ್ವಾಸನ ಆ ಬಲವನ್ನ ಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ಪ್ರಶ್ನೆ ಇದೆ. ಇದು ತುಂಬಾ ಒಳ್ಳೆ ಪ್ರಶ್ನೆ. ಇದು ಸಾಧಕರ ಪ್ರಶ್ನೆ. ಇದು ಎಲ್ಲರಿಗೂ ಇದರಲ್ಲಿ ಉತ್ತರ ಸಿಗುತ್ತೆ. ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳ್ತಾ ಇದ್ದೆ, ಸತ್ಯ ಅನ್ನೋದು ಇಟ್ಸ್ ಅ ಓಪನ್ ಓಷನ್ ಅಂತ, ಓಪನ್ ಓಷನ್ ಆಫ್ ರಿಯಾಲಿಟಿ ಅಂತ. ಸತ್ಯ ಅನ್ನೋದು ದೊಡ್ಡ ಸಮುದ್ರದ ಹಾಗೆ. ನಾವು ಅದನ್ನ ತಿಳ್ಕೋಬೇಕಾದ್ರೆ ನಾವು ಅದೆಲ್ಲ ಒಳಗಡೆ ಇಳಿಬೇಕು, ಸಮುದ್ರದೊಳಗೆ ಹೋಗ್ಬೇಕು. ನಾವು ಗುರು ಸಹಾಯ ಎಲ್ಲಿವರೆಗೂ, ಆ ದೋಣಿವರೆಗೂ ಕರ್ಕೊಂಬಂದ್ ಬಿಡ್ತಾನೆ. ಆದ್ರೆ ನಾವು ದೋಣಿಲಿ ಈಜಾಡ್ಕೊಂಡು ಸಮುದ್ರದೊಳಗೆ ಹೋಗ್ಬೇಕಾಗುತ್ತೆ. ಗುರುವಿನ ಬೋಧನೆ ಎಲ್ಲವೂ ಕೂಡ ಆ ಸಮುದ್ರದ ದಡ ತನಕ. ಇನ್ನೊಂದು ದಡ ಎಲ್ಲಿದೆ ಗೊತ್ತಿಲ್ಲ, ಅಂತ ದೊಡ್ಡ ಸಮುದ್ರ. ಅದಕ್ಕೆ ಆ ಇಂಟ್ರೋಸ್ಪೆಕ್ಷನ್ ಅಂತ ಏನ್ ಹೇಳಿದೆ, ಆತ್ಮವಿಶ್ವಾಸಕ್ಕೆ ನಿಮಗೆ ಬೇಕಾಗಿರೋದು ಆ ಇಂಟ್ರೋಸ್ಪೆಕ್ಷನ್. ನಿಮ್ಮನ್ನ ನೀವು ನೋಡ್ಕೊಳ್ಳೋದು ಆಳವಾಗಿ. ನೀವೆಷ್ಟು ಆಳವಾಗಿ ಹೋಗ್ತೀರಾ ಅಷ್ಟೊಂದು ನಿಮಗೆ ಆ ಒಂದು ವಿಶ್ವಾಸ ಅನ್ನೋದು ಬರುತ್ತೆ. ಇದು ಹೇಗ್ ಬರುತ್ತೆ? ಪಾಸಿಟಿವ್ ಡೌಟ್. ನಿನ್ನೆ ಹೇಳಿಲ್ಲ, ನಮ್ಮ ಬಗ್ಗೆ ಸಂಶಯ ಬರಬೇಕು, ಪರಿಹಾರ ಆಗ್ಬೇಕು. ಮತ್ತೆ ನಮ್ಮ ಇಂಟ್ರೋಸ್ಪೆಕ್ಷನ್ ಅಲ್ಲಿ ಸಂಶಯ ಬರಬೇಕು, ಪರಿಹಾರ ಆಗ್ಬೇಕು. ರೈಟ್ ಡೌಟ್ ಅಂಡ್ ರೈಟ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಹಾಗೆ ಡೀಪರ್ ಆಗಿ ಇಂಟ್ರೋಸ್ಪೆಕ್ಷನ್ ಆಗ್ತಾನೆ ಇರ್ಬೇಕು. ಇದು ರಿಸ್ಕ್ ನಿಮಗ್ ಗೊತ್ತಿದೆ. ಯಾವಾಗ್ಲೂ ಕೂಡ ರಿಸ್ಕ್ ಅಂತ ಯಾವಾಗ ಹೇಳ್ತೀನಿ ನಾನು, ರಿಸ್ಕ್ ತಗೊಳಕ್ ಯಾರು ಯೋಗ್ಯರು? ಹೃದಯ, ನಾಟ್ ಯುವರ್ ಹೆಡ್. ಇದು ನಮಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ತಲೆಗೆ ಕೆಲಸ ಇಲ್ಲ. ಆವಾಗ್ಲೇ ಹೇಳಿದೀನಿ,
ಆ ವಿಶ್ವಾಸ ಒಳಗಡೆಯಿಂದ ಬರ್ಬೇಕಾದ್ರೆ ಯಾವ ಹೊರಗಡೆ ನಾವು ಚರ್ಚೆ ಮಾಡೋದಿಲ್ಲ, ಸಂಶಯಗಳನ್ನ ಒಳಗಡೆ ಸಿಗ್ತಾ ಹೋಗುತ್ತೆ. ನೀವು ಮೌನ ಆಗ್ತಾ ಹೋಗ್ತೀರಾ, ಇದೆಲ್ಲ ಒಳಗಡೆ ಸಿಗ್ತಾ ಹೋಗುತ್ತೆ. ದೊಡ್ಡ ಪ್ರಯಾಣಕ್ಕೆ ಒಂದು ಪ್ರಿಪರೇಷನ್ ಇದು ಆತ್ಮ ಸಂಶೋಧನೆ, ಸೆಲ್ಫ್ ರಿಯಲೈಸೇಷನ್. ಇಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ, ಸಂಶಯಗಳು ಬರ್ತಾ ಇರುತ್ತೆ, ಉತ್ತರ ಸಿಗ್ತಾ ಇರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಅಹಂಕಾರವನ್ನ ನಾವು ಬಿಡ್ಲೇಬೇಕು. ನಾವು ಅಹಂಕಾರದ ಜೊತೆಗೆ ಹೋಗಂಗಿಲ್ಲ, ನಾವು ಒಬ್ರೇ ಹೋಗ್ಬೇಕು. ಅಹಂಕಾರ ಬಿಟ್ಟಾಗ್ಲೇ ವಿ ಆರ್ ರಿಯಲಿ ಅಲೋನ್. ಅಹಂಕಾರ ಇದ್ದಾಗ ಯು ಆರ್ ಲೋನ್ಲಿ. ಏಕಾಂಗಿತನ, ಒಂಟಿತನ ಕಾಡುತ್ತೆ ಅಹಂಕಾರದಲ್ಲಿದ್ದಾಗ. ಬಿಕಾಸ್ ವಿ ಲೂಸ್ ಅವರ್ ಪ್ರೆಸೆನ್ಸ್. ನಮ್ಮ ಆತ್ಮದ ಅನುಭವ ಅಲ್ಲಿ ಇರಲ್ವಲ್ಲ ಅಹಂಕಾರದಲ್ಲಿದ್ದಾಗ, ಆಗ ಒಂಟಿತನ ಕಾಡುತ್ತೆ, ಆ ಲೋನ್ಲಿನೆಸ್ ಬರುತ್ತೆ, ಮೈಂಡ್ ಎಲ್ಲ ಡೆಸರ್ಟ್ ತರ ಇರುತ್ತೆ. ಯಾವಾಗ ನೀವು ಅಹಂಕಾರವನ್ನ ಬಿಡ್ತೀರಾ, ಯು ಆರ್ ಅಲೋನ್. ಅಲೋನ್ ಮೀನ್ಸ್ ಆಲ್ ಇನ್ ಒನ್ ಅಂತ. ಅಲೋನ್ ಅಂದಾಗೆಲ್ಲ ತಿಳ್ಕೊಳ್ಳಿ, ಒಂಟಿ ಅಲ್ಲ, ಪರಮಾತ್ಮನ ಯೋಗದಲ್ಲಿ ಇರ್ತೀರಾ, ಪರಮಾತ್ಮನ ಸಂಘದಲ್ಲಿ ಇರ್ತೀರಾ, ಪರಮಾತ್ಮನ ಜೊತೆನಲ್ಲಿ ಇರ್ತೀರಾ. ಇಡೀ ವಿಶ್ವವೇ ನಿಮಗೆ ಸಪೋರ್ಟ್ ಇರುತ್ತೆ. ಆ ಅಲೋನ್ನೆಸ್, ಅದು ಒಬ್ಬರೇ ಹೋಗುವಾಗ ಪ್ರಯಾಣದಲ್ಲಿ ಧೈರ್ಯ ಕೊಡೋದು ಅದು ಪರಮಾತ್ಮ ಇದಾನೆ ಅಂತ. ಇಲ್ಲಿ ಒಂಟಿತನ ಇರಲ್ಲ. ಆ ಒಬ್ಬನೇ ಹೋಗುವಾಗ ದೋಣಿವರೆಗೂ ಆ ಗುರು ಕರ್ಕೊಂಬಂದು ಬಿಡ್ತಾನೆ. ನಿಮ್ಮ ಹೃದಯದ ಸಂಶಯ ಎಲ್ಲವೂ ಕೂಡ ಆ ಗುರುವಿನ ವಿಶ್ವಾಸ, ಆ ಒಳಗಿನ ಗುರು ಹೊರಗಿನ ಗುರುವಿನ ವಿಶ್ವಾಸ ಏನಿದೆ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಇಲ್ಲಿ ಉಸಿರಿರೋವರೆಗೂ ಜ್ಞಾಪಿಸ್ಕೊಳ್ತಾ ಇರ್ಬೇಕು, ನಮಗೆ ಪರಮಾತ್ಮ ಕೊಟ್ಟಂತ ವರ. ಆತ್ಮದ ವಿಶ್ವಾಸಕ್ಕೆ ನಮಗೆ ಜ್ಞಾಪಕ ಬರ್ಬೇಕಾಗಿರೋದು, ಬುದ್ಧಿ ನನಗೆ ವರ, ಬುದ್ಧಿನಲ್ಲಿ ಬರುವ ವಿವೇಕ ನಾನು ಸಾಧನೆಯಿಂದ ಪಡ್ಕೊಳ್ಬೇಕು, ಇದೇ ನನ್ನನ್ನು ಕಾಪಾಡೋದು. ನನ್ನ ಒಳಗಿನ ಶಕ್ತಿ ಈ ವಿವೇಕ ಜ್ಞಾನದಿಂದ ಬರುತ್ತೆ. ಈ ಬುದ್ಧಿ ವರ ಅನ್ನೋದನ್ನ ನಾವು ಜ್ಞಾಪಿಸ್ಕೊಳ್ತಾನೇ ಇರ್ಬೇಕಾಗತ್ತೆ. ಈ ನಿಜವಾದ ಆತ್ಮವಿಶ್ವಾಸಕ್ಕೆ ಕೃಷ್ಣನ ಮೇಲೆ ಹೆಚ್ಚು ನಮಗೆ ವಿಶ್ವಾಸ ಹುಟ್ಟುತ್ತಾ ಇರ್ಬೇಕು. ಅಹಂಕಾರದ ಮೇಲೆ ಭರವಸೆ ಕಮ್ಮಿ ಹೋಗ್ತಾ ಇರ್ಬೇಕು. ಇವಾಗ ಅಹಂಕಾರನ ಹಿಡ್ಕೊಂಡಿದ್ವಿ, ಕೃಷ್ಣನ ಮೇಲೆ ಭರವಸೆ ಜಾಸ್ತಿ ಆಗ್ಲಿ, ಅಹಂಕಾರದ ನಂಬಿಕೆ ಅಹಂಕಾರದ ಕಡೆಗೆ ಕಮ್ಮಿ ಆಗ್ತಾ ಬರ್ಲಿ. ಯಾಕೆಂದ್ರೆ ಸಮುದ್ರಕ್ಕೆ ಹೋಗಕ್ ಮುಂಚೆ ನಮ್ಗೆ ಇನ್ನೊಂದು ದಡ ಇದೆಯೋ ಇಲ್ವೋ ಕೂಡ ಗೊತ್ತಿಲ್ಲ, ಅದ್ ಗೊತ್ತಾಗ್ಬೇಕಾದದ್ದು ಇಲ್ಲ ಅಲ್ವಾ. ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರೆ ಸುಮ್ನೆ ಕುರುಡಾಗಿ ನಾವು ನಂಬ್ಕೊಂಡ್ಬಿಟ್ಟು ಮನಸ್ಸಿನ ನಂಬಿಕೆಯಲ್ಲಿ, ಮನಸ್ಸಿನ ಧೈರ್ಯದ ಮೇಲೆ, ನಾವು ಮನಸ್ಸಿನ ವಿಶ್ವಾಸದ ಮೇಲೆ, ಅಹಂಕಾರದ ವಿಶ್ವಾಸ ಮೇಲೆ ಹೋದ್ರೆ ಒಂದೊಂದು ಬಿಲೀಫು ಕೂಡ ಫಾಲ್ಸ್, ಒಂದೊಂದು ಬಿಲೀಫು ಸುಳ್ಳು. ಅದಕ್ಕೆ ಏನ್ ಮಾಡುತ್ತೆ, ಇದು ಒಂದೊಂದು ಸತಿ ನಾವು ಸುಮ್ನೆ ಬಿಲೀವ್ ಮಾಡಿದಾಗೆಲ್ಲ ಆ ಬಿಲೀಫ್ ಏನ್ ಮಾಡುತ್ತೆ, ಸತ್ಯವನ್ನ ಹೈಡ್ ಮಾಡುತ್ತೆ, ಸತ್ಯವನ್ನ ಮುಚ್ಚಿಡುತ್ತೆ, ಆತ್ಮವಿಶ್ವಾಸ ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ನಿಮ್ಮ ನಂಬಿಕೆ ಬಲವಾಗುತ್ತೆ, ಹೊರಗಡೆಯಿಂದ ಮನಸ್ಸಿನ ನಂಬಿಕೆ ಅವ್ರಿವ್ರು ಕೊಟ್ಟು ಕಟ್ಟಿಟ್ಟು ಬುತ್ತಿ ಹಿಡ್ಕೊಂಡು ಕೂತಿರ್ತೀರಾ, ಆ ನಂಬಿಕೆ ಅದೇನ್ ಮಾಡುತ್ತೆ, ಸುಳ್ಳನ್ನ ಅದು ಸೃಷ್ಟಿ ಮಾಡುತ್ತೆ. ನಂಬಿಕೆ ಸುಳ್ಳನ್ನ ಸೃಷ್ಟಿ ಮಾಡುತ್ತೆ, ಸುಳ್ಳು ಸತ್ಯವನ್ನ ಮುಚ್ಚಿಡುತ್ತೆ. ಯಾವಾಗ ಸತ್ಯವನ್ನ ಮುಚ್ಚಿಡುತ್ತೆ, ನಿಮ್ಮ ಆತ್ಮವಿಶ್ವಾಸ ಕುಗ್ಗತ್ತೆ. ತಿಳ್ಕೋಬೇಕು, ಆತ್ಮವಿಶ್ವಾಸ ಕುಗ್ತು ಅಂದ್ರೆ ನೀವೆಲ್ಲೋ ಸುಳ್ಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ. ಕೃಷ್ಣನಲ್ಲಿ ವಿಶ್ವಾಸ ಕಮ್ಮಿ ಆಗಿದೆ, ಅಹಂಕಾರದಲ್ಲಿ ಜಾಸ್ತಿ ಆಗಿದೆ. ಇದನ್ನ ನಾವು ತಿರುಗಿಸ್ಕೊಂಡ್ರೆ ಕೃಷ್ಣನ ಮೇಲೆ ಭರವಸೆ ಜಾಸ್ತಿಯಾಗಿ ಅಹಂಕಾರದ ಕಡೆಗೆ ಸ್ವಲ್ಪ ಗಮನ ಕಮ್ಮಿ ಕೊಟ್ಟಾಗ ನಮ್ಮಲ್ಲಿ ನಿಜವಾಗ್ಲೂ ಆತ್ಮಬಲ ಜಾಸ್ತಿ ಆಗತ್ತೆ. ಆತ್ಮಬಲ ಜಾಸ್ತಿ ಆಗ್ಬೇಕಾದ್ರೆ ಅಹಂಕಾರದ ಆ ಪ್ರೆಸೆನ್ಸ್, ಅಹಂಕಾರದ ಒಂದು ಇದು ಇಲ್ಲದೆ ಕೃಷ್ಣನ ಪ್ರೆಸೆನ್ಸ್ ಬೇಕು. ಅಹಂಕಾರ ಆಬ್ಸೆಂಟ್ ಆಗ್ಬೇಕು, ಕೃಷ್ಣ ಪ್ರೆಸೆಂಟ್ ಆಗ್ಬೇಕು. ಇದನ್ನ ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ಖಂಡಿತ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗ್ಲಿ. ನಿಮ್ಮ ಆತ್ಮಬಲಕ್ಕೆ ನನ್ನ ಆತ್ಮಬಲವು ಸದಾ ಸೇರಿರಲಿ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.